ಆತ್ಮೀಯ ಬಂಧುಗಳೇ, ಬಲ್ಲಣ ಫೇಸ್ಬುಕ್ ಲೈವ್ ಫಸ್ಟ್ ಅವ್ರು ಮಾತಾಡ್ತೀರಲ್ಲ ಅಂತ ತೋರಿಸ್ತಾ ಇರ್ತೀನಿ, ನೀವು ಹೋಗಿ ಜಾಯಿನ್ ಆಗಿ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂಥದ್ದು. ಕೆಲವೊಂದ್ಸಾರಿ ನಾವು ನಮ್ಮ ಕ್ಷೇತ್ರದ ವ್ಯಕ್ತಿಗಳನ್ನಷ್ಟೇ ಗಮನ ಹರಿಸ್ತಾ ಇರ್ತೇವೆ. ಪ್ರಪಂಚದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿರ್ತಕ್ಕಂಥ ಬರ್ತಾ ಇಲ್ಲಮ್ಮ, ಡಿಲೀಟ್ ಮಾಡಿ ಮತ್ತೆ ತಗೊಳಮ್ಮ. ನಾನು ಬರ್ತೀನಿ ತಡಿಯಲ್ಲ, ಡಿಲೀಟ್ ಮಾಡಿ. ಯಾಕೆ ಅಷ್ಟೊಂದು ಮೊದಲೇ ಮಾಡುವಾಗಲೇ ಮೊದಲೇ ಬರಲ್ಲ, ಅದು ಟ್ಯಾಗಿಂಗ್ ಆಮೇಲೆ ಬರುತ್ತೆ. ಓಕೆನಾ? ನಾನು ಅವಳು ಕೂತ್ಕೊಂತೀನಿ, ಆಮೇಲೆ ಹೆಂಗೆ ಹಾಕು. ಓಕೆ, ಟ್ಯಾಗ್ ಮಾಡಲ್ಲ. ಟ್ಯಾಗ್ ಅಂದ್ರೇನು? ನಂದು ಬರುತ್ತೆ, ನಂದು ಜಾಯ್ನ್ ಆಗುತ್ತೆ. ಹೌದಾ? ಓಕೆ ಓಕೆ ಫೈನ್. ಅದೇ ಟ್ರೈ ಮಾಡ್ತಿದ್ದೆ ಅವಾಗಿಂದ. ಆಗ್ಲಿಲ್ವಾ? ಸ್ಟಾರ್ಟ್ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂಥದ್ದು. ನಮ್ಮ ಮನಸ್ಸಲ್ಲಿ ಯಾವತ್ತು ನಮ್ಮ ಕ್ಷೇತ್ರದ ಅಷ್ಟೇ ಜನಗಳು ಪರಿಚಯ ಇರ್ತಾರೆ, ಅವರನ್ನ ಗಮನಿಸ್ತಾ ಇರ್ತೀವಿ. ಅವ್ರ ಬಗ್ಗೆ ಹೆಚ್ಚು ನಮ್ಮ ಕಾರ್ಯಕ್ರಮಗಳ ಬಗ್ಗೆ, ನಮ್ಮ ಜೀವನದಲ್ಲಿ ಏನೇನು ನಡೀತಾ ಇದೆ ಅವ್ರ ರೀತಿಯಲ್ಲಿ ಅಂತ ಅವರ ಜೊತೆಗೆ ನಾವು ನಮ್ಮನ್ನ ಕಂಪೇರ್ ಮಾಡ್ಕೊಳ್ತಾ ಇರ್ತೇವೆ. ಆದ್ರೆ ನಮ್ಮ ಕ್ಷೇತ್ರಗಳನ್ನ ಬಿಟ್ಟು ಬೇರೆ ಕ್ಷೇತ್ರಗಳನ್ನ ಗಮನಿಸಿದಾಗ ಆ ಸಾಧನೆಯ ಸಾಲಿನಲ್ಲಿ ಬರ್ತಕ್ಕಂಥ ಹಲವಾರು ವಿಶೇಷ ವ್ಯಕ್ತಿಗಳು ನಮ್ಗೆ ಕೆಲವೊಂದ್ ಸಾರಿ ಜೊತೆಲಿದ್ರು ಸಹ ಕಣ್ಣಿಗೆ ಬೀಳಲ್ಲ. ಅಂತಹ ವ್ಯಕ್ತಿಯನ್ನ ಈ ದಿನ ನಾವೆಲ್ಲ ಪರಿಚಯ ಮಾಡ್ಕೊಳ್ಳೋಣ. ವಿಶೇಷವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ನಮ್ಮ ಯೋಗ ಸಂಸ್ಥೆಯ ಅಂತಾರಾಷ್ಟ್ರೀಯ ಯೋಗ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ AGK ಏನು ಜಯಪ್ರಕಾಶ್ ಅವರಿದ್ದಾರೆ, ಅವರ ಮಗಳು AJS ಲಕ್ಷ್ಮಿ ಶ್ರೀಲಕ್ಷ್ಮಿ ಅಂತೇಳಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಹೆಸರನ್ನ ಅಜರಾಮರವಾಗಿಸಿರ್ತಕ್ಕಂಥವ್ರು. ಚಿತ್ರ ಮತ್ತೆ ಹಾಗೆ ತನ್ನ ವೈಯಕ್ತಿಕವಾಗಿರ್ತಕ್ಕಂಥ ತನ್ನ ಕ್ಷೇತ್ರದ ಜೊತೆ ವಿಶೇಷವಾಗಿ ತನ್ನ ಏನು ಕಲೆಯನ್ನ ಅಭ್ಯಾಸ ಮಾಡ್ಕೊಂಡಿದ್ದಾರೆ, ಚಿತ್ರಕಲೆ ಅಂತ ಏನು ಕರೀತಾ ಬರ್ತವೆ, ಅದರಲ್ಲಿ ತನ್ನ ಚಿಕ್ಕ ವಯಸ್ಸಿನಿಂದಲೇ ತನ್ನ ಜೀವನವನ್ನ ಅದರೊಟ್ಟಿಗೆ ಹಂಚಿಕೊಳ್ತಾ ತನ್ನ ಪಯಣವನ್ನ ತನ್ನ ವಿದ್ಯಾಭ್ಯಾಸದ ಜೊತೆ ಮುಂದುವರಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಹೆಸರನ್ನ ಗಳಿಸಿರ್ತಕ್ಕಂಥ ಒಬ್ಬ ಕಲಾವಿದೆ ಕುಮಾರಿ ಶ್ರೀಲಕ್ಷ್ಮಿ ಅವರು, ಲಕ್ಷ್ಮೀಶ್ರೀ ಅವರು. ತಪ್ಪೇನಿದ್ರು ಆಗ್ತಕ್ಕಂಥದ್ದು ನನ್ನ ಕಡೆಯಿಂದಲೇ ಆಗ್ತಕ್ಕಂಥದ್ದು, ಕ್ಷಮೆ ಇರಲಿ. ಸೊ ಹಾಗಾಗಿ ನಾವು ಅವರ ಪರಿಚಯ ಮತ್ತೆ ಅವರು ನಡೆದು ಬಂದಿರತಕ್ಕಂಥ ದಾರಿ, ಅವರ ಏನು ನಾವು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಾವು ಏನ್ ಅನ್ಕೊಂಡ್ವಿ ಟರ್ನಿಂಗ್ ಪಾಯಿಂಟ್ ಅಂತ ಏನ್ ಕರೀತಾ ಬರ್ತವೆ, ಆ ಟರ್ನಿಂಗ್ ಪಾಯಿಂಟ್ ಎಲ್ಲಿ ಅವರಿಗೆ ಸಿಕ್ತು ಅಂತಕ್ಕಂಥದ್ದನ್ನ ನಾವು ಇವತ್ತಿನ ಈ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಣ. ನಮ್ಮೊಟ್ಟಿಗೆ ಲಕ್ಷ್ಮೀಶ್ರೀ ಅವರಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ SDS ಅಂತಾರಾಷ್ಟ್ರೀಯ ಯೋಗ ಪ್ರತಿಷ್ಠಾನದ ಪರವಾಗಿ ತುಂಬು ಹೃದಯದ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದ. ನಮ್ಮ ಕಾರ್ಯಕ್ರಮಗಳೆಲ್ಲವೂ ಸಹ ನಮ್ಮ ಮನೆಯ ಒಂದು ಕಾರ್ಯಕ್ರಮದ ರೀತಿಯಲ್ಲೇ ಬರ್ತಾ ಇರುತ್ತೆ. ಹಾಗಾಗಿ ಈಗ ಅವರನ್ನ ನಾವು ನಿಮಗೆ ಪರಿಚಯ ಮಾಡ್ಕೊಂಡಿದ್ದೀನಿ. ಅವರ ಸಾಧನೆಗಳನ್ನ, ಅವರ ಅನುಭವಗಳನ್ನ, ಅವರ ತಂದೆ ತಾಯಿಗಳ ಅನುಭವಗಳನ್ನ ಪಡೆಯೋಕೆ ಮುನ್ನ ಅವರಿಗೆ ಬಂದಿರತಕ್ಕಂತ ಕೆಲವೊಂದು ಪ್ರಶಸ್ತಿಗಳನ್ನ, ಕೆಲವೊಂದು ಆ ಚಿತ್ರಗಳ ಒಂದು ಏನು ನಮಗೆ ಮಾದರಿಯನ್ನ ಮಾಡಿಕೊಟ್ಟಿದ್ದಾರೆ, ಅಥವಾ ಆ ಚಿತ್ರಗಳನ್ನ ನಮಗೆ ಹಲವಾರು ಕೆಲವೊಂದು ಮ್ಯೂಸಿಯಂಗಳಲ್ಲಿ ಇಟ್ಟು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಹೆಸರನ್ನ ಗಳಿಸಿದ್ದಾರೆ. ಅಂತಹ ಕೆಲವೊಂದು ಚಿತ್ರಗಳನ್ನ ಮತ್ತೆ ಅವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳ ಕಡೆ ಮೊದಲು ನೋಡ್ಕೊಂಡು ಬರೋಣ. ಅದಾದ ನಂತರ ನಾವು ಅವರೊಟ್ಟಿಗೆ ಅವರ ಅನಿಸಿಕೆಗಳನ್ನ, ಅವರ ಜೀವನದಲ್ಲಿ ನಡೆದು ಬಂದಿರತಕ್ಕಂಥ ದಾರಿಯಲ್ಲಿ ಆಗಿರ್ತಕ್ಕಂಥ ಆಗುಹೋಗುಗಳ ಕಡೆ ನಾವು ತಿಳ್ಕೊಳ್ತಾ ಬರೋಣ. ಈಗ ಅವರ ಆ ಚಿತ್ರಗಳ ಮತ್ತೆ ಪೂರ್ಣವಾಗಿರ್ತಕ್ಕಂಥ ಪ್ರಶಸ್ತಿಗಳ ಕಡೆ ಅವರೇ ತಂದೆಯಾಗಿರ್ತಕ್ಕಂಥ ಶ್ರೀಯುತ
AGK ಶ್ರೀಯುತ ಜಯಪ್ರಕಾಶ್ ಅವರು ಸಹಯೋಗ ನೀಡ್ತಾ ಇದ್ದಾರೆ. ಅವರಿಗೂ ಸಹ ನನ್ನ ಸಂಸ್ಥೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಮತ್ತೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ತಾವು ಒಂದ್ಸರಿ ಮುಖ ತೋರಿಸ್ಬಿಟ್ಟು ಆಮೇಲೆ ಅದನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಮಗಳ ಪರಿಚಯ ಮಾಡಿಕೊಡ್ತಿದ್ದಾರೆ ನಿರಂಜನ್ ಮೂರ್ತಿಗಳು. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಧನ್ಯವಾದ ಸರ್. ಇದು ನನಗೆ ಒಬ್ಬಳೇ ಮಗಳನ್ನು ಕೂಡ ನಾನು ಯಾವುದೇ ರೀತಿಯಲ್ಲಿ ಯಾವುದೇ ಕಡಿಮೆ ಆಗದಂತೆ ಒಂದು ವಿದ್ಯಾಭ್ಯಾಸ ಮತ್ತು ಅವಳ ಕಲೆ ಒಂದು ಏನು ಟ್ಯಾಲೆಂಟ್ ಇದೆ ಅದಕ್ಕೆ ಎನ್ಕರೇಜ್ ಮಾಡಿಕೊಂಡೇ ಬಂದಿದ್ದೀವಿ. ಸೊ ಇವತ್ತು ಅವಳ ಬಗ್ಗೆ ಕೆಲವೊಂದು ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ತೀವಿ. ಇಲ್ಲಿ ಸಾಕಷ್ಟು ಒಂದು 10-12 ವರ್ಷದ ಅವಳ ಸಾಧನೆ, ಕೆಲವು ಚಿತ್ರಗಳನ್ನ ಇದರಲ್ಲಿ ಇಟ್ಟಿದ್ದೀವಿ. ಆದರೆ ಅದನ್ನು ಅಷ್ಟು ಸುಲಭವಾಗಿ ಹೇಳಲಿಕ್ಕೆ ಕಷ್ಟ. ಆದರೂ ಕೂಡ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇದು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವ್ರನ್ನ ಮೀಟ್ ಮಾಡಿದ್ದು. ಸೊ ಅವರದ್ದು ಒಂದು ಭಾವಚಿತ್ರವನ್ನು ಬರೆದುಕೊಟ್ಟಿದ್ಲು. ಸೊ ಅದೇ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಅವರು ಒಂದು ಬಾಲಭವನದ್ದು ರಜತ ಮಹೋತ್ಸವ ಸಂದರ್ಭದಲ್ಲಿ ಇವಳಿಗೊಂದು ಅವಾರ್ಡ್ ಕೊಡೋರಿದ್ರು. ಹಾಗೆ ಇವಳು ಅವ್ರಿಗೆ ಒಂದು ಭಾವಚಿತ್ರವನ್ನು ಪ್ರೆಸೆಂಟ್ ಮಾಡಿದ್ಲು. ಇದು ಕೂಡ ಒಂದು ಇನ್ನೊಂದು ಚಿತ್ರ. ಇದರಲ್ಲಿ ಗುಂಡೂರಾವ್ ಅವರು ಇದ್ದಾರೆ, ಯಡಿಯೂರಪ್ಪನವರು ಇದ್ದಾರೆ. ಇದು ಅರಣ್ಯ ಇಲಾಖೆಯಲ್ಲಿ ಅವಳಿಗೆ ಪ್ರಶಸ್ತಿ ಬಂದಾಗ ಆ ಸಂದರ್ಭದಲ್ಲಿ ಒಂದು ಭಾವಚಿತ್ರವನ್ನು ಪ್ರೆಸೆಂಟ್ ಮಾಡಿದ್ಲು. ಸೊ ಹಾಗೆ ನಮ್ಮ ರಾಷ್ಟ್ರಪತಿಗಳು, ಅಂದಿನ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು, ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಯಾರು ಗೊತ್ತಿಲ್ಲ ಅನ್ನಂತ ಹೇಳೋಂಗೆ ಇಲ್ಲ. ಸೊ ಅವರು ಕೂಡ ಇವಳ ಒಂದು ಚಿತ್ರಕಲಾ ಚಾತುರ್ಯವನ್ನು ಎಲ್ಲ ನೋಡಿ ಭಾಳ ಖುಷಿ ಪಟ್ಟಿದ್ರು. ಒಂದು ಏನಂದರೆ ಅಲ್ಲಿ ಅವಳು ಅವಳಿಗೆ ಒಂದು ಪ್ರಶಸ್ತಿ ಬರೋದಿತ್ತು. ಹಾಗೆ ಅದು ಪ್ರಶಸ್ತಿ ಕೊಟ್ಟಾದ್ಮೇಲೆ ಒಂದು ಚಿತ್ರವನ್ನು ಅವ್ರಿಗೆ ಪ್ರೆಸೆಂಟ್ ಮಾಡೋದಿತ್ತು. ಆದರೆ ಅದು ಅವರ ಕಾರ್ಯಕ್ರಮ ಪಟ್ಟಿಯಲ್ಲಿ ಇರಲಿಲ್ಲ. ಆದರೆ ಅವಳು ಭಾವಚಿತ್ರವನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ಲು. ಸೊ ಅವರ ಮಾನವೀಯತೆ ಒಂದು ಸೂಕ್ಷ್ಮತೆ ಹೇಗಿದೆ ಅಂದರೆ, ಅವರು ನೋಡಿದ್ರು ಈ ಮಗು ನನಗೆ ಚಿತ್ರ ಕೊಡಬೇಕು ಅಂತ ಅವ್ರಿಗೆ ಕಾಯ್ತಾ ಇದೆ ಅಂತ ನೋಡ್ಬಿಟ್ಟು ಅಲ್ಲಿ ಪೊಲೀಸರು ಅಲೋನ್ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ರಾಷ್ಟ್ರಪತಿಗಳಲ್ವಾ, ಅಷ್ಟು ಈಸಿಯಾಗಿ ಸ್ಟೇಜ್ ಹತ್ರ ಯಾರನ್ನೂ ಕಳಿಸಲ್ಲ. ಸೊ ಅವರೇನೆ ಇಲ್ಲಿ ಬಾ ಇಲ್ಲಿ ಅಂತ ಕರೆದು ಸ್ಟೇಜ್ ಹತ್ರ ಬಂದಮೇಲೆ ಇದನ್ನು ಬರೆಯೋದಕ್ಕೆ ಎಷ್ಟು ಸಮಯ ತಗೊಂಡೆ ಏನು ಅದೆಲ್ಲ ಕೂತ್ಕೊಂಡು ವಿಚಾರಿಸಿ ಆಮೇಲಿಂದ ಒಂದು ಫೋಟೋ ಬೇಕು ಅಂತ ಪ್ರೆಸ್ನವರೆಲ್ಲ ಕೇಳ್ತಿದ್ರು. ಕೂತ್ಕೊಂಡು ಇದ್ದಾಗ ಹಾಗೆ ತೆಗಿತಾ ಇದ್ರು ಫೋಟೋಗಳು. ಆಗಬೇಡ, ಚಿತ್ರನ ಇಟ್ಕೊಂಡು ಫೋಟೋ ತೆಗಿಯೋಣ ಅಂತಂದ್ಬಿಟ್ಟು ಎದ್ದು ನಿಂತ್ಕೊಂಡಾಗ ಮತ್ತೆ ರಾಜ್ಯಪಾಲರ ಪಕ್ಕದಲ್ಲಿ ಇದ್ರಲ್ಲ ಅವ್ರನ್ನೂ ನಿಲ್ಲಬೇಕಾಯ್ತು. ಸೊ ಅವರು ನಿಂತ್ಕೊಂಡು ಆ ಫೋಟೋನಲ್ಲಿ ಬಂದಿರೋದು ಇದೊಂದು ವಿಶೇಷ ಸಂದರ್ಭ ಅಂತ ನಾನು ಭಾವಿಸ್ತೀನಿ. ಇದು ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್. ಸೊ ಅವರನ್ನು ಇವಳು ಒಂದೇ ವರ್ಷದಲ್ಲಿ ಒಂದು 8-10 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಪಡೆದಿದ್ದಾಗ ಸೊ ಅವರು ಇದು ಯಾವುದೋ ಒಂದು ವಿಶೇಷವಾಗಿದೆಯಲ್ಲ, ಇದು ಮಗು ನೋಡ್ಬೇಕು ನಾವು ಅಂತ ಅವರು ಒಂದು ಕರೆ ಕಳಿಸಿದ್ರು. ಅವರೇ ನಮಗೆಲ್ಲ ಒಂದು ಟ್ರೈನ್ ಫೇರು ಎಲ್ಲ ಕೊಟ್ಟು ನಿಮ್ಮ ಫ್ಯಾಮಿಲಿ ಬರಬೇಕು, ನಮ್ಮ ಆಫೀಸ್ನಲ್ಲಿ ನಿಮ್ಮ ಮಗುನ ಜೊತೆಲಿ ಮಾತಾಡಬೇಕು ಅಂತ ಕರೆಸ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಇದು ತೆಗೆದಂಥ ಚಿತ್ರಗಳು. ಇದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಸೊ ಕುಮಾರಸ್ವಾಮಿ ಅವರು ಕೂಡ ಒಂದ್ಸಲ ಈ ಬಗ್ಗೆ ಆಸಕ್ತಿ ತೋರಿಸಿದ್ರು. ಅವ್ರಿಗೂ ಒಂದು ಭಾವಚಿತ್ರವನ್ನು ಕೊಟ್ಟು ಮುಖ್ಯಮಂತ್ರಿ. ಇದು ಒಂದು ರೋಡ್ ಸೇಫ್ಟಿ ವೀಕ್ ಅಂತ ಮಾಡ್ತಾರಲ್ಲ, ಸೊ ಅದರಲ್ಲಿ ಇವಳಿಗೊಂದು ಫಸ್ಟ್ ಪ್ರೈಸ್ ಬಂದಿತ್ತು. ಮತ್ತು ಆವಾಗ ಇನ್ನೂ ತುಂಬ ಚಿಕ್ಕವಳು. ಸೊ ಆವಾಗ ಅವಳಿಗೆ ಧರ್ಮಸಿಂಗ್ ಅವ್ರದ್ದು ಚಿತ್ರ ಬಿಡಿಸಿ ಕೊಟ್ಟಿದ್ಲು. ಅದು ಒಂದು ಕಾರ್ಟೂನ್ ಥರ ಇದ್ದರೂ ಕೂಡ ಅವಳು ಭಾಳ ಮುದ್ದಾಗಿ ಬಿಡಿಸಿದ್ಯಾ ಈ ವಯಸ್ಸಿಗೆ
ಅಂತ ಅಂದ್ಬಿಟ್ಟು ಭಾಳ ಮೆಚ್ಕೊಂಡು ಅದು ತಗೊಂಡಿದ್ರು ಈಗಿನ ಮುಖ್ಯಮಂತ್ರಿ. ಸೊ ಈಗಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಒಂದು ಪ್ರಶಸ್ತಿ ಕೊಡ್ತಾ ಇದ್ದಿದ್ದು ಅರಣ್ಯ ಇಲಾಖೆದು. ನಾರಾಯಣ ಇದು ನಾರಾಯಣ ಮೂರ್ತಿ ಅವ್ರ ಜೊತೆ ಇವ್ರೇನಂದ್ರೆ ಈ ಚಿತ್ರದಲ್ಲಿ ಇರೋರೆಲ್ಲ ವಿಶೇಷ ಒಂದು ಟ್ಯಾಲೆಂಟ್ ಇರುವಂಥವ್ರು, ಯಂಗ್ ಅಚೀವರ್ಸ್. ಅವರ ಜೀವನದಲ್ಲಿ ಚಿಕ್ಕ ವಯಸ್ಸಿಂದನೂ ಏನೋ ಒಂದು ಸಾಧನೆ ಮಾಡಿರೋಂಥ ಜನಗಳು. ಸೊ ಅದರಲ್ಲಿ ಅದು ಇನ್ಫೋಸಿಸ್ ಅವರು ಈ ಕಾರ್ಯಕ್ರಮನ ಆಯೋಜಿಸಿದ್ರು. ಸೊ ಇವಳು ಅಲ್ಲಿರೋ ಪೈಕಿ ಇವಳೇ ಚಿಕ್ಕವಳು, ಯಂಗೆಸ್ಟ್ ಅಚೀವರ್ ಆಗಿದ್ರು. ನಾರಾಯಣ ಮೂರ್ತಿ ಅವ್ರ ಜೊತೆ ಅವರ ಒಂದು ಸಾನ್ನಿಧ್ಯ ಪಡೆದಿದ್ದು ಕೂಡ ಒಂದು ತುಂಬ ವಿಶೇಷ. ನಮ್ಮ ಗವರ್ನರು ಅವರು ಕೂಡ ಒಂದು ಇವಳು ಪ್ರಶಸ್ತಿ ಒಂದು ತಗೊಳ್ಳುವಾಗ ಅವ್ರಿಗೊಂದು ಭಾವಚಿತ್ರ ಬರ್ಕೊಟ್ಲು. ಸೊ ಅದು ಪಡಿತಾ ಇರೋಂಥದ್ದು ರಾಮೇಶ್ವರ ಠಾಕೂರ್ ಅಲ್ಲ, ರಾಮೇಶ್ವರ ಠಾಕೂರ್ ಅಲ್ಲ, ಸರಿ. ಇದು 2008-09 ಸಾಲಿನ ಆರ್ಯಭಟ ಪ್ರಶಸ್ತಿ ತಗೊಂಡಿರೋದು. ಸೊ ಅದೇ ಸಮಯದಲ್ಲೇ ಜಯಂತ್ ಕಾಯ್ಕಣಿಯವರು ಮತ್ತು ಇದು ಇಂಗ್ಲೆಂಡಿನ ಒಬ್ಬರು ಮೇಯರ್ ಆಗಿದ್ರಲ್ಲ ನೀರಜ್ ಪಟೇಲ್ ಅಂತ, ಅವರು ಕೂಡ ಇವಳ ಜೊತೆಯಲ್ಲೇ ಪಡೆದಿದ್ದು. ಅದೊಂದು ವಿಶೇಷ. ಇದು ಅವಳು ಇದು ಬಂದಾಗ ಒಂದು 3-3.5 ವರ್ಷ, 4 ವರ್ಷನೂ ಆಗಿಲ್ಲ ಇದು ಆವಾಗಿಂದು. ಇವಳಿಗೆ ಎಷ್ಟು ತಾಳ್ಮೆ ಇದೆ ಅಂತ ನಾನು ಪರೀಕ್ಷೆ ಮಾಡೋದಿತ್ತು. ಹಾಗೆ ನೋಡೋಣ ಎಷ್ಟು ಹೊತ್ತು ಬೇಕಾದರೂ ಮಾಡ್ತಾಳ ಒಂದು ಚಿತ್ರನ ಬೇಜಾರಿಲ್ಲದೆ ಅಂತ. ಸುಮಾರು 45 ಅಡಿಗಿಂತ ಉದ್ದದ್ದು ಒಂದು ಕಾಗದ ರೆಡಿ ಮಾಡಿದ್ವಿ ರೋಲು. ಒಂದು ಕಡೆಯಿಂದ ಚಿತ್ರ ಬಿಡಿಸ್ಕೊಂತ ಬಾಮ್ಮ ಅಂತ ಹೇಳಿದ್ವಿ. ಅದು ಬೆಳಗ್ಗಿಂದ ಸಂಜೆವರೆಗೂ ಮಾಡಿ ಮತ್ತೆ ಬೇಜಾರಾಗಿ ಮತ್ತೆ ನೆಕ್ಸ್ಟ್ ಡೇ ಶುರು ಮಾಡಿ ಆ ರೋಲ್ ಕಂಪ್ಲೀಟ್ ಮಾಡಬೇಕು ಅನ್ನೋದು. ಸೊ ಅದು ಚಿತ್ರ ಬಿಡಿಸ್ಕೊಂಡು ಬರ್ತಾ ಇದ್ಲು. ಸೊ ಇದೊಂದು ರೀತಿಯಲ್ಲಿ ದಾಖಲೆ ಅಂತಾನೆ ಹೇಳ್ಬೋದು. ಇದು ನ್ಯಾಷನಲ್ ಜಿಯೋಗ್ರಫಿ ಮ್ಯಾಗಝೈನಲ್ಲಿ ಇವಳು ಏನಂದರೆ 9 ಬಾರಿ ಗ್ಲೋಬಲ್ ಪ್ರಶಸ್ತಿ ವಿಜೇತೆ ಆದ್ಲು. ಸೊ ಗ್ಲೋಬಲ್ ಪ್ರಶಸ್ತಿ ವಿಜೇತೆ ಆದಾಗ ಇವಳ ಬಗ್ಗೆ ಒಂದು ಇಂಟರ್ವ್ಯೂ ಮಾಡಬೇಕು, ಆಮೇಲೆ ಅವಳ ಬಗ್ಗೆ ಒಂದು ಸ್ಟೋರಿ ಕ್ರಿಯೇಟ್ ಮಾಡಬೇಕು ಅಂದ್ಬಿಟ್ಟು ಅಲ್ಲಿಂದ ಜರ್ಮನಿಯಿಂದ ಒಂದು ಟೀಮ್ ಬಂದಿತ್ತು. ಸೊ ಆ ಜರ್ಮನಿಯಿಂದ ಟೀಮ್ ಬಂದು ಇವಳ ಬಗ್ಗೆ ಒಂದು ಡಾಕ್ಯುಮೆಂಟ್ರಿನೂ ಮಾಡಿದ್ರು. ಆಮೇಲಿಂದ ಆ ಡಾಕ್ಯುಮೆಂಟ್ರಿ ಮಾಡಿದ್ದು ಈ ಚಿತ್ರಗಳು. ಇದು ಬೆಂಗಳೂರಿನ ವಿಭೂತಿಪುರ ಅಂತ ಇದೆ. ನಮ್ಮ ಇದು ಯಾವುದು ಮಲ್ಲೇಶ್ ಪಾಳ್ಯ ಆದಮೇಲೆ HAL ಹತ್ರ. ಸೊ ಅಲ್ಲಿ ವಿಭೂತಿಪುರ ಸ್ವಾಮಿಗಳು ಅವ್ರದ್ದೊಂದು ಭಾವಚಿತ್ರ ಬರೆದು ಕೊಟ್ಟಿದ್ದು. ಸೊ ಇದು ಅಷ್ಟೇ ನ್ಯಾಷನಲ್ ಜಿಯೋಗ್ರಫಿ ಮ್ಯಾಗಝೈನ್ದು ಒಂದು ಆರ್ಟಿಕಲ್ ಅವರೇ ಬರೀತಾ ಇದ್ರು, ಮತ್ತು ಅದೇ ಅವರೇ ಫೋಟೋ ಎಲ್ಲ ತೆಗೋತಾ ಇದ್ರು. ಸೊ ಅವ್ರ ಹೆಸರು ಪೀಟರ್ ಜಿಂಟರ್ ಅಂತ. ಇವತ್ತಿಗೂ ಅವರು ಇವಳ ಕಾಂಟ್ಯಾಕ್ಟಲ್ಲಿದ್ದಾರೆ. ಸಾಕಷ್ಟು ಗೈಡೆನ್ಸ್ ಎಲ್ಲ ಕೊಡ್ತಾ ಇರ್ತಾರೆ ಇಮೇಲ್ ಮುಖಾಂತರ. ಇವರು ವೇಯ್ಲ್ಯಾಂಡ್ ಅಂತ ಅಮೇರಿಕಾದಲ್ಲಿ ಅತ್ಯಂತ, ನಮ್ಮಲ್ಲಿ MF ಹುಸೇನ್ ಹೇಗೋ ಆ ರೀತಿಯಲ್ಲಿ ಅಮೇರಿಕಾದಲ್ಲಿ ಇವರು ಒಂದು ಸಮುದ್ರದ ಚಿತ್ರಗಳು ಬಿಡಿಸೋದ್ರಲ್ಲಿ ಬಹಳ ಅಂತಾರಾಷ್ಟ್ರೀಯ ಖ್ಯಾತಿಯವರು. ಸೊ ಅವರು ಇವಳ ಸಿಂಗಾಪುರ ಒಂದು ಕಾಂಪಿಟೇಷನ್ ಇದ್ದಾಗ ಜೂರಿಯಾಗಿ ಇದ್ದರು. ಸೊ ಅವರು ಕೂಡ ಇವಳ ಒಂದು ಆ ವಯಸ್ಸಿನಲ್ಲಿ ಅವಳು ಏನು ಬಿಡಿಸ್ತಾ ಇದ್ಲು, ಆ ಚಿತ್ರದಲ್ಲಿ ಅವಳು ಎಷ್ಟು ಪ್ರಾಣಿ ಪಕ್ಷಿಗಳನ್ನ ತೋರಿಸಿದ್ದು ಅದು ಖುಷಿಪಟ್ಟು ಅವಳಿಗೆ ಫಸ್ಟ್ ಪ್ರೈಸನ್ನು ಕೊಟ್ಟಿದ್ರು. ಸೊ ಆ ಒಂದು ಖುಷಿಯ ಶಿಕ್ಷಣ ಅದು. ಇದು ಅವಳಿಗೆ ಯಂಗ್ ಅಚೀವರ್ಸ್ ಅವಾರ್ಡ್ ಅಂತ ಇನ್ಫೋಸಿಸ್ ಅವರು ಕೊಡ್ತಾ ಇದ್ದ ಸಂದರ್ಭ. ಇದೇನಂದರೆ ಏರೋಸ್ಪೇಸ್ ಬಗ್ಗೆ ಒಂದು ಟಾಪಿಕಲ್ಲಿ ಪ್ರತಿ ವರ್ಷ ಸ್ವಿಟ್ಜರ್ಲೆಂಡ್ನಲ್ಲಿರೋ ಒಂದು ಸಂಸ್ಥೆ ಇದನ್ನು ಸಹ ನಡೆಸ್ತಾ ಇರ್ತಾರೆ. ಇವಳು ಪ್ರಥಮ ಬಾರಿಗೆ ಸುಮಾರು ಒಂದು 15-20 ವರ್ಷದಲ್ಲಿ ಯಾರೂ ಕೂಡ ಗೋಲ್ಡ್ ಮೆಡಲ್ ಪಡೆದಿರಲಿಲ್ಲ. ಸೊ ಇವಳು ಮೊದಲನೇ ಬಾರಿಗೆ ಆ ಚಿನ್ನದ ಪದಕ ಪಡೆದಿದ್ದ ಸಂದರ್ಭದಲ್ಲಿ ನಲ್ಲಿರೋ ಏರೋ ಕ್ಲಬ್ ಆಫ್ ಇಂಡಿಯಾ ಸಫ್ದರ್ಜಂಗ್ ರೋಡಲ್ಲಿದೆ, ಅವರು ಇವನ್ನ ಕರೆಸಿ ಒಂದು ಸನ್ಮಾನ ಮಾಡಿದ ಸಂದರ್ಭ ಇದು.
ನಮ್ಮ ಇವಳು ಚಿತ್ರಕಲೆಯಲ್ಲಿ ಸಾಕಷ್ಟು ಅಂತಾರಾಷ್ಟ್ರೀಯ ವಿಭಾಗಗಳಲ್ಲಿ ಮಾಡ್ತಾ ಇದ್ಲು. ಸೊ ಇವಳು ಸ್ಲೋವೇನಿಯಾಗೆ ಹೋದಾಗ ಅಲ್ಲಿನ ರಾಷ್ಟ್ರಪತಿಗಳು ಇವಳದು ಒಂದು ಪ್ರತಿಭೆ ಎಲ್ಲ ನೋಡಿ, ಸಾಕಷ್ಟು ಬಯೋಡೇಟಾ ನೋಡಿ ಇವಳನ್ನ ನೋಡಬೇಕು ಅಂತ ಒಂದು ಇನ್ವೈಟ್ ಮಾಡಿದರು. ಹಾಗಾಗಿ ರಾಷ್ಟ್ರಪತಿ ಅಲ್ಲಿನ ರಾಷ್ಟ್ರಪತಿ ಭವನದಲ್ಲಿ ಅವರು ಡ್ಯಾನಿಲೋ ಟರ್ಕ್ ಅಂತ ಮತ್ತು ಬಾರ್ಬರಾ ಅಂತ ಅವ್ರ ವೈಫು ಅವರು ಮೀಟ್ ಮಾಡಿದ ಸಂದರ್ಭ ಇದು. ಸಿಂಗಾಪುರ್ನಲ್ಲಿ ಆರ್ಟಿಸ್ಟ್ ಆಫ್ ದ ಸಿ ಅವಾರ್ಡು ಜೊತೆಯಲ್ಲಿ ಆ ಪ್ರಶಸ್ತಿ ತಗೊಳ್ತಾ ಇರೋ ಸಂದರ್ಭ. ಇವರು ಚೈನಾದ ಒಂದು ರಾಯಲ್ ಫ್ಯಾಮಿಲಿ ರಾಣಿ ಅವರು. ಸೊ ಅವ್ರ ಕೈಯಿಂದ ಪ್ರಶಸ್ತಿ ತಗೊಳ್ತಾ ಇದ್ದಿದ್ದು. ಸೊ ಇದು ಸ್ಲೋವೇನಿಯಾದಲ್ಲಿ ಗೋಲ್ಡ್ ಮೆಡಲ್ ತಗೊಳ್ತಾ ಇದ್ದ ಸಂದರ್ಭ. ಇವರು ಮಹಿಳಾ ಲಿಸ್ನರ್ ಅಂತ ಅಲ್ಲಿ ಮೇಯರ್, ಸೆಲಿಯಾ ಸಿಟಿಯ ಮೇಯರ್. ಮತ್ತು ಒಂದು ಪಾರ್ಟಿ ಅರೇಂಜ್ ಮಾಡಿದರು. ಅಲ್ಲಿನ ಮೆಂಬರ್ ಆಫ್ ಪಾರ್ಲಿಮೆಂಟು ಮತ್ತು ಇವರು ನಮ್ಮ ರಾಯಭಾರಿಯಾಗಿದ್ದರು ಅವರು, ಮತ್ತು ಅಲ್ಲಿ MLA ಮತ್ತು ಮಹಿಳಾ ಲಿಸ್ಟನ್ನು ಅವರೆಲ್ಲ ಇದ್ದಾರೆ. ಸೊ ಇವಳಿಗೆ ಒಂದು ಚಿತ್ರದ ಒಂದು ಪ್ರದರ್ಶನ ಕೂಡ ಅರೇಂಜ್ ಮಾಡಿದರು. ಇದು ಪೋಲೆಂಡಲ್ಲಿ ಒಂದು ಡೈರೆಕ್ಟರ್ಸ್ ಅವಾರ್ಡ್ ಅಂದರೆ ಗೊಲೆನೋವ್ ಒಂದು ಗ್ಯಾಲರಿ ಇದೆ. ಆ ಗ್ಯಾಲರಿಯವರು ಈ ಕಾಂಪಿಟೇಷನ್ನ ಅರೇಂಜ್ ಮಾಡಿದರು. ಇದು ಅವಳು ಮಾಡಿದ ಚಿತ್ರ. ಸೊ ಇದು ಬಂದ್ಬಿಟ್ಟು ಅವಳಿಗೆ ಅವಾರ್ಡ್, ಡೈರೆಕ್ಟರ್ಸ್ ಅವಾರ್ಡ್ ಅಂತ ಡೈರೆಕ್ಟರ್ ಕೈಯಲ್ಲೇ ಕೊಡಿಸಿದ್ರು. ಇದು ಸಿಂಗಾಪುರದ್ದು. ಅಲ್ಲಿ ಇವರು ಆವಾಗೇ ಒಂದು 60 ವರ್ಷ ಇತ್ತು. ಇವರು ಈಗಲೂ ಕೂಡ ಒಂದು ಸಮುದ್ರದ ಆಳಕ್ಕೆ ಡೈವಿಂಗ್ ಮಾಡುವಂಥದ್ರಲ್ಲಿ ಈಗಲೂ ಮಾಡ್ತಾರೆ. ಈಗ ಒಂದು 70 ವರ್ಷ ಮೇಲೆ ಏಜ್ ಇದೆ, ಈಗಲೂ ಕೂಡ ಮಾಡ್ತಾರೆ. ಸೊ ಇಲ್ಲಿ ಒಂದು ಗೋಲ್ಡ್ ಮೆಡಲ್ ತಗೊಂಡ್ಮೇಲೆ ಒಂದು ಸ್ಪೀಚ್ ಮಾಡ್ತಾ ಇರೋಂಥದ್ದು ಸ್ಲೋವೇನಿಯಾದಲ್ಲಿ. ಸ್ಲೋವೇನಿಯನ್ ಭಾಷೆಯಲ್ಲಿ ಒಂದು 7-8 ಸೆಂಟೆನ್ಸ್ ಕಲ್ತ್ಕೊಂಡು ಅವ್ರ ಭಾಷೆಯಲ್ಲಿ ಮಾಡಿದಾಗ ಅಲ್ಲಿ ಜನಕ್ಕೆ ಬಹಳ ಖುಷಿ. ಇಂಡಿಯಾದಿಂದ ಬಂದು ನಮ್ಮ ಭಾಷೆಯಲ್ಲಿ ಒಂದೇನೋ ಸ್ಪೀಚ್ ಮಾಡಿದ್ಲು ಅಂತ. ಸೊ ಇದು ಪೋಲೆಂಡಲ್ಲಿ. ಇವರೆಲ್ಲ ಚಿಕ್ಕ ಮಕ್ಕಳೇನೆ, ಕೆಲವರು ಟೀಚರ್ಸ್ ಒಂದಿಬ್ಬರು ಬಿಟ್ಟರೆ ಇವರೆಲ್ಲ ಮಕ್ಕಳು. ಸೊ ಅವರೆಲ್ಲ ಚಿತ್ರಕಲೆ ಸ್ಪರ್ಧೆ ಮಾಡ್ತಾಯಿದ್ರು. ಸೊ ಇವಳು ಎಲ್ಲರಿಗೂ ಏನೋ ಒಂದು ಟಾಪಿಕ್ ಕೊಟ್ಟು ಗ್ರೂಪ್ ಆ್ಯಕ್ಟಿವಿಟಿ ಥರ ಏನೋ ಒಂದು ಮಾಡ್ತಾಯಿದ್ರು. ಸೊ ಅದ್ರ ಬಗ್ಗೆ. ಸೊ ಇವಳು ಈ ಚಿತ್ರಕಲೆಯಲ್ಲಿ ಹೆಚ್ಚಿಗೆ ಭಾರತೀಯ ಸಂಸ್ಕೃತಿನ ಒಂದು ಟಾಪಿಕ್ ಆಗಿ ತಗೊಳ್ತಾ ಇದ್ಲು. ಸೊ ಹಾಗಾಗಿ ಅದು ಬಹಳ ಕಡೆ ಅದು ಆಸಕ್ತಿನ ಮೂಡಿಸ್ತಾ ಇತ್ತು. ಸೊ ನಮ್ಮ ಯಕ್ಷಗಾನ ಅದ್ರ ಬಗ್ಗೆ ಒಂದು ಚಿತ್ರ ಬರೆದಿದ್ದು, ಇದಕ್ಕೂ ಕೂಡ ಗೋಲ್ಡ್ ಮೆಡಲ್ ಬಂದಿತ್ತು. ಸೊ ಇದು ಡ್ಯಾನಿಲೋ ಟರ್ಕ್ ಅವರು ಇದು ಭಾವಚಿತ್ರ. ಇದು ಅಷ್ಟೇ ನಮ್ಮ ಭಾರತೀಯ ಸಂಸ್ಕೃತಿ ಇದು ಅದರದ್ದು ಒಂದು ಚಿತ್ರ. ಇದು ರಷ್ಯಾದಲ್ಲಿ ಒಬ್ಬ ತುಂಬ ಫೇಮಸ್ ಮ್ಯೂಸಿಷಿಯನ್ನು, ಅವರ ಬಗ್ಗೆ ಒಂದು ಮ್ಯೂಸಿಯಂ ಎಲ್ಲ ಇದೆ. ಆ ಮ್ಯೂಸಿಯಮಲ್ಲಿ ಇವಳದು ಇಂಥದ್ದು ಇನ್ನೂ 1-2 ಚಿತ್ರ ಕೂಡ ಪರ್ಮನೆಂಟ್ ಆಗಿ ಅಲ್ಲೇ ಶಾಶ್ವತವಾಗಿ ಅದನ್ನ ಪ್ರದರ್ಶನ ಮಾಡ್ತಾ ಇರ್ತಾರೆ. ಸೊ ಈ ರೀತಿಯಲ್ಲಿ ಭಾರತ ಸಂಸ್ಕೃತಿ ಬಗ್ಗೆನೇ ಹೆಚ್ಚಿಗೆ ಅವಳ ಚಿತ್ರಗಳನ್ನ ಮಾಡ್ಕೊಂಡು ಬಂದಿದ್ಲು. ಅಂತಾರಾಷ್ಟ್ರೀಯ ಆದರೂ ಕೂಡ ಹೆಚ್ಚಾಗಿ ಭಾರತೀಯ ಸಂಸ್ಕೃತಿಯನ್ನು ತೋರಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಈ ರೀತಿಯಲ್ಲಿ ಇದು ರಷ್ಯಾದಲ್ಲಿ ಇದಕ್ಕೆ ಒಂದು ಪ್ರಶಸ್ತಿ ಸಿಕ್ಕಿತ್ತು. ಇದು ಸ್ಲೋವೇನಿಯಾದಲ್ಲಿ ಇದಕ್ಕೆ ಫಸ್ಟ್ ಪ್ರೈಸ್ ಸಿಕ್ಕಿತ್ತು. ಈಗ ಅವರ ಪ್ರಶಸ್ತಿಗಳವರ ಒಂದು ನಾವು ಚಿತ್ರಗಳನ್ನ ಮತ್ತೆ ಬಂದಿರತಕ್ಕಂಥ ಪ್ರಶಸ್ತಿಗಳನ್ನ ನೋಡಿದ್ವಿ. ಈಗ ಅದನ್ನ ಪೂರ್ಣವಾಗಿ ಅವರಿಗೆ ಬಂದಿರತಕ್ಕಂಥ ಹಲವಾರು ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಹಾಗೂ ಹಲವಾರು ಗೌರವಾನ್ವಿತ ವ್ಯಕ್ತಿಗಳಿಂದ ಪಡೆದಿರ್ತಕ್ಕಂಥ ಕೆಲವೊಂದು ಪ್ರಶಸ್ತಿಗಳನ್ನ, ಪದಕಗಳನ್ನ, ಅವುಗಳನ್ನೆಲ್ಲ ನೋಡ್ಕೊಳ್ತಾ ಬರೋಣ.
ಇದುವರೆಗೆ ನಾವು ಲಕ್ಷ್ಮೀಶ್ರೀ ಅವರಿಗೆ ಬಂದಿರತಕ್ಕಂಥ ಪ್ರಶಸ್ತಿ, ಪುರಸ್ಕಾರ, ಬಿರುದುಗಳು, ಹಾಗೆ ಅವರ ಭಾವಚಿತ್ರಗಳು, ಕೆಲವೊಂದು ಏನು ಪೇಪರ್ ಕಟಿಂಗ್ಸ್ಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಈಗ ಅವ್ರ ಬಗ್ಗೆ ಒಂದು ಚಿಕ್ಕ ಅವರ ಬೃಹತ್ ವಿರಾಟ್ ಸ್ವರೂಪದ ಕೆಲವೊಂದು ಭಾಗವನ್ನು ನೋಡಿದ್ದೀವಿ. ಈಗ ಆ ಸಾಧನೆಗೆ ಬೇಕಾಗಿರ್ತಕ್ಕಂಥ ಅವರ ದಾರಿಯಲ್ಲಿ ಯಾವ ರೀತಿ ಅವರು ಬೆಳೆದು ಬಂದರು, ಅವರ ಜೀವನ ಹೇಗೆ, ಇದನ್ನ ಸ್ವಲ್ಪ ಅವರ ಬಗ್ಗೆ ನಾವು ತಿಳ್ಕೊಳ್ತಾ ನಮ್ಮ ಜೀವನದಲ್ಲಿ ಅವರಲ್ಲಿ ಎಷ್ಟನ್ನ ನಾವು ಅಳವಡಿಸ್ಕೋಬಹುದು, ಏನೆಲ್ಲ ನಮಗೆ ಮಾರ್ಗದರ್ಶನ ಸಿಕ್ಕತ್ತೆ, ವಿಶೇಷವಾಗಿ ಈ ಒಂದು ಚಿತ್ರಕಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅವರ ಅನುಭವಗಳು ಎಷ್ಟೆಲ್ಲ ನಮಗೆ ಪಾಠವನ್ನ ಕಲಿಸುತ್ತೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ತಾ ಬರೋಣ. ತಾವು ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ಯಾರು ಪ್ರೋತ್ಸಾಹ ನಿಮಗೆ? ಸಹಜವಾಗಿ ಏನಾಗುತ್ತೆ, ನಾವು ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಬರಬೇಕಾದ್ರೆ ಒಂದು ಗುರಿ ಮತ್ತೆ ಒಂದು ಗುರು ಈ ಎರಡೂ ಇರಬೇಕಾಗುತ್ತೆ. ನಿಮಗೆ ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ಯಾರು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ನಿಮಗೆ ಸಹಕಾರ ಕೊಟ್ಟರು, ಮತ್ತೆ ಅದರ ಆ ಗುರಿ ನಿಮ್ಗೆ ಹೇಗೆ ಬಂತು, ಮತ್ತೆ ನಿಮಗೆ ಗುರುವಾಗಿ ಯಾರನ್ನ ನೀವು ಆಯ್ಕೆ ಮಾಡಿಕೊಂಡು ಇಷ್ಟೆಲ್ಲ ಸಾಧನೆಗಳನ್ನ ಮಾಡಲಿಕ್ಕೆ ನಿಮಗೆ ಸಹಕಾರ ಆಯಿತು? ನನಗೆ ಯೋಚನೆ ಲೈಕ್ ಆ ಥರ ಗುರಿ ಅಂತ ನನಗೇನು ಗೊತ್ತಿರಲಿಲ್ಲ. ಬಟ್ ನ್ಯಾಚುರಲ್ ಆಗೇ ಅದು ನನಗೆ ತುಂಬ ಚಿಕ್ಕ ವಯಸ್ಸಿಂದನೇ ಮಾಡ್ತಾ ಇದ್ದೆ ಅಂತ ನನ್ನ ಅಪ್ಪ ಹೇಳಿದ್ರು. ಅಂದ್ರೆ ನಿಮ್ಮ ತಂದೆನೇ ನಿಮಗೆ ಗುರು ಅಂತ ಅನ್ಸುತ್ತೆ ಅಲ್ಲ? ಫ್ರಮ್ ದ ಏಜ್ ಆಫ್ 2 ಐ ಸ್ಟಾರ್ಟೆಡ್ ಡೂಯಿಂಗ್. ಅವಾಗ ನನಗೆ ಏನು ರಿಯಲೈಸೇಷನ್ ಇರಲ್ಲ, ಲೈಕ್ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಬಟ್ ಅಂದ್ರೆ ಈ ಚಿಕ್ಕ ಮಕ್ಕಳಲ್ಲಿ ನಾವು ಪೇಪರ್ ಅಲ್ಲಿ ತೆಗೆದುಕೊಂಡು ಚಿತ್ರ ಬರಿತಾ ಇದ್ವಿ, ಹಂಗೆ ಬರಿತಾ ಇದ್ದು ಒಂದು ಹವ್ಯಾಸ ಇತ್ತು ನಿಮ್ಗೆ ಅವಾಗ ಅನ್ಸುತ್ತೆ ಚಿತ್ರಕಲೆ? ಅವಾಗ ಅಪ್ಪ ಹೇಳಿದ್ರು ನಾನು ಟ್ಯಾಲೆಂಟ್ ಇದೆ ಅಂತ ಅವ್ರು ಐಡೆಂಟಿಫೈ ಮಾಡಿದ್ರು. ಸೊ ಅದು ಫಸ್ಟ್ ಟೈಮ್ ಅವರು ತುಂಬಾ ಲಾರ್ಜ್ ಶೀಟಲ್ಲಿ ನನಗೆ ಏನಾದರೂ ಟ್ರೈ ಮಾಡು ಅಂತ ನನಗೆ ಪೇಂಟ್ಸ್, ಬ್ರಷಸ್ ಎಲ್ಲ ಪ್ರೊಫೆಷನಲ್ ಬ್ರಷಸ್ ಪೇಂಟ್ಸ್ ಕೊಟ್ಟಿದ್ರು. ಸೊ ಅವಾಗ ನಾನು ತುಂಬ ಎಕ್ಸೆಪ್ಷನಲಿ ವೆಲ್ ಮಾಡಿದ್ದಕ್ಕೆ ಅವ್ರಿಗೆ ಇನ್ನೂ ಪ್ರೋತ್ಸಾಹ ಕೊಡಬೇಕು ಅಂತ ಅವ್ರು ಅನಿಸಿ ಪ್ರಯತ್ನ ಮಾಡ್ತಾಯಿದ್ರು. ಸೊ I can say it's God's gift more than what I have done. It's all done by God. That's all I need to say. ಈ ಕ್ಷೇತ್ರದಲ್ಲಿ ನಿಮ್ಮ ತಂದೆಯವರು ಇದನ್ನ ಗುರುತಿಸಬೇಕು ಅಂದಾಗ ಅವರಲ್ಲಿ ಏನಾದ್ರು ಒಂದು ಆ ಕಲೆ ಅಥವಾ ಆ ತರದ ಚಿತ್ರಕಲೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹಿರಿಯರಿಗೆ ಈ ತರ ಒಂದು ಕಲೆಯ ಬಗ್ಗೆ ಅನುಭವ ಮತ್ತೆ ಅಭ್ಯಾಸ ಯಾರಿಗಾದ್ರು ಇತ್ತಾ? ನಮ್ಮ ತಂದೆಗೆ ಆರ್ಟ್ ಆಸ್ ಹಾಬಿ ತಗೊಂಡಿದ್ರು. ಬಟ್ ಅವರು ಸಿವಿಲ್ ಓದಿದ್ದು. ಬಟ್ ಆಮೇಲೆ ಮತ್ತೆ ಅವ್ರಿಗೆ ಡಿಸೈನಿಂಗ್ ಇಷ್ಟ ಆಯಿತು ಅಂತ ಅವರು ವಾಪಸ್ ಡಿಸೈನಿಂಗ್ ಫೀಲ್ಡ್ಗೆ ಬಂದಿದ್ರು. ಸೊ ಅವ್ರಿಗೆ ಮೊದಲಿಂದನೇ ಎಲ್ಲ ಏನೇನು ಥರ ಎಕ್ಸ್ಪೋಜರ್ ಕೊಡ್ಬೋದು ಈ ಟ್ಯಾಲೆಂಟ್ಗೆ ಅಂತ ಅವ್ರಿಗೆ ಗೊತ್ತಿತ್ತು. ಸೊ ಅವರು ಅದನ್ನ ನನ್ನ ಮೇಲೆ ಟ್ರೈ ಮಾಡಿ ತುಂಬ ಮೇಲೆ ಅಂದ್ರೆ ಕೆಲವೊಂದ್ಸರಿ ಏನಾಗುತ್ತೆ, ನಮ್ಗೆ ನಾವು ಆಸೆ ಪಟ್ಟಿದ್ದು ಇಷ್ಟಪಡಕ್ ಆಗ್ಲಿಲ್ಲ ಅಥವಾ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದಾಗ ಅದನ್ನ ಮಕ್ಕಳಲ್ಲಿ ಅದನ್ನ ಪ್ರೋತ್ಸಾಹ ಕೊಟ್ಟು ಮಾಡ್ತಕ್ಕಂತ ಒಂದು ಅಭ್ಯಾಸ ಆಗುತ್ತೆ. ನಿಮ್ಗೆ ಅವರ ಒಂದು ಪ್ರೋತ್ಸಾಹ ಏನಾರ ಒತ್ತಾಯ ಪೂರ್ವಕವಾಗಿತ್ತ ಅಥವಾ ನಿಮ್ಗೂ ಅದು ಆಸಕ್ತಿಯಲ್ಲೇ ಹೌದು ನಾನು ಇದನ್ನ ಮಾಡಬೇಕು, ನನಗೂ ಇದು ಇಷ್ಟ ಅಂತಕ್ಕಂಥ ಭಾವನೆ ನಿಮ್ಗಿತ್ತ, ಅಥವಾ ಅವರ ಒತ್ತಾಯದ ಮೇಲೆ, ಅಥವಾ ಏನೋ ಅವ್ರು ಕಲ್ತಿದ್ರು ಅದನ್ನ ನಾನು ಮಗಳಿಗೂ ಹೇಳ್ಕೊಡ್ಬೇಕು ಅನ್ನೋದ್ರ ಮೇಲೆ ಮಾಡಿದ್ರು, ಅಥವಾ ನಿಮ್ಗೂ ಅದ್ರಲ್ಲಿ ಆಸಕ್ತಿ ಇತ್ತ? ನನಗೆ ಏನು ಹೇಳಿದ್ರು ಅಂದರೆ ನನಗೆ ಇದು ಮಿಕ್ಸಿಂಗ್ ಕಲರ್ಸ್ ಅಥವಾ ಟೋನ್ಸ್ ಡಿಫ್ರೆನ್ಶಿಯೇಷನ್ ಅಥವಾ ಅದು ನ್ಯಾಚುರಲ್ ಆಗಿ ಬಂದಿತ್ತು ಅಂತ. ಸೊ ಅವರು ಕಂಟಿನ್ಯೂಸ್ ಡೈಲಿ ಪ್ರಾಕ್ಟೀಸ್ ಮಾಡಿ ಸಂಸ್ಕಾರ ಅಂತ ಕರಿತೀವಿ ಅದಕ್ಕೆ, ತಂದೆಯಿಂದ ಜೀನ್ಸ್ ಅಲ್ಲಿ ಬರ್ತಕ್ಕಂಥದ್ದು ಕೆಲವೊಂದು ಬಂದ್ಬಿಡುತ್ತೆ, ಅದು ಸಹಜವಾಗಿ ಬರ್ತಕ್ಕಂಥದ್ದು. ಓಕೆ, ನಾನು ಇಲ್ಲ ಅಂತ ಹೇಳಿಲ್ಲ. ದಟ್ ಮೀನ್ಸ್ ಐ ವಾಸ್ ಎಂಜಾಯಿಂಗ್ ಡೂಯಿಂಗ್ ಇಟ್. ಸೊ ಎಷ್ಟೊಂದು ವರ್ಷ ತನಕ ಕಂಟಿನ್ಯೂಸ್ ಡೈಲಿ ಬೆಳಗ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಸೊ ಹ್ಯಾಂಡ್ ಮೂವ್ಮೆಂಟ್ಸ್ ಆಗಲಿ, ಬ್ರಷ್ ಪ್ರೆಷರ್ ಡಿಫ್ರೆನ್ಸಸ್ ಆಗಲಿ, ಸೊ ಅದನ್ನೆಲ್ಲ ನ್ಯಾಚುರಲ್ ಆಗಿ ಡೆವಲಪ್ ಮಾಡ್ಕೊಂಡು ಬಂದ್ವಿ. ಈಗ ನೀವು ಈ ಕ್ಷೇತ್ರದಲ್ಲಿ ಎಲ್ಲ ಸಾಧನೆ ಮಾಡ್ತಾ ಇದ್ರಿ, ನೀವು ಯಾವಾಗ 2ನೇ ಕ್ಲಾಸ್ ಅಂತ ತಾವಿಡಿದ್ರಿ? 2ನೇ ಕ್ಲಾಸ್ ಅಂದ್ರೆ ಸುಮಾರು 2ನೇ ವರ್ಷ. ಬಾಬ್ರಿ, 2ನೇ ವರ್ಷದಿಂದ ನಿಮ್ಮ ಅಭ್ಯಾಸ ಇದು ನಿಮ್ಮ ತಂದೆ ಜೊತೆನಲ್ಲೇ ಅಭ್ಯಾಸವಾಗಿ ಬಂತು ಅಂತೇಳಿ. ನೀವು ಇದ್ರ ಜೊತೆಗೆ ನಿಮ್ಮ ಎಜುಕೇಶನ್ ಎಲ್ಲಿವರೆಗೂ ಮುಗಿಸಿದ್ರಿ? ನಿಮ್ಮ ಎಜುಕೇಶನ್ಸ್ಗೆ ಇದು ಸಹಕಾರ ಆಯ್ತಾ, ಅಥವಾ ನಿಮ್ಗೆ ಏನಾದ್ರೂ ಈ ಒಂದು ಚಿತ್ರಕಲೆ ಅಥವಾ ಇದ್ರ ಮೂಲಕ ನಿಮ್ಗೆ ಅದು ಪ್ರೋತ್ಸಾಹ ಸಿಗ್ತಾ, ಅಥವಾ ಅಲ್ಲಿ ಏನಾದ್ರೂ ನಿಮ್ಮ ವಿದ್ಯಾಭ್ಯಾಸಕ್ಕೆ ಕುಂಟುತ್ತಾ ಆಯ್ತಾ? ಇವಾಗ ತಾವೇನ್ ಮಾಡ್ತಾ ಇದ್ದೀರಾ? ನಿಮ್ಮ ಕ್ಷೇತ್ರ ಏನು? ನಾನು ಆಕ್ಚುಲಿ ನರ್ಸರಿಯಿಂದನೂ ನನ್ನ ಕ್ಲಾಸಲ್ಲಿ ಟಾಪರ್ ಅಂತ ಹೇಳ್ತಾ ಇದ್ರು. ಅದು ನನಗೆ
ನಮ್ಮ ಅಮ್ಮ ಅದ್ರಲ್ಲಿ ಬರ್ತಾರೆ ತುಂಬ, ಲೈಕ್ ಓದೋದ್ರಲ್ಲಿ ಇನ್ನು ಯಾವಾಗಲೂ ಚೆನ್ನಾಗಿ ಮಾರ್ಕ್ಸ್ ತೊಗೋಬೇಕು, ಫುಲ್ ಪೇಪರ್ 100/100 ತೊಗೋಬೇಕು, ಆ ಥರ ಮೋಟಿವೇಶನ್ ಕೊಟ್ಟಿದ್ದು ನಮ್ಮಮ್ಮ. ಸೊ ಸ್ಟಾರ್ಟಿಂಗಿಂದನೂ ನನಗೆ ಲೈಕ್ ಕ್ಲಾಸಿಗೆ ಫಸ್ಟ್ ಬರಬೇಕು ಅನ್ನೋ ಥರ ಒಳಗಿಂದ ಅದು ಜೋಶ್ ಬಂದಿತ್ತು, ಒಂದು ಟ್ರಿಗರ್ ಇತ್ತು ಯಾವಾಗಲೂ ಅದು ಆಗ್ತಾ ಇತ್ತು. ಸೊ ನನಗೆ ಅದು ಫಸ್ಟ್ ಬಂದಿಲ್ಲ ಅಂದರೆ ನಿದ್ದೆ ಬರ್ತಾ ಇತ್ತು. ಸೊ ಅದು ಕಂಟಿನ್ಯೂ ಆಯಿತು. ಅದು ಬಹಳಷ್ಟು ನಿದ್ದೆ ಬರದಲ್ಲ ದಿನಗಳು ಇತ್ತು ಆಗಿದ್ರೆ ನಿಮ್ಗೆ ಅನ್ಸುತ್ತೆ, ಅಥವಾ ನಿದ್ದೆ ಬರತಕ್ಕಂತ ದಿನಗಳು ಜಾಸ್ತಿ ಇತ್ತ? ಅಂದ್ರೆ ಜಾಸ್ತಿ ಎಲ್ಲಾದ್ರಲ್ಲೂ ಔಟ್ ಆಫ್ 100 ತಗೊಂಡಿರೋ ದಿನಗಳೇ ಜಾಸ್ತಿ ಅನ್ಸುತ್ತೆ. ಒಂದೊಂದ್ಸರಿ 97, 98 ಬಂದಿದ್ರು ಆಳ್ಕೊಂಡು ಬರ್ತಾ ಇದ್ರು ನನಗೆ. ಸೊ ಅದು ಪರ್ಫೆಕ್ಷನ್ ಅಚೀವ್ ಮಾಡಬೇಕು ಅಂತ ನನಗೆ ಮೊದಲಿಂದ ಇತ್ತು. ಟಿಲ್ 10th ಸ್ಟ್ಯಾಂಡರ್ಡ್ ಕ್ಲಾಸ್ ಟಾಪರ್ ಆಗಿದೆ. ವೆರಿ ಗುಡ್. ಸೊ 10th ಸ್ಟ್ಯಾಂಡರ್ಡ್ ಅಲ್ಲಿ ಜಸ್ಟ್ ಫಾರ್ ವಿತಿನ್ ಫ್ಯೂ ಮಾರ್ಕ್ಸ್ ಅಲ್ಲಿ ಸ್ಟೇಟ್ ರ್ಯಾಂಕ್ ಹೊರಟೋಯ್ತು. ಅದಕ್ಕೋಸ್ಕರ ಅಳ್ಕೊಂಡು ಮನೆಗೆ ಬಂದೆ. ಏನೋ ಆಯಿತು ಅಂತ ಕೇಳಲಿಕ್ಕೆ, ಇಲ್ಲ 97 ಬಂದಿದೆ, 98 ಬಂದಿದೆ, 98 ಬಂದಿದೆ, 100 ಬಂದಿಲ್ಲ, ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗೋ ಥರ ಅನಿಸ್ತಾ ಇದೆ. ಅದೇ ನಮಗೂ ನಿಮ್ಗೂ ವ್ಯತ್ಯಾಸ. ನಾವು ಪಾಸ್ ಆಗಿಲ್ಲ ಅಂತ ಅಳ್ತಾ ಇದ್ವಿ, ಅಲ್ಲ ಅಳ್ತಾ ಇರಲಿಲ್ಲ, ಖುಷಿಯಾಗಿರ್ತಾ ಇದ್ವಿ. ನಮ್ಗೆ ಅದೇನು ಅವಾಗ ಹಳ್ಳಿನಲ್ಲಿದ್ದವ್ರಿಗೆ ನಿಮ್ಗೆ 100 ಬರ್ಲಿಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ರಿ. ಇದೇ ಒಬ್ಬ ಸಾಧಕನಿಗೆ ಒಬ್ಬ ಬಾಧಕನಿಗೆ ಇರತಕ್ಕಂಥ ವ್ಯತ್ಯಾಸಗಳಲ್ಲಿ ನಾವು ಕಾಣ್ತಾ ಬರ್ತವೆ. ಹಾಗಂತೇಳಿ ವಿದ್ಯೆ ನಿಮ್ಮ ಒಂದು ಕ್ಷೇತ್ರದಲ್ಲಿ ಏನು ನೀವು ಸಾಧನೆ ಮಾಡಿದ್ರಿ, ಅದು ಇದಕ್ಕೆ ಯಾವ ರೀತಿ ಸಹಕಾರ ಕೊಡ್ತು, ಅಥವಾ ಇದರಿಂದ ಅದಕ್ಕೆ ಸಹಕಾರ ಆಯ್ತಾ, ಆ ಕ್ಷೇತ್ರದಿಂದ ಇದಕ್ಕೆ ಸಹಕಾರ ಆಯ್ತಾ? ನಾನು ಒಂದೇನು ಹೇಳ್ಬೇಕಂತಿದ್ದೀನಿ, ನೀವು ಕ್ಲಾಸಲ್ಲಿ ಪಾಠ ಕೇಳಿದ್ದು, ಹೋಮ್ವರ್ಕ್ ಮಾಡಿದ್ದು ಅಷ್ಟೇ ವರ್ಡ್ ಅಂತ ಕನ್ಸಿಡರ್ ಮಾಡಿರಿ. ಅದನ್ನು ನೀವು ಸ್ಕೂಲಲ್ಲಿ ಎಷ್ಟು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದ್ರೂ ಪಾರ್ಟಿಸಿಪೇಟ್ ಮಾಡಿ. ಡಿಬೇಟ್ಸ್ ಇರಲಿ, ಬೇರೆ ಕಾಂಪಿಟೇಷನ್ಸಲ್ಲಿ ನೀವು ತಕ್ಷಣ ಲೈಕ್ ಎನ್ರೋಲ್ ಮಾಡ್ಕೊಳ್ಳಿ, ಹೋಗಿ. ಯಾಕಂದರೆ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ನೀವು ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತೀರಾ, ಅದಾದಮೇಲೆ ನಿಮಗೆ ನಿಮ್ಮ ಕರಿಯರ್ ಚೂಸ್ ಮಾಡೋಕ್ಕೆ ನಿಮಗೆ ಅವಕಾಶ ಆಗುತ್ತೆ. ಇವಾಗ ನನಗೆ ಕರಿಯರ್ ಚಾಯ್ಸಸ್ಗೆ ನನಗೇನು ಡೌಟ್ ಇರಲಿಲ್ಲ, ಯಾಕಂದರೆ ನಾನು ಆರ್ಟಲ್ಲಿ ಅಷ್ಟೊಂದು ಸಕ್ಸಸ್ ಸಿಕ್ಕಿದೆ, ನಾನು ಬೇರೆ ಫೀಲ್ಡಿಗೆ ಹೋಗ್ಬೇಕಂತ ಅನ್ಸೋದಿಲ್ಲ. ಮತ್ತು ನಾನು ಬಟ್ ಬೇರೆಯವ್ರಿಗೆ ಆ ಥರ ಕೇಸಸ್ ಇರಲ್ಲ, ಅವ್ರಿಗೆ ಯಾವ್ದ್ರಲ್ಲಿ ಟ್ಯಾಲೆಂಟ್ ಇದೆ ಅಂತ ಅವರಿಗೂ ಗೊತ್ತಿರಲ್ಲ. ಸೊ ನೀವು ಚೈಲ್ಡ್ಹುಡ್ಡಲ್ಲಿ ನೀವು ಸ್ಪೀಕಿಂಗ್ ಆಗಲಿ, ರೈಟಿಂಗ್ ಆಗಲಿ, ಡಿಸೈನಿಂಗ್, ಡಾನ್ಸಿಂಗ್, ಸಿಂಗಿಂಗ್ ಎಲ್ಲದರಲ್ಲೂ ಎನ್ರೋಲ್ ಮಾಡ್ಕೊಳ್ಳಿ, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿ. ಯಾವ್ದ್ರಲ್ಲಿ ಚೆನ್ನಾಗಿ ಬರುತ್ತೆ ನಿಮಗೆ, ಯಾವ್ದು ಈಸಿಯಾಗಿ ಬರುತ್ತೆ, ಯಾವ್ದ್ರಲ್ಲಿ ಸ್ಕಿಲ್ ಇದೆ ನಿಮಗೆ ಅಂತ ಫಸ್ಟ್ ನಿಮಗೆ ರಿಯಲೈಸ್ ಮಾಡ್ಕೋಬೇಕು. ಸೊ ಅದಾದಮೇಲೆ ನಿಮಗೆ ಈಸಿ ಆಗುತ್ತೆ ಫರ್ದರ್. ಲೈಕ್ ನೀವು ಅಂದ್ರೆ ಇವಾಗ ನಾವು ಊಟ ಮಾಡ್ಬೇಕಾದ್ರೆ ಎಲ್ಲವನ್ನೂ ಒಂದೊಂದು ಚೂರು ಚೂರು ತಿನ್ಬಿಟ್ಟು ಆಮೇಲೆ ಯಾವುದು ರುಚಿ ಜಾಸ್ತಿ ಇರುತ್ತೋ ಅದನ್ನ ನಾವು ಹೇಗೆ ಜಾಸ್ತಿ ಬೆಳೆಸ್ಕೊಳ್ತೀವಿ, ಹಾಗೆ ಯಾವ ಕ್ಷೇತ್ರದಲ್ಲೂ ಕೆಲವೊಂದು ಮಕ್ಕಳಿಗೆ ಅದು ಗೊತ್ತಿರಲ್ಲ, ನನಗೆ ಈ ಕ್ಷೇತ್ರದಲ್ಲಿ ಆಸಕ್ತಿ ಇದೆ, ಈ ಕ್ಷೇತ್ರದಲ್ಲಿ ನನಗೆ ಗೊತ್ತಿಲ್ಲ. ಸೊ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿದಾಗ ನಮ್ಗೆ ಯಾವ್ದು ಕ್ಷೇತ್ರದಲ್ಲಿ ಹೆಚ್ಚು ಒಳಗಡೆಯಿಂದ ಮನಸ್ಪೂರ್ವಕವಾಗಿ ತೃಪ್ತಿ ಮತ್ತೆ ಸಂತೋಷ ಮತ್ತೆ ಅದ್ರ ಬಗ್ಗೆ ಆಸಕ್ತಿ ಇರುತ್ತೆ, ಅದನ್ನ ಚೂಸ್ ಮಾಡ್ಕೊಂಡು ಅದರಲ್ಲಿ ಬೆಳೀರಿ ಅಂತಕ್ಕಂಥ ನಿಮ್ಮ ಒಂದು ಅನುಭವ ಇದೆ. ಬೇರೆಯವ್ರಿಗೆ ಈಸಿಯಾಗಿ ನಿಮ್ಗೆ ಒಂದೆರಡು ಕೆಲಸಗಳು ಬರ್ಬೋದು. ಸೊ ನಿಮ್ಗೆ ಅದು ಆ ರಿಯಲೈಸೇಷನ್ ಬೇಗ ಆದ್ರೆ ನೀವು ಫರ್ದರ್ ನಿಮ್ಮ ಕರಿಯರ್ ಅಲ್ಲಿ ನಿಮ್ಮ ಅಚೀವ್ಮೆಂಟ್ಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನೀವು 20 years ಇಂದ 40 years ಒಳಗೆ ಮಾಡಿರೋ ಅಚೀವ್ಮೆಂಟ್ಸ್ ಹೈ ಎನರ್ಜಿ ಇರೋ ಟೈಮ್ ಅದು. ಸೊ ನೀವು 40 ಕ್ರಾಸ್ ಆದರೆ ನಿಮಗೆ ಎನರ್ಜಿ ಲೆವೆಲ್ ಲೋ ಆಗುತ್ತೆ, ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಷ್ಟೊಂದು ಥರ ಇರುತ್ತೆ. ಸೊ ನೀವು ಚೈಲ್ಡ್ಹುಡ್ ಮತ್ತು 20s 30sನ ವೇಸ್ಟ್ ಮಾಡ್ಕೋಬೇಕು. ನನಗೆ ನೀವು ಮಾತಾಡೋದು ನೋಡ್ತಾ ಇದ್ರೆ, ಸೊ 40 years ಆದ್ಮೇಲೆ ಏನೋ ಅಚೀವ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ನಿಮಗೆ ಅದು 40 ವರ್ಷ ಆದ್ಮೇಲೆ ಎಕ್ಸ್ಪೀರಿಯನ್ಸ್ ಇದೆಯೋ ಅನ್ನೋದನ್ನ ಅನುಭವಿಸ್ಕೊಂಡು ನೀವು ಮಾತಾಡ್ತಾ ಇದಿರಲ್ಲ, ತುಂಬಾ ಖುಷಿ ಕೊಡ್ತಾ ಇದೆ. ಇಲ್ಲಿ ನಿಮ್ಮ ಎಜುಕೇಶನ್ ಎಲ್ಲಿವರೆಗೂ ಬಂತು? ಎಜುಕೇಶನ್ ಅಲ್ಲಿ ಎಲ್ಲಿ ಬಂದ್ರಿ, ನೀವು ಏನ್ ಸಾಧನೆ ಮಾಡಿದ್ರಿ ಎಜುಕೇಶನ್ ಅಲ್ಲಿ? SLC ವರೆಗೂ ಟಾಪರ್ ಅಲ್ಲಿ ಇದ್ರಿ. SLC ಆದ್ಮೇಲೆ ನಿಮ್ಮ ಒಂದು ಲೈಫ್ ಯಾವ ತರ ಚೇಂಜಸ್ ಆಯ್ತು, ಏನು ನೀವು ಚೂಸ್ ಮಾಡ್ಕೊಂಡ್ರಿ ನಿಮ್ಮ ವೃತ್ತಿಯ ಒಂದು ಬೆಳವಣಿಗೆಗೆ? ನಮ್ಮ ತಂದೆ ಬಿಲ್ಡಿಂಗ್ಸ್ ನ ಡಿಸೈನ್ ಮಾಡ್ತಾರೆ, ಓನ್ಲಿ ದ ಔಟರ್ ಎಕ್ಸ್ಟೀರಿಯರ್ ಲುಕ್ ಆರ್ ಇಂಟೀರಿಯರ್ ಲುಕ್. ಓಕೆ. ಸೊ ಆರ್ಕಿಟೆಕ್ಟ್ ಅವರು? ಹಾ, ಸಿವಿಲ್ ಓದಿರೋದು, ಬಟ್ ಹಿ ಹ್ಯಾಸ್ ಶಿಫ್ಟೆಡ್ ಹಿಸ್ ಕರಿಯರ್ ಬಿಕಾಸ್ ಆಫ್ ದಿ ಡ್ರಾಯಿಂಗ್. ಓಕೆ. ಸೊ ಅದರಲ್ಲಿ ನಾನು ಆ್ಯಕ್ಚುಲಿ ಅಪ್ಪ ಹೇಳಿದರು ನನಗೆ, ಬಿಕಾಸ್ ಐ ವಾಸ್ ಸ್ಟಡಿಂಗ್ ಅ ಲಾಟ್, ಅವ್ರು ಹೇಳಿದ್ರು ದೇರ್ ಇಸ್ ಅ ಲಾಟ್ ಆಫ್ ಪೊಟೆನ್ಷಿಯಲ್ ಇನ್ ಯು ಟು ಕಂಪ್ಲೀಟ್ ಇಂಜಿನಿಯರಿಂಗ್. ಸೊ ಆರ್ಕಿಟೆಕ್ಚರ್ ಇಸ್ ಸಮಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಆರ್ಟ್ ಆ್ಯಂಡ್ ಸೈನ್ಸ್. So not every artist can become an architect.
ಸೊ ಎಷ್ಟೊಂದು ಜನ ಆರ್ಟಿಸ್ಟ್ ಇದ್ದಾರೆ, ಅವ್ರಿಗೆ ಸ್ವಲ್ಪ ಡೈಮೆನ್ಷನ್ಸು ಮ್ಯಾಕ್ಸು ಎಲ್ಲ ತಲೆ ಒಳಗೆ ಇದ್ರೆ ಇಲ್ಲ ನಂಗೆ ಆಗಿಲ್ಲ, ಬರೀ ಇದರಲ್ಲಿ ಸ್ಕೆಚಿಂಗ್ ಮಾಡ್ಕೊಂಡಿರ್ತೀನಿ ಆ ಥರ ಹೇಳ್ತಾರೆ. ಸೊ ಐ ವಾಸ್ ಕ್ಯೂರಿಯಸ್ ಅಬೌಟ್ ಮ್ಯಾಕ್ಸ್ ಆ್ಯಂಡ್ ಸೈನ್ಸ್ ಆಲ್ಸೋ. ಸೊ that wasn't a good field for me. So I started studying for architecture entrance exams. That is called NATA. Then ಅದು ನಾಟದಲ್ಲಿ PUC ಜಾಯ್ನ್ ಆಗಿದ ತಕ್ಷಣ ನಾನು PUC ಮೌಂಟ್ ಕಾರ್ಮೆಲ್ ಮಾಡಿರೋದು. ಸೊ PUC ಜಾಯ್ನ್ ಆಗಿದ ತಕ್ಷಣ ನಾನು ಬೇರೆ ಸಬ್ಜೆಕ್ಟ್ಸ್ ನಾನು ಆರ್ಕಿಟೆಕ್ಚರ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಎಂಟ್ರೆನ್ಸ್ ಎಕ್ಸಾಮಲ್ಲಿ ಅಕಾರ್ಡಿಂಗ್ ಟು ನಾಟಾ ಸ್ಕೋರ್ಸ್ ಸ್ಟೇಟ್ ಸೆಕೆಂಡ್ ಬಂದಿತ್ತು. ಸೊ ಇಟ್ ವಾಸ್ ಈಸಿ ಟು ಗೆಟ್ ಇನ್ ಟು ಆರ್ಕಿಟೆಕ್ಚರ್. ಆ್ಯಂಡ್ ಆರ್ಕಿಟೆಕ್ಚರ್ ಜಾಯಿನ್ UECL ಕಂಪ್ಲೀಟ್ ಮಾಡಿರೋದು ನಾನು 5 years ಡಿಗ್ರಿ BE ಆರ್ಕಿಟೆಕ್ಚರ್. ಸೊ ಆರ್ಕಿಟೆಕ್ಚರ್ ಜಾಯಿನ್ ಆಗಿದ್ಮೇಲೆ ನನಗೆ ಫಸ್ಟ್ 2 ಸೆಮಿಸ್ಟರ್ಸಲ್ಲಿ ನನಗೇನು ಅಷ್ಟು ನ್ಯೂ ಥಿಂಗ್ ಅಂತ ಏನೋ ಅನ್ನಿಸ್ಲಿಲ್ಲ, ಬಿಕಾಸ್ ಇಲ್ಲೆಲ್ಲ ನೀವು ಅಭ್ಯಾಸ ಮಾಡಿದ್ದಕ್ಕೋಸ್ಕರ. ಸೊ ಅಂಡ್ ಯು ಆರ್ ಗಿವ್ ಟು ಸಪೋರ್ಟ್ ಫಾರ್ ಯುವರ್ ಫಾದರ್ ಆಲ್ಸೋ. ಸೊ ಸೇಮ್ ಅದೇ ನಿಮಗೆ ಸಿಲೆಬಸ್ ಎಲ್ಲ ಬರ್ತಾ ಇತ್ತು, ಅದೇ ಲೈನ್ಸ್ ಎಲ್ಲ ಮತ್ತೆ ಇದೆಲ್ಲ ಓಕೆ ಇದಕ್ಕೋಸ್ಕರ. ಸೊ ಇಟ್ ತುಂಬಾ ಈಸಿ ಅನ್ನಿಸ್ತಾ ಇತ್ತು ನಿಮಗೆ. ಓಕೆ. ಸೊ ದೇರ್ ವಾಸ್ ಅದು ಮೋಸ್ಟ್ ಪ್ರಾಬ್ಲಿ ವಿಜುವಲ್ ಆರ್ಟ್ ಮೇಲೆ ಮತ್ತು ವಿಜುವಲ್ ಸ್ಕೇಲಿಂಗ್ ಮೇಲೆ ಆ ಥರ ಟಾಪಿಕ್ಸ್ ಮೇಲೆ ನಮ್ಮ ಸಬ್ಜೆಕ್ಟ್ಸ್ ಇತ್ತು ಫಸ್ಟ್ 2 ಸೆಮಿಸ್ಟರ್. ಸೊ ನನಗೆ ಅಷ್ಟು ಡಿಫ್ರೆಂಟ್ ಅಂತ ಅನಿಸಿಲ್ಲ. ಬೇರೆಯವರು ನಾನು ನೋಡ್ತಾ ಇದ್ದರೆ ತುಂಬ ಸ್ಟ್ರಗಲ್ ಮಾಡ್ತಾಯಿದ್ರು. ಸೊ ನನಗೆ ಅವಾಗ ಗೊತ್ತಾಯಿತು ನಮ್ದು ಎಷ್ಟು ಟ್ಯಾಲೆಂಟ್ ಇದೆ ಅಂತ. ಸೊ ನಾನು ಇನ್ನೂ ಎಷ್ಟು ಜಾಸ್ತಿ ಮಾಡ್ಬೋದು ಬೇರೆಯವ್ರಿಗಿನ ಅಂತ ನನಗೆ ಅನ್ನಿಸ್ತು ಅವಾಗ. ಸೊ ಹಂಗೆ ಸೆಕೆಂಡ್ ಇಯರ್ ಥರ್ಡ್ ಇಯರಲ್ಲಿ ಸ್ವಲ್ಪ ಸಿವಿಲ್ ಸಬ್ಜೆಕ್ಟ್ಸು ಬೇರೆ ಇವಾಗ ಫಂಕ್ಷನಾಲಿಟಿ ಆಫ್ ದ ಬಿಲ್ಡಿಂಗ್ ಅದೆಲ್ಲ ಸ್ಟಾರ್ಟ್ ಆಯಿತು. ಸೊ ದಟ್ ವಾಸ್ ಇನ್ ಸಮಥಿಂಗ್ ನ್ಯೂ. ಇಟ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಜರ್ನಿ ಟು ಸ್ಟಡಿ ಆರ್ಕಿಟೆಕ್ಚರ್. ಸೊ ನಿಮ್ಮ ತಂದೆಯದು ನಿಮಗೆ ಸಹಕಾರ ಆಯಿತು. ನಿಮ್ಮ ತಾಯಿ ಏನು ವರ್ಕ್ ಮಾಡ್ತಿದ್ರು? ಶಿ ಇಸ್ ಓನ್ಲಿ ಹೌಸ್ ವೈಫ್ ಅಥವಾ ಶಿ ಇಸ್ ಆಲ್ಸೋ ಡೂಯಿಂಗ್ ಸಮ್ ಎನಿ ಅದರ್ ವರ್ಕ್? She has completed the diploma in architecture. Oh, she is also the same line only. Yeah. So whole family dedicated in this field only. Yeah. Oh, very good. So ಅವರು 8 years ಆಫೀಸಲ್ಲಿ ಕೆಲಸ ಮಾಡಿ ಆಮೇಲೆ ಬಿಟ್ಟಿದ್ರು. ಸೊ ಈಗ ನಿಮ್ಮ ತಂದೆ ತಾಯಿ ವರ್ಕ್ ಮಾಡೋದಕ್ಕೆ ನಿಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಇದೆ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ನಿಮ್ಮ ಕ್ಷೇತ್ರದಲ್ಲಿ. ಸೊ ಯು ಆರ್ ಆಲ್ಸೋ ಡೂಯಿಂಗ್ ಇನ್ವಾಲ್ವ್ ವಿತ್ ಆಲ್ ದ 3 ಪೀಪಲ್ಸ್ ಡೂಯಿಂಗ್ ಆಲ್ ದ ವರ್ಕ್ಸ್. ಸೊ ವೆರಿ ಗುಡ್. ಸೊ ಅದೇ, ಸೊ ಇಷ್ಟೊಂದು ಸಪೋರ್ಟ್ ಇದ್ದು ನನಗೆ ಇನ್ನ ಇಂಟರ್ನ್ಯಾಷನಲ್ ಲೆವೆಲ್ ಆರ್ಕಿಟೆಕ್ಟ್ ಆಗಬೇಕು ಅಂತ ನನಗೆ ಆಸೆ ಇದೆ. ಆಗ್ಬಿಟ್ಟಿದ್ದೀರಲ್ಲ ಬಹಳಷ್ಟು ಆಗಲೇ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು. ಫೈನ್ ಆರ್ಟ್ ಅಲ್ಲಿ ಮಾಡಿರೋದು, ಆರ್ಕಿಟೆಕ್ಚರ್ ಇನ್ನ ಕಲಿಯೋದಿದೆ. ಅಂದ್ರೆ ಈ ಫೈನ್ ಆರ್ಟ್ಗೂ ಆರ್ಕಿಟೆಕ್ಚರ್ಗೂ ಏನು ವ್ಯತ್ಯಾಸ ಏನಿರುತ್ತೆ? ಆರ್ಕಿಟೆಕ್ಚರ್ ಅಂದ್ರೆ ಇನ್ ದ ಫೀಲ್ಡ್ ಆಫ್ ಪರ್ಟಿಕ್ಯುಲರ್ಲಿ ಇಂಜಿನಿಯರಿಂಗ್, ಅಂದ್ರೆ ಈ ಆರ್ಕಿಟೆಕ್ಚರ್ ಅಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಪ್ರಶಸ್ತಿಗಳನ್ನ ಪಡಿತಾರೆ. ಅಲ್ಲಿ ಏನು ಡಿಸೈನ್, ಬಿಲ್ಡಿಂಗ್ ಡಿಸೈನ್ಗಳು ಮಾಡ್ತಕ್ಕಂಥದ್ದು ಅಥವಾ ಯಾವ ತರ? ಇವಾಗ ಯು ಕ್ಯಾನ್ ಕನ್ಸಿಡರ್ ಅ ಬಿಲ್ಡಿಂಗ್ ಆಸ್ ಅ ಮಿಷಿನ್ ವೇರ್ ಯು ಲಿವ್. ಲೈಕ್ ಪೇಂಟಿಂಗ್ ಇಸ್ ಸಮಥಿಂಗ್ ಯುವರ್ ಓನ್ ಚಾಯ್ಸ್. ಅಂಡ್ ನೀವು ಏನು ಮಾಡಿದ್ರು ಬೇರೆಯವ್ರಿಗೆ ಏನೂ ತೊಂದರೆ ಆಗಲ್ಲ. ಬಟ್ ಆರ್ಕಿಟೆಕ್ಚರ್ ಅಲ್ಲಿ ಇಟ್ಸ್ ಅ ಪ್ಲೇಸ್ ವೇರ್ ಯು ಲಿವ್ ಇನ್. ಸೊ ಹೌ ಪೀಪಲ್ ರಿಯಾಕ್ಟ್ ಟು ದಟ್ ಪ್ಲೇಸ್, ಹೌ ಯು ಶುಡ್ ಡಿಸೈನ್ ಅ ಪ್ಲೇಸ್. ಸೊ ಎವ್ರಿ ಸಿಂಗಲ್ ಎಕ್ವಿಪ್ಮೆಂಟ್ ಇಸ್ ನಾಟ್ ಸಮ್, ಇಟ್ ಇಸ್ ಅ ಫಂಕ್ಷನಲ್ ಯೂನಿಟ್. ಸೊ ನೀವು ಅದನ್ನ ವಿಜುವಲೈಸ್ ಮಾಡಿಕೊಂಡು ನೀವು ಅದನ್ನ ಡಿಸೈನ್ ಮಾಡಿ ಅದನ್ನ ಒಂದು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು, ಚಿತ್ರರೂಪದಲ್ಲಿ ತರ್ತಕ್ಕಂಥದ್ದು. ಸೊ ಅದರಲ್ಲಿ ನೀವು ಬೇರೆ ಫೀಲ್ಡ್ ಅವ್ರನ್ನ ಇನ್ವಾಲ್ವ್ ಮಾಡಬೇಕಾಗುತ್ತೆ. ಇವಾಗ ಸಪೋಸ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಫೈರ್ ಸೊ ಇದರಲ್ಲಿ ಇದು ಕೈಂಡ್ ಆಫ್ ಟೀಮ್ ಲೀಡರ್, ಟೀಮ್ ಮ್ಯಾನೇಜ್ಮೆಂಟ್ ತರ. ಅಂದ್ರೆ ಅವ್ರದ್ದನ್ನು ನೀವು ಇಮ್ಯಾಜಿನ್ ಮಾಡ್ಕೊಂಡು ನೀವು ಕಾರ್ಯರೂಪಕ್ಕೆ ತರಬೇಕಾಗುತ್ತೆ. ಅವ್ರದ್ದು ಒಪಿನಿಯನ್ಸ್ ತಗೊಂಡು ನಾವು ಈ ತರ ಡಿಸೈನ್ ಮಾಡಿದ್ರೆ ಏನೇನು ತೊಂದರೆ ಆಗುತ್ತೆ, ಪೈಪ್ ಸಿಸ್ಟಮ್ಸ್ ಏನೇನು ತೊಂದರೆ ಆಗುತ್ತೆ. ಸೊ ನೀವು ಲ್ಯಾಂಡ್ಸ್ಕೇಪಿಂಗ್ ಆಗಲಿ ಮತ್ತೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗಲಿ ಈ ಥರ ಇನ್ನೂ ಎಷ್ಟು ಬೆಟರ್ ಸರ್ವಿಸಸ್ ಕೊಡ್ಬೋದು ಜನಕ್ಕೆ, ಆ ಥರ ಎಲ್ಲ ಯೋಚನೆ ಮಾಡಬೇಕು. ಸೊ ನಿಮ್ಮ ಚಿತ್ರಕಲೆದು ನಿಮ್ಮ ವೃತ್ತಿಗೂ ಸಹ ತುಂಬಾ ಸಹಕಾರಿ ಆಗ್ತಾ ಇದೆ. ಇಲ್ಲಿ ಇನ್ನೊಂದು, ಈಗ ನೀವು ಏನು ಒಂದೊಂದು ವಿಭಾಗಕ್ಕೆ ಬೇರೆ ಬೇರೆ ಅಂತ ಇದೆ. ನಿಮ್ಮ ಕಾನ್ಸೆಪ್ಟ್ ಅಲ್ಲಿ
ಈಗ ನಮ್ಗೊಂದು ಐಡಿಯಾ ಇರುತ್ತೆ, ನಮ್ಮಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಯಾವ್ದು ಮಾಡಬೇಕು ಅಂತೇಳಿ. ನಿಮ್ಗೆ ಆ ಒಂದು ಕಾನ್ಸೆಪ್ಟ್ ಏನು ಆರ್ಕಿಟೆಕ್ಚರ್ ಅಂತ ಏನು ಕರಿತಾ ಇದ್ದಿಲ್ಲ, ಅದರಲ್ಲಿ ನಿಮ್ಗೆ ವಾಸದ ಮನೆಗ ಅಥವಾ ದೇವಾಲಯಕ ಅಥವಾ ಇವಾಗ ಒಂದು ಯಾವುದೋ ಕೈಗಾರಿಕೆಗ ಅಥವಾ ವಿಶೇಷವಾಗಿ ಪ್ರಸಿದ್ಧವಾಗಿರ್ತಕ್ಕಂಥ ಹಲವಾರು ಕಟ್ಟಡಗಳನ್ನ ನಾವು ಕಾಣ್ತಾ ಇರ್ತೀವಿ, ಸುಪ್ರಸಿದ್ಧವಾಗಿರ್ತಕ್ಕಂಥ. ಇದರಲ್ಲಿ ನೀವು ಯಾವುದರ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಒಲವನ್ನ ತೋರ್ಲಿಕ್ಕೆ ನಿಮ್ಗೆ ಇಷ್ಟ ಇದೆ ನಿಮ್ಮ ಮನಸ್ಸಿನಲ್ಲಿ? ನನಗೆ ಒಂದು ಎಷ್ಟೊಂದು ಮಾನ್ಯುಮೆಂಟ್ಸ್ ಎಲ್ಲ ನೋಡಿದಾಗ ತುಂಬಾ ಲೈಕ್ ಅಷ್ಟೊಂದು ಸ್ಕಲ್ಪ್ಚರ್ ಮಾಡಿದ್ದಾರೆ ಅಂತ ಲೈಕ್ ತುಂಬಾ ಶಾಕ್ ಆಯ್ತು. ಬಟ್ ಇವಾಗಿಂದು ಜನ ಅಷ್ಟು ಲೈಕ್ ಮೋಸ್ಟ್ಲಿ ದೇ ಕ್ಯಾಂಟ್ ಹೈಯರ್ ಪೀಪಲ್ ಟು ಡೂ ದಟ್ ಆ್ಯಂಡ್ ಮೇ ಬಿ ಇಟ್ಸ್ ನಾಟ್ ಇವನ್ ನೆಸೆಸರಿ ಆ ಥರ ಥಿಂಕ್ ಮಾಡ್ತಾರೆ. ಇವಾಗ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಗಳಿಸಬೇಕು ಅಂತ ಇದ್ದೀರಾ. ಈಗೇನಾಗುತ್ತೆ ಜೀವನದಲ್ಲಿ ನಮ್ಮ ಜೀವನದ ವೃತ್ತಿಗೋಸ್ಕರ, ನಮ್ಮ ಜೀವನದ ಆರ್ಥಿಕ ಒಂದು ನೆಲೆಗಟ್ಟಿಗೋಸ್ಕರ ಏನೋ ಚಿಕ್ಕ ಪುಟ್ಟ ಮನೆಗಳು ಕಟ್ಕೊಡ್ತಕ್ಕಂಥದ್ದು ಅಥವಾ ಅದರ ಕಮರ್ಷಿಯಲ್ ಬಿಲ್ಡಿಂಗ್ ಮಾಡಿಸ್ತಕ್ಕಂಥದ್ದು ಇದಿರುತ್ತೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಗಳಿಸ್ಬೇಕಾದ್ರೆ ಏನಾದ್ರು ಒಂದು ಗುರಿ ಇರಬೇಕಲ್ವಾ. ನಾನು ಮಾನ್ಯುಮೆಂಟ್ ಅನ್ನ ಒಂದು ಒಳ್ಳೆ ಅದನ್ನ ಮಾಡಬೇಕು, ಅಥವಾ ಯಾವ್ದಾದ್ರು ಒಂದು ದೊಡ್ಡ ಅದ್ಭುತವಾಗಿರ್ತಕ್ಕಂಥ ದೇವಾಲಯನ ಮಾಡಬೇಕು, ಅಥವಾ ಯಾವುದಾದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ ಆ ಒಂದು ನಿಮ್ಮ ಕಾನ್ಸೆಪ್ಟ್ ಬರ್ತಕ್ಕಂಥದ್ದು ಯಾವುದನ್ನ ಮಾಡಿ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಗಳಿಸ್ಬೇಕು ಅಂತಕ್ಕಂಥ ಒಂದು ಗುರಿ ಇದೆ ನಿಮಗೆ? ನಾನು ಹೈಟೆಕ್ ಬಿಲ್ಡಿಂಗ್ಸ್ ನ ಕ್ರಿಯೇಟ್ ಮಾಡೋಣ ಅಂತ ಜಾಸ್ತಿ ಇಂಟ್ರೆಸ್ಟ್ ಇದೆ. ಅಂದ್ರೆ ಈ ಕೈಗಾರಿಕೋದ್ಯಮ ಅಥವಾ ಈ MNC ಬಿಲ್ಡಿಂಗ್, MNC ಕಟ್ಟಡಗಳು ಅಂತ ಕರಿತೀವಿ ಆ ತರದ, ಅಥವಾ ಲೈಕ್ ಮೋರ್ ಆಫ್ ಆಟೋಮೇಷನ್. ಇವಾಗ ನಿಮ್ಮ ಸ್ಮಾರ್ಟ್ ಹೋಮ್ಸ್ ಅಂತ ಬರ್ತಾರೆ, ಸೊ ಅದು ಟೆಕ್ನಾಲಜಿ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಇನ್ನ ಎಷ್ಟು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ. ಸೊ ನಿಮ್ ಇವಾಗ ಮೊಬೈಲಲ್ಲೇ ಲೈಟ್ಸ್ ಆಫ್ ಮಾಡ್ಕೋಬಹುದು, ವಿಂಡೋಸ್ ಓಪನ್ ಮಾಡ್ಬೋದು, ಕರ್ಟನ್ಸ್ ಓಪನ್ ಮಾಡ್ಬೋದು. ಸೊ ಎಷ್ಟೊಂದು ಥರ ಟೆಕ್ನಾಲಜಿ ಎಲ್ಲ ಬಂದಿದೆ. ಮತ್ತೆ ನಾನು ಒಂದು ಲೈಕ್ ಡೈನಮಿಕ್ ಪೀಸ್ ಆಫ್ ಮಾನ್ಯುಮೆಂಟ್ ಇನ್ ಸಮ್ ಸಿಟಿ, at least by the end of my career, I want someone to recognize me from that building. So that is my aim. It has to become a skyline of a city. ಈಗ ನಮ್ಮಲ್ಲೂ ಬರ್ತಾ ಇದೆ ಏನು, ಈ ಭೂಕಂಪಗಳಾದಾಗ ಕಟ್ಟಡಗಳು ಬೀಳದ ಹಾಗೆ ಅದನ್ನ ಏನೋ ಸ್ಪ್ರಿಂಗ್ ವ್ಯವಸ್ಥೆಗಳಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು, ಇದೆಲ್ಲ ನಿಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಬರ್ತಕ್ಕಂಥದ್ದು ಅನ್ಸುತ್ತಲ್ಲ. ಈಗ ವೈಬ್ರೇಷನ್ ಇವಾಗ ಜಪಾನಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಜಾಸ್ತಿ ಭೂಕಂಪಗಳಾಗ್ತಾ ಇರುತ್ತೆ. ಅವುಗಳನ್ನ ಕಟ್ಟಡಗಳನ್ನ ಕಟ್ಟುವಾಗ ಅದರ ಒಂದು ಮೂಲ ಪ್ರತಿರೂಪಗಳನ್ನ ಮಾಡಿಸ್ಬೇಕಾದ್ರೆ ಅಥವಾ ಅದೆಲ್ಲ ನಿಮ್ಮ ಒಂದು ನಾಲೆಡ್ಜ್ ಅಲ್ಲೇ ಅದೆಲ್ಲ ಬೇಸ್ ಎಲ್ಲ ಬಂದಿರುತ್ತೆ ಅನ್ಸುತ್ತಲ್ಲ. ಅದು ಮೋರ್ ಆಫ್ ರಿಸರ್ಚ್ ವರ್ಕ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಮೋರ್ ಡಿಸೈನಿಂಗ್ ಇದರಲ್ಲಿ ಇರುವಾಗ ನಾವು ಲೈಕ್ ಫುಲ್ಲಿ ಸೈಂಟಿಫಿಕ್ ಹೋಗೋರು ತುಂಬಾ ಕಮ್ಮಿ ಇದ್ದಾರೆ. ನಾವು ಕಲರ್ಸ್, ಟೆಕ್ಸ್ಚರ್ಸ್, ಸ್ಪೇಸಸ್ ನ ಡಿಸೈನ್ ಮಾಡೋದು ವಿಭಾಗ ಬೇರೆ ಬೇರೆ ಬರುತ್ತಾಗಿದೆ. ಅದನ್ನೇ ಏನೋ ಸೈಂಟಿಫಿಕ್ ರಿಸರ್ಚ್ ಮಾಡಿ ಮಾಡ್ತಕ್ಕಂಥದ್ದು. ಅದು ಏನು ಒಂದು ಜನರಲ್ ಕ್ವಶನ್ ಇಲ್ಲಿ ನಮಗೆ ಒಂದು ಕುತೂಹಲ ಇರುತ್ತೆ, ಆಸಕ್ತಿ ಇರುತ್ತೆ. ನಮ್ಮ ಈಗ ಅಲ್ಲಿ ದೇಶಕ್ಕೆ, ಅಲ್ಲಿ ಆ ಭೂ ಮಣ್ಣಿಗೆ ಒಂಥರ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕು. ನಮ್ಮ ಭಾರತದ ಈ ಭೂನೆಲಕ್ಕೆ ಅಥವಾ ನಮ್ಮದೇ ಕ್ಷೇತ್ರ, ಇವಾಗ ಒಂದು ಬೆಂಗಳೂರು ಅಥವಾ ಒಂದು ಕರ್ನಾಟಕ, ಈ ವ್ಯಾಪ್ತಿಗೆನೆ ನಾವು ಬೇರೆ ಬೇರೆ ಬದಲಾವಣೆಗಳನ್ನ ಮಾಡಿ ಆಯಕಟ್ಟನ್ನ ಕಟ್ಟತಕ್ಕಂಥದ್ದು, ಅಂದ್ರೆ ಫೌಂಡೇಶನ್ ಅಂತ ಇದ್ರೆ ಆ ತರ ಕಟ್ಟತಕ್ಕಂಥ ವ್ಯವಸ್ಥೆ ಇರುತ್ತೆ. ಅದಕ್ಕೆ ಹೌದು, ನೀವು ಲೈಕ್ ಲೋಕಲ್ ಕ್ಲೈಮೇಟ್, ಲೋಕಲ್ ಜನ ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ನೀವು ಅಮೆರಿಕಲ್ಲಿರೋ ಲೈಫ್ ಸ್ಟೈಲ್ ಬೇರೆ, ಇಲ್ಲಿರೋ ಲೈಫ್ ಸ್ಟೈಲ್ ಬೇರೆ. ಸೊ ನೀವೆಲ್ಲ ಅದನ್ನ ಕನ್ಸಿಡರ್ ಮಾಡಿ ಡಿಸೈನ್ ಮಾಡಿದ್ರೆ ಇಟ್ ಈಸ್ ಮೋರ್ ಎಫೆಕ್ಟಿವ್ ಫಾರ್ ದ ಪೀಪಲ್. ಸೊ ನೀವು ಇವಾಗ ಎಲ್ಲ ಎಷ್ಟೊಂದು ಸಾಫ್ಟ್ವೇರ್ ಬಿಲ್ಡಿಂಗ್ಸ್ ಫುಲ್ ಕಂಪ್ಲೀಟ್ಲಿ ಗ್ಲಾಸ್ ಹಾಕ್ತಾರೆ. ಅಮೆರಿಕಾದಲ್ಲಿ ಆ ಗ್ಲಾಸ್ ಹಾಕೋದು ಇಟ್ ಈಸ್ ಬೆಟರ್. ಬಟ್ ಇನ್ ಇಂಡಿಯಾ ದಟ್ ಗ್ಲಾಸ್ ಇಸ್ ಟೇಕಿಂಗ್ bringing in more of sunlight and ಒಳಗಡೆಯಿಂದ ಜಾಸ್ತಿ ಏರ್ ಕಂಡೀಷನಿಂಗ್ ಮಾಡಬೇಕಾಗುತ್ತೆ, ಸುಮ್ಮನೆ ಎನರ್ಜಿ ವೇಸ್ಟ್ ಆಗ್ತಾಯಿದೆ. ಸೊ ಹಿಂದಿನ ಕಾಲದಲ್ಲಿ ಏನಕ್ಕೆ ಇಂಡಿಯಾದಲ್ಲಿ ಬೇರೆ ಥರ ಆರ್ಕಿಟೆಕ್ಚರ್ ಮಾಡ್ತಾಯಿದ್ರು, ಅದನ್ನು ನಾವು ಹಿಸ್ಟ್ರಿಗೆ ಹೋಗಬೇಕಾಗಿರೋ ಅವಶ್ಯಕತೆ ಇದೆ. ಲೈಕ್ ಏನಕ್ಕೆ ಆ ಥರ ಬಿಲ್ಡಿಂಗ್ಸ್ ಕಟ್ತಾಯಿದ್ರು, ಅಮೇರಿಕಲ್ಲಿ ಏನಕ್ಕೆ ಆ ಥರ ಕಟ್ಟಿಲ್ಲ. ಸೊ ದೇವರ್ ಜಾಸ್ತಿ ಅಲ್ಲಿರೋ ಜನಕ್ಕೆಗೋಸ್ಕರ ಮಾಡಿರೋ ಮಾನ್ಯುಮೆಂಟ್ಸ್ ಇದಾವೆ. ಸೊ ಅದನ್ನ ತಿಳ್ಕೊಬೇಕು. ಇದೆಲ್ಲ ರಿಸರ್ಚ್ ಅಲ್ಲಿ ಬರ್ತಕ್ಕಂಥದ್ದು ನಮ್ಮ ಇದಕ್ಕೆ ತುಂಬಾ ಅದ್ಭುತವಾಗಿರ್ತಕ್ಕಂಥ ವಿಷಯಗಳು. ನಾನು ನಿಮ್ಮನ್ನ ಪರಿಚಯ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ವಿಷಯಗಳು ಇವತ್ತು ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥದ್ದು. ನಮ್ಗೆ ಇದೆಲ್ಲ ಕಾನ್ಸೆಪ್ಟೇ ಇಲ್ಲ.
ಬಿಲ್ಡಿಂಗ್ ಕಟ್ಟಿಸ್ಬೇಕು, ದೊಡ್ಡದಾಗಿರ್ಬೇಕು, ನಾವು ವಾಸ ಮಾಡ್ಬೇಕಷ್ಟೇ. ಆದ್ರೆ ಈ ಕಾನ್ಸೆಪ್ಟ್ ಏನಿದೆ, ನೀವು ಗ್ಲಾಸ್ ಹೇಳಿದ್ರಿ ಅಮೆರಿಕದ ಅಲ್ಲಿ ಒಂದು, ಇಲ್ಲಿಯ ಹವಾಮಾನ ಅಥವಾ ಸಮುದ್ರದ ಪಕ್ಕ ಇದ್ದಾಗ ಯಾವ ರೀತಿ ಕಟ್ಟಬೇಕು, ಇದೆಲ್ಲ ನಮಗೆ ಒಂದು ಕಲ್ಪನೆ ಇಲ್ಲದ ವಿಷಯಗಳು. ತುಂಬಾ ಸಂತೋಷ ಆಯ್ತು. ಈಗ ಮತ್ತೆ ನಿಮ್ಮ ಕ್ಷೇತ್ರಕ್ಕೆ ನಾನು ಬರ್ತೇನೆ. ಈಗ ನಿಮ್ಮಲ್ಲಿ ಇದನ್ನ ಮಾಡುವಾಗ ನನಗೆ ಗೊತ್ತಿರೋ ಪ್ರಕಾರದಲ್ಲಿ, ನಾನು ಯಾವ್ದಾದ್ರು ಒಂದು ಚಿತ್ರ ಬರೀಬೇಕು ಭೌತಶಾಸ್ತ್ರದಲ್ಲಿದ್ದಾಗ, ನಾನು ಹೈಸ್ಕೂಲ್ ಓದುವಾಗ ನನ್ನ ಪಕ್ಕದವನ್ನೇ ಕೇಳ್ತಾ ಇದ್ದೆ, ಚಿತ್ರ ಬರ್ಕೊಡೋ ಬರಲ್ಲ ನನಗೆ ಅಂತೇಳಿ. ಆದ್ರೆ ನೀವು ಇಷ್ಟೊಂದು ಸೂಕ್ಷ್ಮವಾಗಿರ್ತಕ್ಕಂಥ ಆ ಚಿತ್ರಕಲೆಗಳಿಗೆ ಹೋದಾಗ ತುಂಬಾ ಮಾನಸಿಕವಾಗಿ ಸ್ಥಿಮಿತ ಇರಬೇಕಾಗುತ್ತೆ. ಅಂದ್ರೆ ಎಮೋಷನಲಿ, ಮೆಂಟಲಿ ಅಂಡ್ ಇವನ್ ಫಿಸಿಕಲಿ ಆಲ್ಸೋ, ಬಿಕಾಸ್ ಒಂದ್ ಪೊಸಿಷನ್ ಕೂತ್ಕೊಂಡಾಗ ವಿ ಸ್ಪೆಂಡ್ ಸೋ ಮೆನಿ ಅವರ್ಸ್. ಸೊ ಅಂತಹ ಸಂದರ್ಭದಲ್ಲಿ ನಿಮಗೆ ಈ ಸಂಯಮ ಅಥವಾ ಸಮಾಧಾನ, ಆ ಒಂದು ವ್ಯವಸ್ಥೆ ನಿಮ್ಗೆ ಎಲ್ಲಿಂದ ಬಂತು, ಹೇಗೆ ಬಂತದ್ದು? ಏನೋ ಅಭ್ಯಾಸದ ಮೂಲಕನ, ಅಥವಾ ನೀವು ಈ ಯೋಗ ಕ್ಷೇತ್ರದಲ್ಲಿ ನೀವು ಏನಾರ ಯೋಗ ಸಾಧನೆ ಮಾಡಿದ್ರಾ, ಅಥವಾ ಈ ತರ ಆ ಒಂದು ಮನಸ್ಸು ಸಮಾಧಾನವಾಗಿ ಸಂಯಮಕ್ಕೆ ಬರಬೇಕಾದ್ರೆ, ಏಕಾಗ್ರತೆಗೆ ಬರಬೇಕಾದ್ರೆ ನಿಮಗೆ ಯಾವ ಒಂದು ಅಭ್ಯಾಸ ನಿಮಗೆ ಸಾಧನೆಗೆ ಸಹಕಾರ ಆಯಿತು? ನನ್ಗೆ ಆಕ್ಚುಲಿ ಅದು ಯೋಗ ಅಭ್ಯಾಸ ಅಂತ ಮಾಡಿಲ್ಲ, ಬಟ್ ನ್ಯಾಚುರಲಿ ಐ ಹ್ಯಾವ್ ಅ ಮೆಡಿಟೇಟಿವ್ ಮೈಂಡ್, ಐ ಕ್ಯಾನ್ ಟೆಲ್ ದಟ್. ಬಟ್ ಚಿಕ್ಕವಳಿರುವಾಗ ನನಗೆ ಅದೇ ಇವಾಗ ಡ್ಯಾನ್ಸ್ ಕ್ಲಾಸಸ್ ಹೋದ್ರೆ ನನಗೆ ಎನರ್ಜಿ ಲೆವೆಲ್ ಅಷ್ಟೊಂದಿಲ್ಲ. ಎಷ್ಟೊಂದು ಜನ ನನ್ನ ಫಿಸಿಕಲಿ ಎನರ್ಜಿ ಇಲ್ಲ ಜಾಸ್ತಿ. ಸೊ ನಾನು ಬೇರೆ ಕ್ಲಾಸ್ಮೇಟ್ಸ್ ನೋಡಿದಾಗ ಅಷ್ಟೊಂದು ಎನರ್ಜಿ ಇದೆ, ನನಗೇನಕ್ಕಿಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ನಾನು ಲೈಕ್ ಆರ್ಟ್ಸ್ ಟುಗೆದರ್ ಈ ಪೇಂಟಿಂಗ್ ಮಾಡ್ತಿರುವಾಗ ಸೈಲೆನ್ಸ್ ಇದೆ ಅಲ್ಲ, ಸೊ ಅದು ನನಗೆ ಇಷ್ಟ. ಲೈಕ್ ಐ ಆಮ್ ಮೋರ್ ಆಫ್ ಇಂಟ್ರೋವರ್ಟ್. ಮೋಸ್ಟ್ಲಿ ನೀವು ಇದನ್ನ ಚಿಕ್ಕ ವಯಸ್ಸಲ್ಲೇ ತೆಗೆದುಕೊಂಡಿದ್ದಕ್ಕೆ ಆ ರೀತಿಯ ಮಾನಸಿಕವಾಗಿರ್ತಕ್ಕಂಥ ಒಂದು ಸಬಲತೆ ನಿಮ್ಗೆ ಇದರಲ್ಲಿ ಸಿಕ್ತು ಅನ್ಸುತ್ತೆ. ಏಕಾಗ್ರತೆ ಇರ್ಬೋದು, ಅಥವಾ ಕಾನ್ಸಂಟ್ರೇಷನ್, ಅದಂದ್ರೆ ಕಾನ್ಸಂಟ್ರೇಷನ್ ಅಥವಾ ಈ ಒಂದು ಸಂಯಮ ಅಂತ ಏನ್ ಕರಿತಾ ಬರ್ತೇವೆ, ಹೆಚ್ಚು ಸಮಯವನ್ನ ಆ ಒಂದು ಸನ್ನಿವೇಶದಲ್ಲಿ, ಅದೇ ಒಂದು ಏಕಾಗ್ರತೆಯಲ್ಲಿ ನಮ್ಮ ಜೀವನವನ್ನ ಅಥವಾ ಕಾರ್ಯವ್ಯಾಪ್ತಿ ಕಡೆ ತೆಗೆದುಕೊಂಡು ಹೋಗ್ಲಿಕ್ಕೆ ಇದು ತುಂಬಾ ನಿಮ್ಗೆ ಸಹಕಾರಿ ಆಯ್ತು ಅನ್ಸುತ್ತೆ. ನನ್ನ ಕ್ಯಾರೆಕ್ಟರ್ ಲೈಕ್ ತುಂಬಾ ಸೈಲೆಂಟ್ ಪರ್ಸನಾಲಿಟಿ, ಸೊ ನನಗೆ ಪೇಂಟಿಂಗ್ ಮಾಡೋದು ತುಂಬಾ ಈಸಿ ಆಯ್ತು. ಲೈಕ್ ಇಲ್ಲಿ ಇನ್ನೊಂದು ನಿಮ್ಮ ಪರ್ಸನಲ್ ಒಂದು ಕ್ವಶನ್ ಆಗುತ್ತೆ, ಅಂದ್ರೆ ನೀವು ನಿಮ್ಮ ಸ್ನೇಹಿತರನ್ನ ಆಯ್ಕೆ ಮಾಡ್ತಕ್ಕಂಥದ್ದು ನಿಮ್ ತರವ್ರನ್ನ ಆಯ್ಕೆ ಮಾಡ್ತೀರಾ, ಅಥವಾ ಅದರಲ್ಲಿ ಎಲ್ಲಾ ತರನು ಆಯ್ಕೆ ಮಾಡ್ಕೊಂಡಿದ್ದೀರಾ? ಹಾಗಾದ್ರೆ ವೆರಿ ಗುಡ್. ಇಲ್ಲಿ ಇನ್ನೊಂದು ನಾನು ಕೇಳಿದೆ, ನಿಮ್ ತಂದೆಯವರು ಪ್ರಶಸ್ತಿಗಳನ್ನ ತೋರಿಸುವಾಗ ಸುಮಾರು 45 ಅಡಿ ಉದ್ದದ್ದು ಒಂದು ಪೇಪರ್ ಅನ್ನ ಮಾಡಿ ಅದರಲ್ಲಿ ಅಭ್ಯಾಸ ಮಾಡಿ, ನಿಮ್ಗೆ ಅವಾಗ ಏನ್ ಅನ್ನಿಸ್ತು? ನಿಮ್ಗೆ ಆ ಒಂದು ಅಂದ್ರೆ ನಮ್ಗೆ ಇವಾಗ ಒಂದು ಚಾಲೆಂಜಿಂಗ್ ಅಂತ ತೆಗೆದುಕೊಳ್ತೀವಿ. ಇವಾಗ ಯಾವ್ದಾದ್ರು ಒಂದು ನಮ್ಮ ಯೋಗಾಭ್ಯಾಸ ಮಾಡುವಾಗ ಯಾವ್ದಾದ್ರು ಒಂದು ಆಸನವನ್ನ ಕೊಟ್ಟು ಇದನ್ನ ಇಷ್ಟು ದಿನಗಳಲ್ಲಿ ಅಭ್ಯಾಸ ಮಾಡುವಂತ ನಾವೊಂದು ಅದನ್ನ ಒಂದು ಮಕ್ಕಳಿಗೆ ಚಾಲೆಂಜ್ ಮಾಡ್ತೀವಿ, ಇಷ್ಟದಲ್ಲಿ ನೀನು ಕಲಿಬೇಕಪ್ಪ, ನಮಗೆ ತೋರಿಸ್ಬೇಕು ನೀನು ಕಲಿಬೇಕು ಅಂತ ಹೇಳಿ. ಈಗ ನಿಮ್ ತಂದೆಯವರು ನಿಮ್ಮ ಆ ಒಂದು ಪೇಷನ್ಸ್ ಅನ್ನ ಅಥವಾ ನಿಮ್ಮ ಒಂದು ಚಿತ್ರಕಲೆ ಎಷ್ಟು ಆಸಕ್ತಿ ಇರ್ಬೋದು ಅನ್ನೋದನ್ನ ಆ ಒಂದು ಅಭ್ಯಾಸ ನಿಮ್ಗೆ ಏನ್ ಅನ್ಸ್ತು ಅವಾಗ? ಸುಮ್ಮನೆ ಒಂದು ಏನ್ ನಮ್ಮ ತಂದೆ ಕೊಟ್ಟಿದ್ದಾರೆ ಮಾಡ್ಬೇಕು ಅನಿಸ್ತಾ, ಅಥವಾ ಏನಾರ ನಿಮ್ಮ ಮೈಂಡ್ ಅಲ್ಲಿ ಅವಾಗ ಏನಾರ ಚೇಂಜಸ್, ಅಂದ್ರೆ ಆ ಚಿಕ್ಕ ವಯಸ್ಸಲ್ಲಿ ಏನೋ ಅನುಭವ ಬಂದಿರಲ್ಲ ಅನ್ಸುತ್ತೆ, ಏನ್ ಅನ್ಸಿರ್ಬಹುದು ನಿಮ್ಗೆ ಅವಾಗ ನಿಮ್ ತಂದೆ ಆ ಒಂದು ಸನ್ನಿವೇಶವನ್ನ ನಿರ್ಮಾಣ ಮಾಡ್ಕೊಟ್ಟಾಗ? ಅಂದ್ರೆ ಮೇ ಬಿ it was challenging. The more you give me a challenging task, I tend to get interested to it. ನನಗಿನ್ನ ಇವಾಗೂ ಅಷ್ಟೇ, ನನಗೆ ಸ್ಟ್ರೆಂತ್ ಅಂದರೆ ನನ್ನ ಸ್ಪೀಡ್. ಸೊ ಪೇಂಟಿಂಗಲ್ಲಿ ಇವಾಗ ಅಷ್ಟೊಂದು ಕಾಂಪಿಟೇಷನ್ಸಲ್ಲಿ ಗೆಲ್ಲಬೇಕು ಅಂದರೆ ಇಟ್ ಈಸ್ ಇವಾಗ ಓನ್ಲಿ 2 hours ಟೈಮ್ ಇರುತ್ತೆ ಕಾಂಪಿಟೇಷನ್, ಒಂದು ಪೇಂಟಿಂಗ್ ಮುಗಿಸ್ಬೇಕು. ಸೊ ಎಷ್ಟೊಂದು ಜನಕ್ಕೆ ಸ್ಕಿಲ್ ಇರುತ್ತೆ ಬಟ್ ಸ್ಪೀಡ್ ಇರುತ್ತೆ. ಸೊ ಅದು ಪೇಂಟಿಂಗ್ ಮುಗಿಸೋದೇ ಇಲ್ಲ 2 hours. ಸೊ ನನಗೆ ತುಂಬ ಬರಿತಾ ಇದ್ದೆ ವಿತಿನ್ 2 hours, ಸ್ಕೆಚಿಂಗ್ ಮಾಡಿ ಪೇಂಟಿಂಗ್ ಮಾಡಿ. ಅಂದ್ರೆ ಫಾಸ್ಟ್ ಅಂತ ಈ ಬರವಣಿಗೆಗಳಲ್ಲಿ ಬರುತ್ತಲ್ಲ ಆ ತರ ಈ ಪೇಂಟಿಂಗ್ ಅಲ್ಲಿ ತುಂಬಾ ಸ್ಪೀಡ್ ಇತ್ತು. ಒಂದು ಸೆಕೆಂಡ್, ಅದೆಲ್ಲೋ ಹೊರಟಾಯ್ತು. ಸೊ ಮತ್ತೆ ಎಷ್ಟೊಂದು ಸ್ಪೀಡ್ ಪೇಂಟಿಂಗ್ ಪರ್ಫಾರ್ಮೆನ್ಸಸ್ ಕೊಟ್ಟಿದ್ವಿ. ಸೊ ವಿತಿನ್ 2 minutes ಅಲ್ಲ 3 minutes ಯಾವ್ದಾರ ಪೇಂಟಿಂಗ್ ಮಾಡೋದು, ಆ ಥರ ಎಲ್ಲ ಮಾಡಿದ್ವಿ. ಸೊ ಒಂದು ಸೀಕ್ರೆಟ್ ಆಫ್ ವಿನ್ನಿಂಗ್ ಸೋ ಮೆನಿ ಪ್ರೈಸಸ್ ಇಸ್ ಬಿಕಾಸ್ ಆಫ್ ಮೈ ಸ್ಪೀಡ್ ಆ್ಯಂಡ್ ಒಂದು ಸೆಕೆಂಡ್. ಎಲ್ಲೋ ಹೋಗ್ಬಿಟ್ಟಿದೆ.
ನಿಲ್ಲಿಸ್ಬಿಟ್ಟಿದೆ ಅನಿಸುತ್ತೆ. ಇನ್ನೊಂದು ಟಕ್ಕತ್ತೆ ಎತ್ಕೊಳ್ಳೋದು ಕಂಟಿನ್ಯೂಷನ್ ತಗೋಬೇಕು ಅಷ್ಟೇ. ಇಲ್ಲ ಬಿಡಿ, ಆಫ್ ಮಾಡ್ತಾ ಏನಾಯ್ತು? ಅದು ಸಡನ್ನಾಗಿ ಜಂಪ್ ಆಗಿ ಬೇರೆ ಏನಾದ್ರು ಕೊಟ್ಟೈತೆ. ತೆಗೆದು ಸ್ವಲ್ಪ ತೆಗೆದೇ ನೋಡೋಣ. ಬಂದರೆ ನಮಗೆ ಇದೇ ಆಗಿಬಿಟ್ಟಿದೆ. ಫಿನಿಶು. ಇಲ್ಲ ಇಲ್ಲ ಇಲ್ಲ, ತಗೊಳ್ಳಿ. ಓಕೆ ಸರಿ. ಕೈಯಲ್ಲೇ ಮಾಡ್ತಿದ್ದೆ. ಬೇಡ ಇದಪ್ಪ, ತುಂಬ ಟೈಮ್ ಆಗುತ್ತೆ. ಓಕೆ ಕ್ಷಮೆ ಇರಲಿ, ಮತ್ತೆ ಮುಂದುವರಿಸ್ತೀವಿ ಸ್ವಲ್ಪ ನಮ್ಮ ಕ್ಯಾಮ್ರಾದ ಒಂದು ತೊಂದರೆಯಿಂದ. ಸೊ ನಿಮಗೆ ಆ ಒಂದು ಚಾಲೆಂಜ್ ಆಗಿ ಅದನ್ನು 45 ಅಡಿಗಳದನ್ನು ಕಂಪ್ಲೀಟ್ ಎಷ್ಟು ಸಮಯ ತೆಗೆದುಕೊಂಡ್ರಿ ನೀವು ಅದನ್ನು? ಮೋಸ್ಟ್ಲಿ 2 ದಿನ ಆಗಿತ್ತು. 45 ಅಡಿ ಅಲ್ಲ, ಇಟ್ಸ್ ನಾಟ್ 45 ಅಡಿ ಆ ಒಂದು ಅಗಲದ ಒಂದು ಭಾವಚಿತ್ರ ಬರೀಬೇಕು ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ನಾವೆಲ್ಲ ಸೇರ್ಕೊಂಡು ಒಂದೊಂದು ಸಿಗ್ನೇಚರ್ ಹಾಕಬೇಕು ಅಂದರೆ ನಾವು ಒಂದು ವಾರ ತೆಗೆದುಕೊಳ್ತೀವಿ. ಅಂಥದ್ರಲ್ಲಿ ನೀವು ಆ ಚಿಕ್ಕ ವಯಸ್ಸಿನಲ್ಲೇ ಎಷ್ಟು ವರ್ಷ ಇರ್ಬೋದು ಅವಾಗ ನಿಮಗೆ? 4 ಆಮೇಲೆ ಹಾಗೆ ಸ್ಪರ್ಧೆಯನ್ನು ಹೇಳ್ತಾ ಇದ್ರಿ ನೀವು. ಈ ಆಕ್ಚುಲಿ ಏನು ಬಹಳಷ್ಟು ಕಡೆ ಆತ್ಮತೃಪ್ತಿಗೋಸ್ಕರ, ಆತ್ಮಸಂತೋಷಕ್ಕೋಸ್ಕರ ಚಿತ್ರಗಳನ್ನ ಬರೀತಕ್ಕಂಥದ್ದು ಕಂಡು ನಿಮಗೆ ಈ ಮೋಟಿವೇಶನ್, ಇದನ್ನ ಸ್ಪರ್ಧೆಗಳಿಗೆ ಬಿಡಬೇಕು, ಸ್ಪರ್ಧೆಗಳನ್ನ ನಾನು ಭಾಗವಹಿಸಬೇಕು, ಸ್ಪರ್ಧೆಗಳ ಮುಖಾಂತರ ನಾನು ಕೆಲವೊಂದು ಭಾವಚಿತ್ರಗಳನ್ನು ಪ್ರದರ್ಶನ ಮಾಡಬೇಕು ಅಂತಕ್ಕಂಥದ್ದು ಅಲ್ಲಿ ಎಲ್ಲಿ ನಿಮಗೆ ಅದು ಮೋಟಿವೇಶನ್ ಆಯಿತು? ಹೇಗೆ ಅದನ್ನ ನೀವು ಬಳಸ್ಕೊಂಡ್ರಿ ಆ ಒಂದು ಭಾವಚಿತ್ರಗಳನ್ನ ಪ್ರದರ್ಶನದಲ್ಲಿ ತೋರಿಸ್ಕೊಳ್ಳಿಕ್ಕೆ? ನಾನು 6 year old ಇದ್ದಾಗಿಂದ ಕಾಂಪಿಟೇಷನ್ಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಅಮ್ಮಂಗೆ ಇಂಟ್ರೆಸ್ಟ್ ಇತ್ತು ಕಾಂಪಿಟೇಷನ್ಸ್ ಅಟೆಂಡ್ ಮಾಡಲಿ ಇವರು ಅಂತ. ಸೊ ಅದು ನಮ್ಮಮ್ಮ ನ್ಯೂಸ್ ಪೇಪರ್ಸಲ್ಲಿ ಯಾವ್ದಾನ ಕಾಂಪಿಟೇಷನ್ಸ್ ಇದ್ದರೆ ಪೇಂಟಿಂಗ್ ಕಾಂಟೆಸ್ಟ್ ಇದ್ದರೆ ಹುಡುಕಿ ಎತ್ತಿಡ್ತಾ ಇದ್ರು. ಮತ್ತು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಏನೇನಿದೆ ಟಾಪಿಕ್. ಸೊ ಅದು ಒಂದು ಫೇಸ್ ಇತ್ತು, ಲೈಕ್ ಲೋಕಲಿ ಅದಿದೆ, ಅದನ್ನು ಅಟೆಂಡ್ ಮಾಡ್ತಾ ಇದ್ರು. ಇನ್ನೂ ಸ್ವಲ್ಪ ವರ್ಷ ಆದಮೇಲೆ ಅಪ್ಪ ಅವರು ಯಾವಾಗ ಇಂಟರ್ನೆಟ್ ಬಂದಿತ್ತು, ಸೊ ಅವಾಗ ಅದು ಹೊಸ ವರ್ಲ್ಡ್ ಇದ್ದಂಗೆ ನಮಗೆ ಶಾಕ್ ಆಯಿತು, ಎಷ್ಟೊಂದೆಲ್ಲ ಇನ್ಫಾರ್ಮೇಷನ್ ಬರುತ್ತೆ ಅಂತ. ಸೊ ಅಪ್ಪ ಅದರಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನೇನು ಪ್ಲ್ಯಾಟ್ಫಾರ್ಮ್ಸ್ ಇದೆ, ಕಾಂಪಿಟೇಷನ್ಸ್ ಇದೆ, ಅದನ್ನು ಹುಡುಕಿ ಇಷ್ಟು ದಪ್ಪ ಫೋಲ್ಡರ್ ಮಾಡಿ ಅಷ್ಟೊಂದು ಇದ್ದಾವೆ ಪ್ಲ್ಯಾಟ್ಫಾರ್ಮ್ಸ್ ಅಂತ ಅವರಿಗೆ ಕಲೆಕ್ಟ್ ಮಾಡಿರ್ತೀವಿ. ಸೊ ಅದರಲ್ಲಿ ಒಂದೊಂದಿನೇ ನಾವು ಎಂಟ್ರೀಸ್ ಕಳಿಸ್ತಾ ಇದ್ವಿ. ನಾವು ಫಾರಿನ್ ಕಂಟ್ರೀಸ್ಗೆ ನಾವು ಕೊರಿಯರಲ್ಲೇ ಕಳಿಸ್ಬೇಕಾಗಿತ್ತು ಪೇಂಟಿಂಗ್ ಅಂತ. ಸೊ ಅದರಲ್ಲೂ ನಮಗೆ ರೆಕಗ್ನಿಷನ್ ಸಿಗೋದು ಶುರುವಾಯಿತು. ಸೊ ನಾವು ಅಂಟಿಲ್ 18, ಸೊ ಎಲ್ಲಿವರೆಗೂ ಏಜ್ ಗ್ರೂಪ್ ಇದೆ ಅಲ್ಲಿ ತನಕ ಎವ್ರಿ ಸಂಡೇ ಅಟ್ಲೀಸ್ಟ್ ನಾನು ಒಂದು ಕಾಂಪಿಟೇಷನ್ ಅಟೆಂಡ್ ಮಾಡಿದೆ. ಎವ್ರಿ ಸಂಡೇ ಒಂದೊಂದು ಕಾಂಪಿಟೇಷನ್ ಇರ್ತಾ ಇತ್ತು. ಓಕೆ ಓಕೆ. ಸೊ ಅಷ್ಟೊಂದು ಆಪರ್ಚುನಿಟೀಸ್ ಇದೆ ಅಂತ ನನಗೆ ಫಸ್ಟ್ ನಾವು ಅದನ್ನು ಮಾಡಬೇಕು. ಸ್ಕಿಲ್ ಡೆವಲಪ್ಮೆಂಟ್ ಆದಮೇಲೆ ಏನೇನು ಥರ ಆಪರ್ಚುನಿಟೀಸ್ ಇದೆ ವರ್ಲ್ಡಲ್ಲಿ ಅಂತ ನಿಮಗೆ ಗೊತ್ತಿರೋ ಪ್ರಕಾರ ಆ ಥರದಲ್ಲಿ ನಿಮ್ಮ ಹಾಗೆ ಪಾರ್ಟಿಸಿಪೇಟ್ ಮಾಡಿದವರು ಇಂಡಿಯಾದವ್ರು ಯಾರೆಲ್ಲ ಸಿಗ್ತಾ ಇದ್ರ ನಿಮ್ಗೆ? ಆ ಥರ ಪ್ರಶಸ್ತಿಗಳನ್ನ ಪಡೆದಂಥ ಸಂದರ್ಭದಲ್ಲಿ ಯಾರು ಇದ್ರ ಫೈಟ್ ಇದ್ರ ನಿಮಗೆ? ನಾವು ಕಾಂಪಿಟೇಷನ್ ಫ್ರೆಂಡ್ಸ್ ಅಂತಾನೆ ಹೇಳ್ತಾ ಇದ್ವಿ. ನಾವು ಒಂದು 10 ಜನ ಇದ್ವಿ, ನಾವೇ ತಗೋತಾ ಇದ್ವಿ ಫ್ರೆಂಡ್ಸ್. ಸೊ ಅದರಲ್ಲೂ ಒಂದೊಂದ್ಸರಿ ಲಕ್ಷ್ಮಿ ಬಂದಿದ್ದಾಳೆ ಕಾಂಪಿಟೇಷನ್ ಅಲ್ಲಿ, ನಮ್ಗೆ ಬರಲ್ಲ ಬಿಡುತ್ತೆ ಪ್ಲೈಸ್ ಅಂತ ಹೋಗಿರೋರು. ಸೊ ಮೊದಲೇ ಅವರು ಅನ್ಕೊಂಡ್ಬಿಡ್ತಾ ಇದ್ರು, ಸೊ ಲಕ್ಷ್ಮಿಗೆ ಬಂದ್ಬಿಡುತ್ತೆ ಪ್ರೈಸ್ ಅಂತ ಹೇಳಿ. ಪಾಶ್ಚಿಮಾತ್ಯ ಪ್ರಶಸ್ತಿಗಳಲ್ಲಿ ನೀವು ಕಂಪೇರ್ ಮಾಡಿದಾಗ ಬಹಳಷ್ಟು ಪ್ರಶಸ್ತಿಗಳನ್ನ ಪಡೆದಿದ್ದೀರಾ. ಸೊ ಅಲ್ಲಿ ನಿಮ್ಗೆ ಏನು ಅನ್ನಿಸ್ತಾ ಇತ್ತು? ನೀವು ಏನು ಇಲ್ಲಿಂದ ನೀವು ಪೇಂಟ್ಗಳನ್ನ ಮಾಡಿ ಕಳಿಸ್ತಾ ಇದ್ರ, ಅಥವಾ ಅಲ್ಲಿ ಹೋಗಿ ಕೆಲವೊಂದು ಸಂದರ್ಭಗಳಲ್ಲಿ ಮಾಡ್ತಕ್ಕಂಥ ಸನ್ನಿವೇಶ ಏನಾರು ಸಿಕ್ಕಿತ್ತಾ ನಿಮಗೆ? ಅವರು ಒಂದು ಥೀಮ್ ಅಂತ ಕೊಡ್ತಾ ಇದ್ರು. ಓಕೆ. ಸೊ ಅದ್ರ ಪ್ರಕಾರ ನಾವು ಮನೆಯಲ್ಲಿ ರಿಸರ್ಚ್ ಮಾಡಿ ರೆಫರೆನ್ಸ್ ಮಾಡಿ ನಾವು ಅದನ್ನ ಯಾವ್ದನ್ನ ಕಲ್ಪನೆ ಮಾಡಿಕೊಂಡು ಅದನ್ನ ನೀವು ಮಾಡ್ತಾ ಇದ್ದೀವಿ. ನಾವು ಸೆಂಡ್ ಮಾಡಬೇಕಾಗುತ್ತೆ ವಿತಿನ್ ಅ ಡೆಡ್ ಲೈನ್. ಆಮೇಲೆ ಅವರು ನೆಕ್ಸ್ಟ್ ಸೆಲೆಕ್ಷನ್ ಪ್ರಾಸೆಸ್ಗೆ ಹಾಕಿದ್ದಾರೆ ಅಂತ ನೋಟಿಫಿಕೇಶನ್ ಬರುತ್ತೆ. ಸೊ ಫೈನಲ್ ರೌಂಡ್ಗೆ ನಾವು ಅಲ್ಲೇ ಹೋಗ್ಬೇಕಾಗುತ್ತೆ ಒಂದೊಂದ್ಸರಿ. ಸೊ ಮಲೇಷ್ಯಾ, ಸಿಂಗಪೂರ್, ಪೋಲ್ಯಾಂಡ್, ಸ್ಲೋವೇನಿಯಾ, ಸೊ ಅಲ್ಲಲ್ಲಿ ಫೈನಲ್ ರೌಂಡ್ಸ್ಗೆ ಅಥವಾ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ಅಲ್ಲೇ ಹೋಗಿ ತೊಗೊಂಡಿದ್ದು. ಬೇರೆದೆಲ್ಲ ಪೋಸ್ಟಲ್ ಕಾಂಪಿಟೇಷನ್. ನೀವು ಇಲ್ಲಿವರೆಗೆ ಎಲ್ಲೆಲ್ಲಿ ನೀವು ಈ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀರಿ, ಯಾವ್ಯಾವ ದೇಶಗಳಲ್ಲಿ ಭಾಗವಹಿಸಿದ್ದೀರಾ, ಅಲ್ಲಿಯ ಅನುಭವಗಳೇನು? ಫಸ್ಟ್ ಬಾರಿ ನಮ್ಗೇನು ಅನ್ಸುತ್ತೆ ಅಂತಂದ್ರೆ, ಈ ಅಂತಾರಾಷ್ಟ್ರೀಯ ಮಟ್ಟ ಪ್ರಶಸ್ತಿ ನಾವು ಗಳಿಸಿದೀವಿ ಅಂದಾಗ ನಾವು ಹೊರದೇಶಕ್ಕೆ ಹೋಗಿದೀವಾ
ಮತ್ತೆ ಅಲ್ಲಿ ಏನು ಅನುಭವಗಳನ್ನ ಪಡೆದಿದ್ದೀವಿ, ಆ ಒಂದು ಅನುಭವ ಇರುತ್ತೆ ಫಸ್ಟ್ ಟೈಮ್ ಹೋದಾಗ. ನಿಮ್ಗೆ ಏನು ಅನ್ನಿಸ್ತು ಹೊರದೇಶಕ್ಕೆ ಹೋದಾಗ ಫಸ್ಟ್ ಟೈಮಲ್ಲಿ ಈ ಒಂದು ಪಿಕ್ಚರನ್ನು, ಅಂದರೆ ನೀವು ಏನು ಡ್ರಾಯಿಂಗ್ ಕಾಂಪಿಟೇಷನ್ಸ್ ಹೋದಾಗ ಏನು ಅನ್ನಿಸ್ತು, ಏನು ಅನುಭವ ಅಂತ ನಿಮಗೆ? ಫಸ್ಟ್ ಟೈಮ್ ಹೋದಾಗ ನಾವು ಕೊಲ್ಲಾಲಂಪುರ್ ಹೋಗಿದ್ವಿ. ಸೊ ಅಲ್ಲಿ ಅಂದರೆ ಮಲೇಷ್ಯಾ. ಸೊ ಅದಕ್ಕೆ ಆ್ಯಕ್ಚುಲಿ ತುಂಬ ದುಡ್ಡು ಖರ್ಚು ಮಾಡಿ ಲೋನ್ಸ್ ಮಾಡಿ ಹೋಗಿರೋದು. ಸೊ ಅದರಲ್ಲಿ ನನಗಿನ್ನ ಇಂಟರ್ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಅಂತ ನನಗೆ ಸೀರಿಯಸ್ನೆಸ್ ಇರಲಿಲ್ಲ. 7 year old ಇರುತ್ತೆ. ಸೊ ಅಪ್ಪ ಒಂದ್ಸರಿ ಬೈದ್ಬಿಟ್ಟಿದ್ರು, ಅವ್ರಿಗೆ ಟೆನ್ಷನ್ ಆಗಿತ್ತು, ಎಷ್ಟೊಂದು ಲೋನ್ಸ್ ಇದೆ, ನೀನು ಸೀರಿಯಸ್ನೆಸ್ ತೊಗೋತಾ ಇಲ್ಲ ಅಂತ. ಸೊ ಅದಾದಮೇಲೆ ನನಗೆ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಯಿತು. ಸೊ ಅದಾದಮೇಲಿಂದ ನಾನು ಆ ಕಾಂಪಿಟೇಷನ್ಗೋಸ್ಕರ ತುಂಬ ಮೋಸ್ಟ್ಲಿ 10 times ಮೋರ್ ಪ್ರಾಕ್ಟೀಸ್ ಮಾಡಿದ್ದೆ. ಸೊ ಅಲ್ಲಿ ಹೋಗಿ ಫೈನಲ್ ರೌಂಡ್ ಮಾಡಿದಾಗ ಅಲ್ಲಿ ಸಿಕ್ಕಿರೋ ರೆಸ್ಪಾನ್ಸೇ ಬೇರೆ ಲೆವೆಲಲ್ಲಿತ್ತು. ಸೊ ನಾನು ಅಲ್ಲಿ ಚೈನೀಸ್ ಇರ್ತಾರೆ, ಜಪನೀಸ್ ಇರ್ತಾರೆ, ಮಲೇಷಿಯನ್ಸ್ ಇರ್ತಾರೆ, ಎಷ್ಟೊಂದು ಅವ್ರ ಟೆಕ್ನಿಕ್ಸ್, ಆರ್ಟ್ ಟೆಕ್ನಿಕ್ಸ್ ಬೇರೆ ಇರುತ್ತೆ. ಅದೆಲ್ಲ ನೋಡಿ ತುಂಬ ಚೆನ್ನಾಗಿ ನಿಮಗೆ ಎಕ್ಸ್ಪೋಜರ್ ಆಗಲಿಕ್ಕೆ ಅನುಕೂಲ ಆಯಿತು ಮುಂದೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಕ್ಕೆ ಹೋದಾಗ ನಿಮಗೆ ಇಲ್ಲಿಯ ಒಂದು ಎನ್ವೈರನ್ಮೆಂಟು, ಅಲ್ಲಿಯ ಎನ್ವೈರನ್ಮೆಂಟು ಏನು ವ್ಯತ್ಯಾಸ, ಏನು ನೀವು ಹೇಳೋದು ಎಕ್ಸ್ಪೋಜರ್ ಸಿಕ್ತು ಅವರು ಮಾಡ್ತಾ ಇರ್ತಕ್ಕಂಥದ್ದು ಅಂತೇಳಿ, ನಿಮಗೆ ಕಾನ್ಸೆಪ್ಟನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ತಿರ್ತಿರಲ್ಲ, ಅದರಲ್ಲಿ ಏನಾದ್ರು ಪರಿವರ್ತನೆ, ಬದಲಾವಣೆ ಆಯ್ತಾ ನಿಮ್ಮ ಮೇಲೆ ಬರಲಿಕ್ಕೆ? ಇವಾಗ ಏನಾಗುತ್ತೆ, ನಮ್ಮ ಲಿಮಿಟ್ ಇವಾಗ ಬಾವಿ ಕಪ್ಪೆ ಅಂತ ಅನ್ಕೊಂಡಿರ್ತೀವಿ ನಾವು, ಬಾವಿನೇ ನೋಡಿ ಇದೇ ದೊಡ್ಡದು, ಇದೇ ನಮಗೆ ದೊಡ್ಡದು ಅನ್ನೋ ಥರ ಇರುತ್ತೆ. ಈ ಬೇರೆ ಕಡೆ ಹೋದಾಗ ನಾವು ಅಲ್ಲಿಯ ಪಾಶ್ಚಿಮಾತ್ಯರ ಒಂದು ಪ್ರಭಾವ ಅಥವಾ ಅಲ್ಲಿಯ ಒಂದು ಅವರ ಲೈಫ್ ಸ್ಟೈಲ್ ಇರ್ಬೋದು, ಅಥವಾ ಅವರ ಒಂದು ದೊಡ್ಡ ಮಟ್ಟದ ಒಂದು ಭಾವನೆಗಳಿರ್ಬೋದು, ಅದು ನಮ್ಮ ಮತ್ತೆ ಅವರಿಗೆ ಏನು ವ್ಯತ್ಯಾಸಗಳಿದೆ, ಏನು? ಡೆವಲಪ್ಡ್ ಕಂಟ್ರೀಸಲ್ಲಿ ಆಲ್ರೆಡಿ ಎಷ್ಟೊಂದು ಆರ್ಟ್ ಕ್ಲಾಸಸ್ ಇತ್ತು, ಲೈಕ್ ಪ್ರೊಫೆಷ್ನಲ್ ಲೆವೆಲಿಗೆ ತೊಗೊಂಡು ಹೋಗೋ ಥರ ಟೀಚರ್ಸ್ ಇತ್ತು. ಇಲ್ಲಿ ಇನ್ನೂ ಅದು ಕರಿಯರ ಅಲ್ವಾ ಅಂತ ಕೇಳೋರು ಇದ್ರು. ಸೊ ಆರ್ಟ್ ಪೇಂಟಿಂಗ್ ಮಾಡ್ತೀನಿ ಅಂದರೆ ಸರಿ, ಬಟ್ ನೀವು ಜಾಬ್ ಏನು ಮಾಡ್ತೀರಾ ಅಂತ ಕೇಳಿದ್ರು. ಸೊ ಇಟ್ಸ್ ನಾಟ್ ಇಂಪಾರ್ಟೆಂಟ್ ಕರಿಯರ್. ನೀವು ಆರ್ಟಿಸ್ಟ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಓಕೆ, ವಾಟ್ ಯು ಡೂ ನೆಕ್ಸ್ಟ್ ಅಂತ ಕೇಳಿದ್ರು. ಸೊ ದಟ್ ಲೆವೆಲ್ ಆಫ್ ಮೆಚುರಿಟಿ ಈಸ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಕಂಟ್ರೀಸ್. ಸೊ ಆ ಥರ ಮತ್ತು ಆರ್ಟಿಸ್ಟಿಗೆ ಸಿಗೋ ರೆಸ್ಪೆಕ್ಟು ಬೇರೆ ಇತ್ತು. ನಮಗೆ ಇನ್ನು ಡೆವಲಪ್ಮೆಂಟ್ ಆಗ್ತಾಯಿದೆ. ಸೊ ನೀವು ಇವಾಗ ಇದೇನು ಪ್ರಾಡಕ್ಟ್ಸ್ ಆಗಲಿ, ಇವಾಗ ಎಷ್ಟು ಥರ ಡಿಸೈನಿಂಗ್ ಮಾಡ್ಬೋದು ಬೇಕಾಗಿದೆ ಜನಕ್ಕೆ. ಸ್ಪೆಕ್ಸ್ ಫ್ರೇಮಿಂದ ಇಟ್ಟು ಜ್ಯುವೆಲ್ರಿ ಡಿಸೈನಿಂದ ಆಗಲಿ, ಹ್ಯಾಂಡ್ ಕರ್ಚೀಫ್ಸ್ ಆಗಲಿ, ಫ್ಯಾಷನ್ ಡಿಸೈನ್ ಆಗಲಿ, ಎಷ್ಟು ಥರ ನೀವು ಡಿಸೈನಿಂಗ್ ಹೋಗ್ಬೋದು, ನಿಮ್ಮ ಕ್ರಿಯೇಟಿವಿಟಿ ತೋರಿಸ್ಬೋದು. ಇವಾಗ ನನ್ನ ಪ್ರೀವಿಯಸ್ ಜನ್ರೇಷನ್ ನೋಡಿದ್ರೆ ಅವರು ನಂಗೆ ಅಪ್ಪ ಹೇಳಿದ ನಾಪ್ಕದೆ ಎಲ್ಲರಿಗೂ ಬ್ರದರ್ಸ್ ಸಿಸ್ಟರ್ಸ್ಗೆ ಎಲ್ಲರಿಗೂ ಒಂದೇ ಥರ ಡ್ರೆಸ್ ಹೊಲಿಸ್ತಾ ಇದ್ರು ಅಂತ. ಲೈಕ್ ಸೊ ನನಗೆ ಏನು ಹಿಂಗೂ ಇತ್ತಾ ಅಂತ ನಂಗೆ ಅನಿಸ್ತು. ಬಟ್ ಇವಾಗ ಈ ಚಿಕ್ಕ ಚಿಕ್ಕ ಮಕ್ಳಿಗೆ ಎಷ್ಟು ಥರ ಫ್ರಾಕ್ಸ್ ಹಾಕ್ತಾರೆ. ಸೊ ಡಿಸೈನಿಂಗಿಗೆ ಎಕ್ಸ್ಪೋಜರ್ ಮತ್ತು ಇಂಟ್ರೆಸ್ಟ್ ಇನ್ ಪೀಪಲ್ ಮತ್ತು ಅದಕ್ಕೆ ದುಡ್ಡು ಕೊಡಬೇಕು ಅಂತ ಅನಿಸಿರೋ ಸ್ಟೇಜಲ್ಲಿ ಬಂದಿದೆ. ಸೊ ಇನ್ನು ನೆಕ್ಸ್ಟ್ ಕಮಿಂಗ್ ಜನ್ರೇಷನ್ಸ್ಗೆ ಕ್ರಿಯೇಟಿವಿಟಿಗೆ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಜನಕ್ಕೆ. ಸೊ ಇವಾಗ ನೆಸೆಸಿಟೀಸ್ ಇದೆಲ್ಲ, ಲೈಕ್ ನಿಮ್ಮ ಮನೆ ಇದೆ, ವಾಟರ್ ಇದೆ, ಅದೆಲ್ಲ ಆಯಿತು ಅಂದರೆ ನೆಕ್ಸ್ಟ್ ಥಾಟ್ ಈಸ್ ಕಮಿಂಗ್ ಟು ಆರ್ಟ್. ಇವಾಗ ಇದನ್ನು ಚೆನ್ನಾಗಿ ಮಾಡೋಣ, ಮನೆ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಲೆವೆಲ್ ಆಫ್ ಥಿಂಕಿಂಗ್ ಇಸ್ ಹ್ಯಾಪನ್ಸ್ ಇನ್ ಡೆವಲಪ್ಡ್ ಕಂಟ್ರೀಸ್. ಅಂದರೆ ಇವಾಗ ನಮಗೆ ನಿಮ್ಮ ಭಾವನೆಯಲ್ಲಿ ಈ ಚಿತ್ರಕಲೆನೇ ಒಂದು ಪ್ರವೃತ್ತಿಯಾಗಿ ಮಾಡಿಕೊಂಡು ಜೀವನವನ್ನ ಪಾಶ್ಚಿಮಾತ್ಯರು ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಕಷ್ಟ ಅಂತ ಹೇಳ್ತಾ ಇದ್ದೀರಾ. ಈಗ ನಮ್ಮಲ್ಲಿ ಆ ಥರದ ಒಂದು ಚಿತ್ರಕಲೆನೇ ಒಂದು ಅಭ್ಯಾಸವನ್ನಾಗಿ ಮಾಡಿ, ಹವ್ಯಾಸವನ್ನಾಗಿ ನಮ್ಮಲ್ಲಿ ವೃತ್ತಿ ಪ್ರವೃತ್ತಿ, ಈ ಅಭ್ಯಾಸಗಳೆಲ್ಲ ಪ್ರವೃತ್ತಿಯಾಗಿ ನಮ್ಮ ಭಾರತದಲ್ಲಿ ನಾವು ಇವತ್ತಿನವರೆಗೂ ಕಾಣ್ತಾ ಇರತಕ್ಕಂಥದ್ದು. ಈ ವೃತ್ತಿಯನ್ನೇ ಮಾಡ್ಕೊಂಡಿರ್ತಕ್ಕಂಥ ಹಲವಾರು ವ್ಯಕ್ತಿಗಳ ಜೀವನ ನಮ್ಮ ಭಾರತದಲ್ಲೇ ಆಗಿದೆ, ಪಾಶ್ಚಿಮಾತ್ಯರಲ್ಲಾಗಿದೆ. ಅಂದ್ರೆ ಇದನ್ನ ನಾವು ತಗೋಬೋದ, ಇಂಡಿಯಾದಲ್ಲೂ ಚಿತ್ರಕಲೆಯನ್ನ ಒಂದು ನನ್ನ ಜೀವನಕ್ಕೆ ಒಂದು ಆದಾಯದ ವ್ಯವಸ್ಥೆಯಾಗಿ, ಅಂದ್ರೆ ಇದನ್ನ ಫುಲ್ ಟೈಮ್ ಒಂದು ಕೆಲಸವನ್ನಾಗಿ ನಾವು ಮಾಡ್ಬೋದಾ? ಸಾಧ್ಯ ಇದೆಯಾ ನಮ್ಮ ಭಾರತದಲ್ಲಿ? ಇವಾಗ ಎಷ್ಟೊಂದು ಪ್ಲಾಟ್ಫಾರ್ಮ್ಸ್ ಬಂದಿದೆ. ಎಷ್ಟೊಂದು ಯೂನಿವರ್ಸಿಟೀಸಲ್ಲಿ ಲೈಕ್ ಪ್ಲೇಸ್ಮೆಂಟ್ಸ್, ಡಿಸೈನ್ ಸ್ಕೂಲ್ಸಲ್ಲಿ ಡೈರೆಕ್ಟ್ ಜಾಬ್ಸ್ ಕೊಡೋರು ಇದ್ದಾರೆ. ಸೊ ಏನಂದರೆ ನಾವು ಆಪರ್ಚುನಿಟೀಸ್ ಹುಡುಕಬೇಕಾಗುತ್ತೆ. ಸ್ವಂತ ಬಿಸ್ನೆಸ್ ಮಾಡಬೇಕಂದ್ರೆ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇದೆ.
ಬಟ್ ನೀವು ಯಾವ ಥರ ಜನ ಹತ್ರ ಅಪ್ರೋಚ್ ಮಾಡಬೇಕು ಅಂತ ಫಸ್ಟ್ ನೀವು ತಿಳ್ಕೊಬೇಕು. ಯಾರಿಗೆ ಅದು ರಿಕ್ವೈರ್ಮೆಂಟ್ ಇದೆ. ಸೊ ನೀವು ಬಿಲ್ಡಿಂಗಿಗೆ ಒಂದು ಲೇಸರ್ ಕಟ್ ಡಿಸೈನ್ಸ್ ಅಂತ ಬರುತ್ತೆ. ಸೊ ನೀವು ಅದನ್ನು ಮಾತ್ರ ಡಿಸೈನ್ ಮಾಡೋರೇ ಬೇರೆ ಇರುತ್ತೆ. ಸೊ ನೀವು ಯಾರು ಆರ್ಡರ್ ಕೊಡ್ತಾ ಇದ್ದಾರೆ ಅದು ಟ್ರ್ಯಾಕ್ ಹುಡುಕ್ಬೇಕಾಗುತ್ತೆ. ಸೊ ನೀವು ಪೇಂಟಿಂಗ್ಸ್ನ ಸೆಲ್ ಮಾಡಬೇಕಾದ್ರೂ ಯಾರಾದರೂ ಆರ್ಟ್ ಕಲೆಕ್ಟರ್ಸ್ ಇರ್ತಾರೆ, ತುಂಬ ರಿಚ್ ಪೀಪಲ್, ಅವ್ರಿಗೆ ಆ್ಯಂಟಿಕ್ ಪೀಸಸ್ ಮತ್ತು ಆ ಥರ ಕಲೆಕ್ಟ್ ಮಾಡೋ ಇಂಟ್ರೆಸ್ಟ್. ಸೊ ನೀವು ಅದನ್ನ ಟ್ರ್ಯಾಕ್ ಮಾಡಬೇಕಾಗುತ್ತೆ ಸ್ವಲ್ಪ. ಇಲ್ಲಿ ಒಂದು ಆಸಕ್ತಿ ವಿಷಯ, ಬಹಳಷ್ಟು ಕಡೆ ನಾವು ಕೇಳ್ತೀವಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕೋಟಿ ಅದನ್ನ ಪರ್ಚೇಸ್ ಮಾಡ್ತಾರೆ ಡ್ರಾಯಿಂಗ್ ಅಂತ. ನಾವು ಇಲ್ಲಿ ಬಹಳಷ್ಟು ನೋಡಿದ್ವಿ, ರವಿವರ್ಮ ಅದು ಕೆಲವೊಂದು ಚಿತ್ರಕಲೆಗಳು, ಅದು ಆ ದೀಪ ಇಟ್ಕೊಂಡಿರ್ತಕ್ಕಂಥದ್ದು ಬೇರೆ ಎಲ್ಲ ಬರ್ತಾರೆ, ತುಂಬಾ ಅದು ಆಸಕ್ತಿ ಇರ್ತಕ್ಕಂಥದ್ದು. ಕತ್ಲಲ್ಲೂ ಲೈಟ್ ಹಚ್ಚಿಲ್ಲ ಅಂದ್ರೆ ಆ ಒಂದು ಚಿತ್ರ ಲೈಟ್ ತರನೇ ಕಾಣಿಸ್ತಾ, ಹಚ್ಚಿದಾರೆ ಇಟ್ಕೊಂಡಿದ್ದಾನೋ ಅಂತ ಬರ್ತಾ ಇರುತ್ತೆ. ನಿಮ್ಮಲ್ಲಿ ಈ ರೀತಿಯ ಹವ್ಯಾಸ ಏನು, ಈ ತರ ಸೇಲ್ ಮಾಡಿರ್ತಕ್ಕಂಥದ್ದು ಅಥವಾ ನಿಮ್ಮ ಈ ಒಂದು ಪ್ರಶಸ್ತಿ ಏನು ಭಾವಚಿತ್ರಗಳು ಬೇರೆ ಯಾವ್ದಾದ್ರು ಮ್ಯೂಸಿಯಂ ಅಲ್ಲಿ ಅಥವಾ ಬೇರೆ ಕಡೆಗಳಲ್ಲಿ ಎಷ್ಟು ನೀವು ಈ ತರ ನಿಮ್ಮ ಪ್ರದರ್ಶನವನ್ನು ಮಾಡಿದ್ದೀರಾ? ಅದು ದೇಶದ ವಿದೇಶಗಳಲ್ಲಿ ಎಲ್ಲೆಲ್ಲಿ ಪ್ರದರ್ಶನ ಆಗಿದೆ? ನಿಮ್ಮ ಆ ಚಿತ್ರಕಲೆ ಎಲ್ಲಾದ್ರೂ ನಿಮಗೆ ಸಂತೋಷ ಕೊಡ್ತಕ್ಕಂಥ ಒಂದು ಸ್ಥಳದಲ್ಲಿ ಎಲ್ಲಾದ್ರೂ ಇದೆಯಾ? ಸುಮಾರು ಎಷ್ಟು ಪ್ರಶಸ್ತಿಗಳನ್ನ ಮಾಡಿದ್ದೀರಾ ನೀವು ಇದುವರೆಗೆ? ಎಕ್ಸಿಬಿಷನ್ಸ್ ಮಾಡಿರೋದು ಮೋಸ್ಟ್ಲಿ 20 ಇರ್ಬೋದು. ಕಮರ್ಷಿಯಲಿ ನಾವು ಮಾಡಿಲ್ಲ ಇನ್ನು, ಬಿಕಾಸ್ ನಾನು ಆಸ್ ಅ ಕರಿಯರ್ ಆರ್ಕಿಟೆಕ್ಟ್ ಅಂತ ನಾನು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ. ಪೇಂಟಿಂಗ್ಸ್ ಇವಾಗ ಯಾರನ್ನ ರಿಕ್ವೈರ್ಮೆಂಟ್ ಇದ್ದರೆ ನಾನು ಮಾಡಿಕೊಡ್ತೀನಿ, ಅದು ಮತ್ತು ಅವ್ರದ್ದು ರೇಟ್ಸ್ ಅಕಾರ್ಡಿಂಗ್ಲಿ. ಬಟ್ ರೀಸೆಂಟಾಗಿ ಇಸ್ಕಾನ್ ಟೆಂಪಲ್ಗೆ ಒಂದು ರಿಕ್ವೈರ್ಮೆಂಟ್ ಇತ್ತು, 4 feet by 6 feet ಟಾಲ್ ಇತ್ತು. ಸೊ ಅದು ಒಂದು ದೊಡ್ಡ ಪೇಂಟಿಂಗ್ ರೀಸೆಂಟಾಗಿ ಮಾಡಿರೋದು. ಮತ್ತು ಕಮರ್ಷಿಯಲಿ ನಾನು ಸೇಲ್ ಮಾಡಿಲ್ಲ ಇನ್ನು. ಮತ್ತು ಒಂದು ಯುನೈಟೆಡ್ ನೇಷನ್ಸ್ ಅವ್ರದ್ದು ಆಕ್ಷನ್ ಇತ್ತು, ಚಿಲ್ಡ್ರನ್ ಫಂಡ್ ಇದೆ ಯುನಿಸೆಫ್. ಸೊ ಅದರಲ್ಲಿ $20,000 ನನ್ನ ಪೇಂಟಿಂಗ್ ಹೋಯಿತು ಅಂತ ನ್ಯೂಸ್ ಇತ್ತು. ಬಟ್ ಇಟ್ಸ್ ಫಾರ್ ಫಂಡಿಂಗ್ ಫಾರ್ ಅದರ್ ಸೋಷಿಯಲ್ ಸರ್ವಿಸ್. ಓಕೆ. ಸೊ ದಟ್ಸ್. ಈಗ ನಿಮ್ಮ ತಂದೆಯವರು ಒಂದು ಚಿತ್ರವನ್ನು ತೋರಿಸ್ತಾ, ಇದು ಇಲ್ಲೇ ಇದೆ ಅನ್ಸುತ್ತೆ, ಈ ಚಿತ್ರವನ್ನ ತೋರಿಸ್ತಾ ಅವ್ರು ಹೇಳಿದ್ರು ಇದು ಈಗ ಸದ್ಯ ಅಲ್ಲೇ ಒಂದು ಪರ್ಮನೆಂಟ್ ಆಗಿ ಒಂದು ಭಾವಚಿತ್ರ ಅಲ್ಲಿ ಆ ಒಂದು ಮ್ಯೂಸಿಯಂ ಅಲ್ಲಿ ಇದೆ ಅಂತ ಹೇಳಿ. ಇದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಕೇಳ್ತೀನಿ. ಇದು ಎಲ್ಲಿ? ಇದು ರಷ್ಯನ್ ಮ್ಯೂಸಿಯಂ ಅಲ್ಲಿ ಲೈಕ್ ಪರ್ಮನೆಂಟ್ಲಿ ಇಟ್ಟಿದ್ದಾರೆ ಅಂತ ನಾನು ಅವ್ರು ಹೇಳಿದ್ರು, ಇನ್ಫಾರ್ಮ್ ಮಾಡಿದ್ರು. ಬಟ್ ಒಂದಿನ ಐ ವಾಂಟ್ ಟು ಗೋ ಅಂಡ್ ಸೀ ಇಟ್. ವೆರಿ ಗುಡ್. ಸೊ ಅದು ಬೇಗ ಆಗ್ಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಮತ್ತೆ ಇನ್ನೊಂದು ಏನಾಗಿದೆ ಅಂದ್ರೆ, ಇವಾಗ ನಾವು ಇದನ್ನ ವೃತ್ತಿಯಾಗೂ ಮಾಡ್ಕೋಬಹುದು, ಪ್ರವೃತ್ತಿಯಾಗೂ ಮಾಡಿಕೊಂಡು ವೃತ್ತಿಯಲ್ಲಿ ನಮ್ಮ ಜೀವನವನ್ನು ವ್ಯವಸ್ಥೆ ಮಾಡ್ಕೊತಾ ಇದ್ದೀವಿ. ಈಗ ಈ ಕ್ಷೇತ್ರದಲ್ಲಿ ನೀವು ಇಷ್ಟೆಲ್ಲ ಸಾಧನೆ ಮಾಡಿದಾಗ ನಿಮಗೆ ಅತ್ಯಂತ ಖುಷಿ ಕೊಟ್ಟಂತಹ ಒಂದು ಸನ್ನಿವೇಶ ಯಾವ್ದಿರಬಹುದು ನಿಮಗೆ? ನನಗೆ ಇವಾಗ ನಾವು ಒಂದು ಯಾವುದೋ ಒಂದು ಸನ್ನಿವೇಶದಲ್ಲಿ ನಾವೇನೋ ಒಂದು ಗುರಿ ಅಂದ್ಕೊಂಡಿದ್ದೀವಿ, ಆ ಸನ್ನಿವೇಶ ನಮ್ಗೆ ಯಾವ ಸನ್ನಿವೇಶದಲ್ಲಿ ನಿಮ್ಗೆ ಅದೊಂದು ಖುಷಿ ಕೊಡ್ತು? ನಿಮ್ಗೆ ಏನು ಮನಸ್ಸಿಗೆ ಖುಷಿ ಆಯಿತು ಆ ಸನ್ನಿವೇಶ? ರೀಸೆಂಟ್ಲಿ ನನಗೆ ವಿಕಿಪೀಡಿಯಲ್ಲಿ ಪಬ್ಲಿಷ್ ಆಯಿತು. ಏನದು ವಿಕಿಪೀಡಿಯಾ ಅನ್ನೋದು? ಏನದು? ಇಟ್ ಈಸ್ ಅ ಪ್ಲಾಟ್ಫಾರ್ಮ್ ವೇರ್ ಯು ಕ್ಯಾನ್ ಸರ್ಚ್ ಅಬೌಟ್ ಪೀಪಲ್ ಹೂ ಹ್ಯಾಸ್ ಲೈಕ್ ಪ್ರೂವನ್ ದಟ್ ದೇ ಹ್ಯಾವ್ ಮೇಡ್ ಹಿಸ್ಟ್ರಿ. ಸೊ ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥದ್ದು ಒಂದು ಇತಿಹಾಸ, ಒಂದು ಚಿತ್ರದ ಒಂದು ಇದರಲ್ಲಿ ಬರುತ್ತೆ. ಓಕೆ. ಸೊ ಡಿಸ್ಕ್ರಿಪ್ಷನ್ ಅಬೌಟ್ ಪೀಪಲ್, ಅದರಲ್ಲಿ ಎಷ್ಟೊಂದು ಎಡಿಟರ್ಸ್ ಇರ್ತಾರೆ, ವಿಕಿಪೀಡಿಯಾ ಎಡಿಟರ್ಸ್. ಸೊ ನಾವು ಯಾರಾದ್ರೂ ಆರ್ಟಿಕಲ್ ಹಾಕ್ಬೋದು, ಬಟ್ ಫಾರ್ 3 days ಅದನ್ನ ವೆರಿಫಿಕೇಶನ್ ಮಾಡ್ತಾರೆ. ಅದು ಸ್ಟೇ ಆದರೆ ಅವಾಗ ಇಟ್ ವಿಲ್ ರಿಮೈನ್ ಪರ್ಮನೆಂಟ್. ಅದರ್ವೈಸ್ ಇಟ್ ಇಸ್ ಟೇಕನ್ ಆಫ್ ಬಿಕಾಸ್ ದೇ ಫೀಲ್ ದಟ್ ಇಸ್ ನಾಟ್ ವರ್ತ್. ಸೊ ನಾನು ನನ್ನ ಅಪ್ಲಿಕೇಶನ್ ಕೊಟ್ಟಿದ್ದೆ. ಸೊ ಅದರಲ್ಲಿ ಇಟ್ ಸ್ಟೇಟ್. ಸೊ ಅಷ್ಟೊಂದು ಪಬ್ಲಿಕೇಶನ್ಸಲ್ಲಿ ಬಂದಿರೋದು, ಇಂಟರ್ನೆಟ್ ಲಿಂಕ್ಸಲ್ಲಿ ಬಂದಿರೋದು, ಸೊ ಎಲ್ಲನೂ ಹಾಕಿ ವಿ ಟ್ರೈಡ್ ಗಿವಿಂಗ್ ಇಟ್ ಟು ವಿಕಿಪೀಡಿಯಾ. ಆ್ಯಂಡ್ ಸೊ ದಟ್ ಮೂಮೆಂಟ್ ಐ ಫೆಲ್ಟ್ ಲೈಕ್ ಐ ಮೇಡ್ ಹಿಸ್ಟ್ರಿ. ವರ್ಲ್ಡ್ ಹಿಸ್ಟ್ರಿಯಲ್ಲಿ ನನ್ನೊಂದು ಹೆಸರಿದೆ ಅಂತ ನನಗೆ ಅವಾಗ ಸಮಾಧಾನ. ವೆರಿ ಗುಡ್. ಸೊ ಕಂಗ್ರಾಟ್. ಈಗ ಈ ರೀತಿಯಲ್ಲಿ ನಿಮ್ಮ ಏನು ನಡ್ಕೊಂಡು ಇವಾಗ ಏನು ನೀವೆಲ್ಲ ಮಾಡ್ತಾ ಇದ್ದೀರಲ್ಲ, ಇದರಲ್ಲಿ ನೀವು ಜನಗಳಿಗೆ ಏನು ನೀವು ಅವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇವತ್ತಿನ ಭಾವಚಿತ್ರದ ಏನು ನೀವು ಚಿತ್ರಕಲೆ ಮಾಡ್ತಾ ಇರಲ್ಲ, ಇದರಲ್ಲಿ ನೀವು ಇದನ್ನು
ಫ್ಯೂಚರ್ಲಿ ನೀವು ಇದನ್ನೆಲ್ಲ ನಿಮ್ಮ ಜೀವನದ ಒಂದು ಭಾಗವಾಗಿ ತೆಗೆದುಕೋಬೋದಾ? ಏನು ಹೇಳ್ತೀರಾ ನೀವು ಇವತ್ತಿನ ಜನ್ರೇಷನ್ಗೆ, ಈ ಒಂದು ಚಿತ್ರಕಲೆಯಲ್ಲಿ ಬರ್ತಕ್ಕಂಥವ್ರಿಗೆ, ಮುಂದೆ ಬರ್ತಕ್ಕಂಥವ್ರಿಗೆ, ಮಕ್ಕಳಿಗೆ ಏನು ನಿಮ್ಮ ಅನುಭವದ ಮಾತಿದೆ? ನಾನು ಒಂದು ನನ್ನ ಕಸಿನ್ಸೇ ನೋಡಿದ್ದೀನಿ, ಒಂದೆರಡು ಕಾಂಪಿಟೇಷನ್ಸ್ ಅಟೆಂಡ್ ಮಾಡಿದ್ದಾರೆ, ಬಟ್ ಅವರು ವಿನ್ ಆಗಿಲ್ಲ. ಲೈಕ್ ಮತ್ತೆ ಒಬ್ರೊಬ್ರು ನಂಗೆ ಹೇಳ್ತಾರೆ ನೀನು ತುಂಬ ಲಕ್ಕಿ ಅದಕ್ಕೆ ಬರುತ್ತೆ ಅಂತ. ಸೊ ನಾನು ಹೇಳ್ತೀನಿ, ನನ್ನ ಫಸ್ಟ್ ನೀವು ಕಂಪ್ಲೀಟ್ ಹಾರ್ಡ್ ವರ್ಕ್ ಮಾಡಿ, ಆಮೇಲೆ ಟಾಪ್ 3 ನೀವು ಪ್ರೈಸ್ ಬಂದರೆ ಅವಾಗ ನಿಮ್ಮ ಹಾರ್ಡ್ ವರ್ಕ್ ಸಕ್ಸಸ್ಫುಲ್ಲಾಗಿ ಮಾಡಿದ್ದೀರಾ, ನಿಮ್ಮ ಕೆಲಸ ನೀವು ಮಾಡಿದ್ದೀರಾ ಅಂತ ಫೈನಲ್ ಆಯಿತು. ಬಟ್ ಟಾಪ್ 3 ನಿಮ್ಗೆ ಫಸ್ಟ್ ಪ್ರೈಸ್ ಬಂದಿಲ್ಲ ಅಂದರೆ ಅವಾಗ ನಿಮ್ಮ ಲಕ್ ಕೌಂಟ್ ಆಗುತ್ತೆ. ಸೊ ಲಕ್ ಇಸ್ ದೇರ್, ಅಂದರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಸಿಕ್ಕಿದೆ, ನಮಗೆ ಅದಕ್ಕೆ ಡೆಫಿನೇಷನ್ ಇಲ್ಲ. ಅವ್ರಿಗೆ ಏನಕ್ಕೆ ಸಿಕ್ತು ನಮಗೇನಕ್ಕೆ ಸಿಕ್ಕಿಲ್ಲ ಅಂತ ನಮ್ಗೆ ಇನ್ನೂ ಅರ್ಥ ಆಗ್ತದೆ. ಸೊ ಲಕ್ becomes more by your hard work, but then after that leave it to God, let him take care of it. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ, ಅದು ಏನಂದ್ರೆ ನಾವು ಕರ್ಮವನ್ನು ಮಾಡ್ತಕ್ಕಂಥದ್ದಷ್ಟೇ, ಫಲ ಎಲ್ಲ ಭಗವಂತನೇ ಕೊಡಬೇಕಾಗಿರೋದು ಅಂತ. ಸೊ ಅಂದರೆ ಅದಕ್ಕೆ ಮುಂಚೆ ನಾವು ಕರ್ಮವನ್ನು ಮಾಡಿದ್ರೆ ಮಾತ್ರ ಅದಕ್ಕೆ ನಮಗೆ ಆ ಫಲ ಸಿಗ್ಲಿಕ್ಕೆ ಸಾಧ್ಯ ಇರೋದು. ಮತ್ತು ಇನ್ನೊಂದು, ಇವಾಗ ಆರ್ಟ್ ಆಗಲಿ ಫಿಲ್ಮ್ಸ್ ಆಗಲಿ ಏನಾದರೂ ಈ ಥರ ಕರಿಯರ್ ಚೂಸ್ ಮಾಡ್ತಾರಲ್ಲ, ಅವ್ರಿಗೆ ಲೈಫ್ ಸ್ಟೆಬಿಲಿಟಿ ಇರೋದಿಲ್ಲ, ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಇಂಜಿನಿಯರ್ಸ್ ಆ್ಯಂಡ್ ಡಾಕ್ಟರ್ಸ್. ಸೊ if it is about your satisfaction, then go to that career, and if your life is a gamble, then you experiment. ನಾವು ಇವಾಗ ನೀವು ತುಂಬ ಚಿಕ್ಕ ಸ್ಟೆಪ್ಸ್ ತೊಗೊತೀರ ಸರಿ, ಮತ್ತು ಅಲ್ಲೇ ಎಂಡ್ ಆಗ್ತೀರ ಫುಲ್ ಲೈಫೆಲ್ಲ. ಸೊ ಅಪ್ಪ ಏನು ಹೇಳ್ಕೊಟ್ಟಿರೋದಂದರೆ ತುಂಬ ದೊಡ್ಡ ಸ್ಟೆಪ್ಸ್ ಅಂದರೆ ಟ್ರೈ ಮಾಡುವ ದೂರಾಲೋಚನೆ. ಹಾಂ, ಇವಾಗ ನೀವು ಪ್ರೈಮ್ ಮಿನಿಸ್ಟರ್ ಹತ್ರ ಮಾತಾಡು ಅಂತ ಹೇಳ್ತಾರೆ, ಬಟ್ ನಾರ್ಮಲಿ ಅದು ಥಾಟ್ ಬರಲ್ಲ ನಮಗೆ, ಏನಕ್ಕೆ ಅಷ್ಟು. ಬಟ್ ಬಿಗ್ ಪೀಪಲ್ ಮತ್ತು ಪವರ್ಫುಲ್ ಪೀಪಲ್ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು, ಮತ್ತು ಅದು it should become a habit. You should be a part of the society, involved in activities going on in the society. ಮತ್ತು ನೀವು ಸ್ವಂತ ಸ್ಕಿಲ್ ಡೆವಲಪ್ಮೆಂಟ್ ಅದಾದಮೇಲೆ ನೀವು ಪಬ್ಲಿಸಿಟಿಗೂ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ಬೇಕಾಗುತ್ತೆ. ಅದಾದಮೇಲೆ ನೀವು ಯು ಹ್ಯಾವ್ ಟು ಟ್ರೈ ಟು ರೀಚ್ ದ ವರ್ಲ್ಡ್ಸ್ ಬೆಸ್ಟ್ ಲೆವೆಲ್. ಇವಾಗ ಎವ್ರಿ ಫೀಲ್ಡಲ್ಲಿ ಒಂದು ನಿಮ್ಮ ಈಗ ಪರ್ಫೆಕ್ಷನ್ ಲೆವೆಲ್ ಅಂತ ನಿಮ್ಗೆ ಇವಾಗ ಗೂಗಲ್ ಎಲ್ಲ ಇರೋದ್ರಿಂದ ನಿಮಗೆ ಗೊತ್ತಾಗುತ್ತೆ ವರ್ಲ್ಡ್ಸ್ ಬೆಸ್ಟ್ ಅಂದರೆ ಯಾವುದು ಅಂತ. ಸೊ ನೀವು ಅದನ್ನು ರೀಚ್ ಮಾಡೋಕ್ಕೆ ಟ್ರೈ ಮಾಡಬೇಕಾಗುತ್ತೆ ಎವ್ರಿ ಸ್ಟೆಪ್ಪಲ್ಲಿ. ನೀವು ಯಾವುದೋ ಕಮ್ಮಿ ಇದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ತಗೋಬೇಡಿ ಅಂತ ನಾನು ಹೇಳ್ತೀನಿ. ಈಗ ನೀವು ಬಹಳಷ್ಟು ಜನ ಒಳ್ಳೆಯ ನಮ್ಮ ರಾಷ್ಟ್ರಪತಿ ಇರ್ಬೋದು, ಅಥವಾ ಪ್ರಧಾನಮಂತ್ರಿಗಳಿರ್ಬೋದು, ಅಥವಾ ಹೊರದೇಶದಲ್ಲಿ ಹಲವಾರು ರಾಜಕೀಯ ಕ್ಷೇತ್ರ ಇರ್ಬೋದು, ಅಥವಾ ನಿಮ್ಮ ಈ ಚಿತ್ರಕಲಾ ಕ್ಷೇತ್ರದಲ್ಲಿರ್ಬೋದು, ಒಳ್ಳೊಳ್ಳೆ ಏನು ಲೆಜೆಂಡಾಗಳನ್ನ ನೀವು ಭೇಟಿ ಮಾಡಿದ್ದೀರಾ, ಮತ್ತು ನಮ್ಮ ಕೆಲವೊಂದು ರಾಜಕೀಯ ವ್ಯಕ್ತಿಗಳನ್ನು ಭೇಟಿ ಮಾಡಿದ್ದೀರಾ. ಅವ್ರನ್ನ ಭೇಟಿ ಮಾಡಿದಾಗ ಅವರು ನಿಮಗೆ ಬೆನ್ನು ತಟ್ಟಿರ್ತಕ್ಕಂಥ ಇದರಲ್ಲಿ ಯಾವುದು ನಿಮಗೆ ಖುಷಿ ಅನಿಸ್ತಕ್ಕಂಥದ್ದು? ಇವಾಗ ನಮ್ಮ ದೇಶದ ಒಬ್ಬ ಪ್ರಧಾನಮಂತ್ರಿ ನಮ್ಮನ್ನು ಅಥವಾ ರಾಷ್ಟ್ರಪತಿ ನಮ್ಮನ್ನು ಭೇಟಿ ಮಾಡಿದಾಗ ಏನೋ ನಮಗೆ ಒಂದು ಆಸಕ್ತಿ, ಒಂದು ಉಲ್ಲಾಸ, ಒಂದು ಖುಷಿ, ಮತ್ತು ಈ ಕ್ಷೇತ್ರದಲ್ಲಿ ಹೆಜ್ಜೆ ಇಡಬೇಕು. ಆ ಸನ್ನಿವೇಶದಲ್ಲಿ ನಿಮ್ಮ ಕ್ಷೇತ್ರ ಮತ್ತು ನಮ್ಮ ರಾಜಕೀಯ ಕ್ಷೇತ್ರ, ಈ ಎರಡೂ ಕ್ಷೇತ್ರಗಳಲ್ಲಿ ಎಷ್ಟು ನಿಮಗೆ ಖುಷಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು, ಆ ಸಾಧಕ ಯಾರು, ನಿಮ್ಗೇನು ಅನ್ನಿಸ್ತು ಆ ಸನ್ನಿವೇಶದಲ್ಲಿ? ನನಗೆ ಡಾಕ್ಟರ್ APJ ಅಬ್ದುಲ್ ಕಲಾಮ್ದು ಜಾಸ್ತಿ ಖುಷಿಯಾದ ಸನ್ನಿವೇಶ. ನಂಗೆ ಅಲ್ಲಿ ಲೈಕ್ ಅವ್ರ ಹಂಬಲ್ನೆಸ್ಸು ಮತ್ತು ಅವ್ರ ಮಕ್ಕಳಿಗಿರೋ ಪ್ರೀತಿ, ಅದು ಎಷ್ಟು ವರ್ಷ ನಿಮಗೆ ಅವಾಗ? 10 ವರ್ಷ. 10-11. ಸೊ ಯಾವ ಸಂದರ್ಭದಲ್ಲಿ ನೀವು ಅವ್ರನ್ನ ಭೇಟಿ ಮಾಡಿದ್ರಿ? ಯಾವ ಒಂದು ಪ್ರಶಸ್ತಿ? ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇಗೋಸ್ಕರ ಒಂದು ಪೇಂಟಿಂಗ್ ಕಾಂಪಿಟೇಷನ್ ಎವ್ರಿ ಇಯರ್ ನಡೆಯುತ್ತೆ. ಸೊ ಅದರಲ್ಲಿ ಒಂದು ಪ್ರೈಸ್ ಬಂದಿತ್ತು, ಮೋಸ್ಟ್ಲಿ ಸೆಕೆಂಡ್ ಪ್ರೈಸ್ ಬಂದಿತ್ತು ಅನಿಸುತ್ತೆ. ಸೊ ಅವ್ರು ಹೇಳಿದ್ರು ಬರೀ ಫಸ್ಟ್ ಪ್ರೈಸ್ ವಿನ್ನರ್ಸಿಗೆ ಮಾತ್ರ ಅಬ್ದುಲ್ ಕಲಾಂ ಮೀಟ್ ಮಾಡ್ತಾರೆ, ಬೇರೆಯವ್ರಿಗೆಲ್ಲ ಇಲ್ಲ ಅಂತ. ಸೊ ನಮಗೆ ತುಂಬ ಬೇಜಾರಾಗುತ್ತೆ, ಏನಿದು ಲೆಕ್ಕ ಇಲ್ಲ ನಮಗೆ ಅಂತ. ಆಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅವ್ರ ಕೈಯಲ್ಲಿ ಕೊಡೋದು ಬರೀ ಫಸ್ಟ್ ಪ್ರೈಸಸ್ಗೆ ಅಂತ. ಇಂಥ ಟೈಮಲ್ಲೇ ನಮ್ಗೆ ಸೆಕೆಂಡ್ ಪ್ರೈಸ್ ಬರಬೇಕಾ ಅಂತ ನಮ್ಗೆ ತುಂಬ ಬೇಜಾರಾಯಿತು. ಆಮೇಲೆ
ಅವ್ರ ಪೋರ್ಟ್ರೇಟ್ ಎಲ್ಲ ಮಾಡಿ ಅಲ್ಲಿ ಸ್ಟೇಜ್ ಹತ್ರ ಹೋಗಿ ನಿಂತ್ಕೊಂಡಿದ್ದಾರೆ. ಸೊ ಅಲ್ಲಿ ನಿಂತ್ಕೊಂಡಾಗ ಅವರೇ ನೋಡಿದ್ರು ಈ ಥರ ಏನೋ ಅವಳು ಕಾಯ್ತಾ ಇದ್ದಾಳೆ ನಾನು ಮೀಟ್ ಮಾಡೋಕ್ಕೆ ಅಂತ. ಆಮೇಲೆ ಕರೆಸಿದ್ರು ಮೇಲೆ. ಸೊ ಅಲ್ಲಿ ಅವ್ರಿಗೆ ಆ್ಯಕ್ಚುಲಿ ನಾನು ಅವ್ರ ಮಕ್ಳ ಮೇಲಿರೋ ಪ್ರೀತಿ ನನಗೆ ತುಂಬ ಟ್ರೂತ್ಫುಲ್ ಅಂತ ಅನಿಸ್ತು. ಎಷ್ಟೊಂದು ಜನ ನನ್ನ ಮಕ್ಳು ಇಷ್ಟ ನಾಟಕ ಮಾಡ್ತಾರೆ ಬಹಳಷ್ಟು ಜನ. ತುಂಬ ಆನೆಸ್ಟ್ಲಿ ವೆರಿ ಹಂಬಲ್ ಆ್ಯಂಡ್ ವೆರಿ ಸ್ವೀಟ್ ಪರ್ಸನ್ ಅಂತ ಅನಿಸ್ತು. ತುಂಬ ಖುಷಿ ಆಯಿತು. ಮತ್ತು ಸ್ಲೋವೇನಿಯನ್ ಪ್ರೆಸಿಡೆಂಟ್ ಇರ್ಬೋದು, ಅವರು ನನ್ನ ಕರ್ಕೊಂಡು ಬಂದಿರೋ ಗ್ರ್ಯಾಂಡ್ಯೂರಲ್ಲಿ ರೆಸ್ಪೆಕ್ಟ್ ಕೊಟ್ಟಿರೋದು ನೋಡಿ ತುಂಬ ಬ್ಲೆಸ್ಡ್ ಮೂಮೆಂಟ್. ಇವತ್ತಿನ ಜೀವನದಲ್ಲಿ ನೀವು 2 ಕ್ಷೇತ್ರದಲ್ಲಿದ್ದೀರಾ, ಒಂದು ಚಿತ್ರಕಲೆನಲ್ಲಿದ್ದೀರಾ, ಒಂದು ನಿಮ್ಮ ವೃತ್ತಿಯಲ್ಲಿರ್ತಕ್ಕಂಥ. ಇವೆರಡರಲ್ಲಿ ಯಾವುದು ನಿಮಗೆ ತೃಪ್ತಿ ಕೊಡ್ತಾ ಇರ್ತಕ್ಕಂಥದ್ದು? ನೀವು ಕಂಟಿನ್ಯೂ ಇನ್ ದಿಸ್ ಫೀಲ್ಡ್ ಓನ್ಲಿ, ಅಥವಾ ನಿಮ್ಮ ಜಾಬಲ್ಲಿ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಅದನ್ನು ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕು ಅಂತ ಇದರಲ್ಲೇ ನಾನು ಮುಂದುವರೆದು ಇದರಲ್ಲಿ ಹೇಳಿದ್ರಿ ನಾವು ಒಂದು ಗುರಿ ತಲುಪಬೇಕು ಅಂತಾರೆ ಅಂದರೆ ಯು ಕ್ಯಾನ್ ಸ್ಪೆಂಡ್ ಮೋರ್ ಇನ್ ದಿಸ್ ಟೈಮ್, ಈ ಫೀಲ್ಡಲ್ಲಿ ನೀವು ಜಾಸ್ತಿ ತೆಗೆದುಕೊಳ್ತೀರಾ ಅಥವಾ ಅದರಲ್ಲಿ ಆಸಕ್ತಿ ಇದೆಯಾ? ಯಾವುದನ್ನು ನೀವು ಮ್ಯಾನೇಜ್ ಮಾಡಿಕೊಂಡು ಅಥವಾ ಅದನ್ನು ವೃತ್ತಿಯಾಗಿ ತೆಗೆದುಕೋಬೋದು ಅಂತ ಅಂದ್ಕೊಂಡಿದ್ದೀವಿ? ಒಂದು ನಾನು ಮೊದಲಿಂದನೂ ನಾನು ಒಂದೇ ಕೆಲಸ ಮಾಡಿಲ್ಲ. ನನಗೆ ತುಂಬ ಜಾಸ್ತಿ ಕೆಲಸ ಇದ್ದರೆ ಜಾಸ್ತಿ ಚೆನ್ನಾಗಿ ಅನಿಸುತ್ತೆ. ಫುಲ್ ಡೇಯಲ್ಲಿ ನಾನು 5 ಡಿಫ್ರೆಂಟ್ ಥಿಂಗ್ಸ್ ಮಾಡಿರ್ಬೋದು. ಸೊ ನನಗೆ ಇವಾಗೂ ಅಷ್ಟೇ ಬುಕ್ ಕವರ್ಸ್ ಡಿಸೈನ್ ಮಾಡ್ತೀನಿ, ಪೋಸ್ಟರ್ಸ್ ಡಿಸೈನ್ ಮಾಡ್ತೀನಿ, ಮ್ಯಾಗ್ಝಿನ್ ಕವರ್ಸು, ಮತ್ತು ಪೇಂಟಿಂಗ್ಸ್ ಯಾವ್ದಾನ ರಿಕ್ವೈರ್ಡ್ ಇದ್ದರೆ ಅದು ಮಾಡ್ತೀನಿ. ಸೊ ಡಿಸೈನ್ ಆರ್ಟ್ ಇಸ್ ಲೈಕ್ ನೋ ಬೌಂಡ್ರೀಸ್. ನೀವು ಏನೇನು ಥರ ಕ್ರಿಯೇಟಿವಿಟಿ ತೋರಿಸ್ಬೇಕು ಅಂತ ಲಿಮಿಟ್ಲೆಸ್ ಇದೆ. ಸೊ ಒಂದೇ ಮಾಡ್ತೀನಿ ಅಂತ ನಾನು ಹೇಳಲ್ಲ. ಎಲ್ಲೆಲ್ಲಿ ನನ್ನ ಆರ್ಟನ್ನ ತೋರಿಸೋ ಇದು ಆಪರ್ಚುನಿಟಿ ಇರುತ್ತೆ ಅದೆಲ್ಲನೂ ಡಿಸೈನ್ ಮಾಡ್ತೀನಿ. ಸೊ ಆರ್ಕಿಟೆಕ್ಚರಲ್ಲೂ ಅಷ್ಟೇ, ರೈಟ್ ಫ್ರಮ್ ಒಂದು ಪ್ರಾಡಕ್ಟ್ ಇರಲಿ ಅಲ್ಲಿಂದ ಹಿಡಿದು ಸಿಟಿನ ಡಿಸೈನ್ ಮಾಡಿ ಆ ಲೆವೆಲ್ ಸ್ಕೇಲ್ವರೆಗೂ ಇದೆ ಡಿಸೈನ್. ಸೊ ಒಂದು ಸಿಟಿನ ಡಿಸೈನ್ ಮಾಡೋ ಚಾನ್ಸ್ ಇದ್ರೂ ನನಗೆ ದಟ್ಸ್ ದ ಬಿಗ್ಗೆಸ್ಟ್ ಥಿಂಗ್. ಬಟ್ ವಿಲ್ ಸಿ ಲೇಟರ್. ನಾನು ಬಹಳಷ್ಟು ಜನನ ನೋಡಿದ್ದೀನಿ. ಇವಾಗ ನಾನು ಒಂದು ಅಂದ್ಕೊಳ್ತಾ ಇದ್ದೀನಿ, ನಿಮ್ಮನ್ನು ಸುಮಾರು ಕಳೆದ ವರ್ಷಗಳಿಂದಲೇ ನಾನು ನೋಡ್ತಾ ಬರ್ತಾ ಇದ್ದೀನಿ. ನನ್ನೊಟ್ಟಿಗೆ ನೀವು ಪಾಶ್ಚಿಮಾತ್ಯ ಪ್ರವಾಸಗಳಲ್ಲಿ ಇದ್ರಿ. ಆದರೆ ನೀವು ಇಷ್ಟೆಲ್ಲ ಅಷ್ಟೊಂದು ಪ್ರಶಸ್ತಿಗಳನ್ನು, ಪುರಸ್ಕಾರಗಳನ್ನು, ಇಷ್ಟೊಂದು ಕಲೆನ ನಿಮ್ಮ ಹತ್ರ ಇಟ್ಕೊಂಡಿದ್ರು ನಾವು ಅದನ್ನು ಗುರುತಿಸ್ಲಿಕ್ಕಾಗಲಿಲ್ಲ. ಇದು ನಮ್ಮ ತಪ್ಪ ಅಥವಾ ನೀವು ನಮ್ಮ ಪರಿಚಯ ಆದಾಗ ನಾನು ಈ ರೀತಿ ಇದ್ದೀನಿ, ನಾನು ಇಷ್ಟೆಲ್ಲ ಪ್ರಶಸ್ತಿಗಳನ್ನ ಪಡೆದಿದ್ದೀನಿ, ನಾನು ಇಷ್ಟೊಂದು ನನ್ನ ಈ ಕ್ಷೇತ್ರದಲ್ಲಿ ನಾನು ಅಷ್ಟೆಲ್ಲ ಅನುಭವಗಳನ್ನ ಪಡೆದಿದ್ದೀನಿ ಅಂತ ಹೇಳ್ಕೊಳ್ಳಿಲ್ಲ ನೀವು. ಅದನ್ನು ನಾವು ಕೇಳಿಲ್ಲ. ಇದು ನಮ್ಮ ತಪ್ಪ ಅಥವಾ ನಿಮ್ಮ ತಪ್ಪ? ಅದು ಆ್ಯಕ್ಚುಲಿ ನನ್ನ ತಪ್ಪು ಅನಿಸುತ್ತೆ. ಯಾಕಂದರೆ ಆಪರ್ಚುನಿಟಿ ಇರುವಾಗ ಜನ ಹತ್ರ ಮಾತಾಡಿಸ್ಬೇಕು. ಅದು ನಾನು ಅಲ್ವಾ? ಸೊ ನೋಡಿ, ನಾವು ಇವಾಗ ಏನಾಗ್ತೀವಿ, ಎಲ್ಲೋ ಒಂದಾದಾಗ ನಾನು ಯೋಗ ಮಾಸ್ಟರ್ ಅಂತ ಅಂತೀವಿ. ಈಸ್ ಅ ಪ್ರೊಫೆಷನಲ್ ಇದ್ದಾಗ ನಾವು ಅದನ್ನು ಯಾವುದೋ ಒಂದು ಚಿಕ್ಕ ಪುಟ್ಟದಾಗಿದ್ರೆ ಅದು ಅವಶ್ಯಕತೆ ಇರಲ್ಲ, ವೃತ್ತಿ ಬಗ್ಗೆ ಗಮನ ಕೊಡ್ತೀವಿ. ನೀವು ಇಷ್ಟೆಲ್ಲ ಪ್ರಶಸ್ತಿಗಳಿದ್ದಾಗ ನಮ್ಮ ಜೊತೆ ಸುಮಾರು 100 ಜನ ಬಂದು ಬಳಗ ಇದ್ದಾಗ ಯಾರಿಗೂ ಅದು ಗೊತ್ತೇ ಇಲ್ಲ ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ, ಇಷ್ಟೆಲ್ಲ ಪ್ರಶಸ್ತಿಗಳನ್ನ ಪಡೆದಿದೆ. ನಿಮ್ಮ ತಂದೆಯವರು ಯಾವುದೋ ಒಂದು ಸನ್ನಿವೇಶದಲ್ಲಿ ನಮ್ಮೊಟ್ಟಿಗೆ ಹಂಚ್ಕೊಂಡಾಗ ಅನ್ನಿಸ್ತು ಇದೆಲ್ಲೋ ನಿಮಗೆ ಲೋಪ ಆಗ್ತಾ ಇದೆ, ನಾನು ನನ್ನನ್ನು ಸ್ವಲ್ಪ ನನ್ನ ಬದಲಾವಣೆಯನ್ನು ಮಾಡ್ಕೋಬೇಕು ಅಂತ ಎಲ್ಲೋ ಅನಿಸಿಲ್ವಾ ನಿಮಗೆ? ಅಥವಾ ಆ ಭಾಗದಲ್ಲಿ ಎಲ್ಲೋ ಒಂದು ಕುಂಠಿತ ಆಗ್ತಾ ಇದೆ ಅಂತ ನನ್ನ ಭಾವನೆ. ಆ ವಿಚಾರವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಹೌದು, ಅದು ನನ್ನ ಮಿಸ್ಟೇಕ್. ಮೊದಲಿಂದನೂ ನಾನು ತುಂಬ ಜನ ಜಾಸ್ತಿ ಇರೋ ಕಡೆ ನಾನು ಹೋಗೋದಿಲ್ಲ, ಆ ಕಡೆ ಹೋಗಿರ್ತೀನಿ. ಬಟ್ ಅದೇ ನೀವು ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಮತ್ತು ನೀವು ಮಾಡಿರೋ ವರ್ಕ್ಸ್ನ ಕಂಟಿನ್ಯೂಸ್ಲಿ ನೀವು ಡಿಸ್ಪ್ಲೇ ಮಾಡಬೇಕು. ಮತ್ತು ಇವಾಗ ವರ್ಲ್ಡ್ ತುಂಬ ಫಾಸ್ಟ್ ಆಗಿದೆ. ಸೊ ನೀವು ಸಿಕ್ಕಿದ ಜಾಗದಲ್ಲಿ ನೀವು ಹೇಳ್ಕೊಂಡಿಲ್ಲ ಅಂದರೆ ನೀವು ಏನೋ ಆಪರ್ಚುನಿಟೀಸ್ ಸಿಗೋ ಚಾನ್ಸಸ್ಸೇ ಇರೋದಿಲ್ಲ. ಜನಕ್ಕೂ ಪೇಷನ್ಸ್ ಇಲ್ಲ. ಸೊ ನೀವು ಎಲ್ಲೆಲ್ಲಿ ನಿಮಗೆ ಜನ ಹತ್ರ ಹೊಸ ಇದ್ದಾಗ ನೀವು ಹೇಳ್ಕೊಡೋದು ಒಳ್ಳೆಯದು. ಎಸ್, ಈಗ ನೀವು ಬೆಳೆದು ಬಂದಿರತಕ್ಕಂಥ ಶಾಲೆ ಇರ್ಬೋದು ಅಥವಾ ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಇಂತಹ ಸನ್ನಿವೇಶಗಳಲ್ಲಿ ನಿಮ್ಮನ್ನು ಗುರುತಿಸ್ತಕ್ಕಂಥ ಅಥವಾ ಅಲ್ಲಿ ಆ ಸನ್ನಿವೇಶದಲ್ಲಿ ನಿಮ್ಮ ಹೊಸ ಮಕ್ಕಳನ್ನು ಪರಿಚಯ ಆದಾಗ ಆ ಸನ್ನಿವೇಶದಲ್ಲಿ ನಿಮಗಾಗಿರ್ತಕ್ಕಂಥ ಅನುಭವಗಳೇನು? ಅಥವಾ ನಿಮ್ಮ ಶಾಲೆಗಳನ್ನ ಮತ್ತೆ ಭೇಟಿ ಮಾಡಿದ್ದೀರಾ? ಅಲ್ಲಿ ಹೋಗಿ ನಾನು ಈ ಥರ ಎಲ್ಲ ಬೆಳೆದು ಬಂದಿದ್ದೀನಿ, ಅಲ್ಲಿ ನಿಮ್ಮ ಒಂದು ಸೇವೆ ಅಥವಾ ಕೊಡುಗೆ ಆ ಶಾಲೆಗೆ ಅಥವಾ ಅಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಕ್ಷೇತ್ರದ ಒಂದು ಅನುಭವಗಳೇನಾರು ಹಂಚ್ಕೊಂಡಿರೋ ಒಂದು ಸನ್ನಿವೇಶ ಏನಾರು ಇದೆಯಾ? ನಾನು ಸ್ಕೂಲ್ ಲೈಫಲ್ಲಿ ಯಾವುದಾದ್ರು ಅವಾರ್ಡ್ಸ್ ತೊಗೊತಾ ಇದ್ದೆ, ಅದೆಲ್ಲ ಒಂದು ಅವಾರ್ಡ್ ಸಿಕ್ಕಾದ್ಮೇಲೆ ಸ್ಕೂಲಿಗೆ ವಾಪಸ್ ಹೋಗಿ ಅದೆಲ್ಲ ಈಗ ಇವತ್ತಿನ ಸನ್ನಿವೇಶದಲ್ಲಿ ಇಷ್ಟೆಲ್ಲ ನೀವು ಈಗ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನ ಪಡೆದಿರಾ. ನೀವು ಅವತ್ತಿನ ಸನ್ನಿವೇಶದಲ್ಲಿ ಓದಿರ್ತಕ್ಕಂಥ ಸನ್ನಿವೇಶದಲ್ಲಿ ಆ ಶಾಲೆಗಳನ್ನ ಮತ್ತೆ ಭೇಟಿಯಾಗಿ ಅಲ್ಲಿನ ನಾನು ಈ ಹಳೆ ವಿದ್ಯಾರ್ಥಿ, ಇಲ್ಲೆಲ್ಲ ಓದಿದ್ರು, ನಾನು ಈ ಒಂದು ವ್ಯವಸ್ಥೆನಲ್ಲಿ ಇದ್ದೀನಿ ಅಂತ ಅಲ್ಲಿಯ ಶಾಲೆಯ
ಬಳಗದವರಿಗೆ ಅಥವಾ ಅಲ್ಲಿಯ ಒಂದು ಶಾಲಾ ಆಡಳಿತ ವರ್ಗದವರಿಗೆ ಯಾರಿಗಾದ್ರೂ ಗೊತ್ತಿದೆಯಾ? ಹೋಗಿದ್ದೀನಿ, ಬಟ್ ಅಷ್ಟೊಂದು ಸರಿ ಇಲ್ಲ. ಈಗ ಯಾಕಂದರೆ 10th ಸ್ಟ್ಯಾಂಡರ್ಡ್ ಆದ ತಕ್ಷಣ ತುಂಬ ಬ್ಯುಸಿ ಆಗಿಬಿಟ್ವಿ ಡಿಗ್ರಿ ಕಂಪ್ಲೀಟ್ ಆಗೋವರೆಗೂ. ಸೊ ಇವಾಗ ಐ ಮೆಟ್ ಫ್ಯೂ ಟೀಚರ್ಸ್ ಲೈಕ್, ಆಮೇಲೆ ಅವ್ರಿಗೆ ತುಂಬ ಖುಷಿ ಆಯಿತು ನಾನು ವಾಪಸ್ ಗ್ರ್ಯಾಜುಯೇಷನ್ ಆದಮೇಲೆ ಅವ್ರನ್ನ ಮೀಟ್ ಮಾಡಿದ್ದೀನಿ ಅಂತ. ಸ್ಕೂಲಲ್ಲಿ ನಂದು ಪೋಸ್ಟರ್ಸು ಮತ್ತು ಪೇಂಟಿಂಗ್ಸ್ ಎಲ್ಲ ಇನ್ನೂ ಹಂಗೆ ಇದೆ. ಸೊ ಅವ್ರಿಗೆ ತುಂಬ ರೆಸ್ಪೆಕ್ಟು ನನಗಂದರೆ ಜ್ಞಾಪಿಸ್ಕೊತಾ ಇರ್ತಾರೆ. ಸೊ ಸ್ಕೂಲಲ್ಲಿ ನಂದು ಎಲ್ಲ ಟ್ರಾಫಿ ಗೆದ್ದಾದ್ಮೇಲೆ ಮೋಸ್ಟ್ಲಿ ಅದು ನನ್ನ ಸ್ಕೂಲ್ ಟೈಮಲ್ಲೇ ನಡೆದಿರೋದು ಎಷ್ಟೊಂದು ಅಚೀವ್ಮೆಂಟ್ಸ್. ಸೊ ಅದು ಬೆಥೆಸ್ಡಾ ಸ್ಕೂಲ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಕುಮಾರ ಪಾರ್ಕಲ್ಲಿದೆ. ಅವರು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿರ್ತಾರೆ. ಒಂದೊಂದ್ಸರಿ ಎಕ್ಸಾಮ್ ಟೈಮಲ್ಲೂ ನನಗೆ ಡಿಫ್ರೆಂಟ್ ಟೈಮ್ ಸ್ಲಾಟ್ ಕೊಟ್ಬಿಟ್ಟು, ಬಿಕಾಸ್ ಐ ವಾಸ್ ಬ್ಯುಸಿ ಗೋಯಿಂಗ್ ಸಮ್ವೇರ್ ಎಲ್ಸ್, ಆವಾಗ ನನಗೆ ಎಕ್ಸ್ಟ್ರಾ ಎಕ್ಸಾಮ್ ಟೈಮ್ ಕೊಟ್ಬಿಟ್ಟು ನನಗೆ ಅವಾಗ ಎಕ್ಸಾಮ್ ಕಂಪ್ಲೀಷನ್ ಮಾಡಿದ್ದು. ಮತ್ತು ಲೆಸನ್ಸ್ ಅದನ್ನು ಆಗಿಲ್ಲ ಅಂದರೆ ಮತ್ತು ಅವರೆಲ್ಲ ಕಾಂಪನ್ಸೇಟ್ ಮಾಡ್ತಾಯಿದ್ರು, ಸ್ಕಾಲರ್ಶಿಪ್ ಕೊಟ್ಟಿದ್ರು. ಸೊ ಅವ್ರಿಗೆ ತುಂಬ ಪ್ರೌಡ್ ಸ್ಟೂಡೆಂಟ್. ವೆರಿ ಗುಡ್. ಸೊ ನಿಮ್ಮ ಈ ಕ್ಷೇತ್ರದ ಬೆಳವಣಿಗೆಗೆ ನಿಮ್ಮ ಸ್ನೇಹಿತರಿರ್ಬೋದು, ನಿಮ್ಮ ಶಾಲಾ ಕಾಲೇಜಿನ ಟೀಚರ್ಸ್ ಇರ್ಬೋದು, ಅಥವಾ ನಿಮ್ಮ ತಂದೆ ತಾಯಿಗಳಿರ್ಬೋದು, ಯಾರಿಂದ ನಿಮ್ಗೆ ಯಾವ ರೀತಿಯ ಸಹಕಾರ ಸಿಕ್ಕಿ ಈ ಫೀಲ್ಡಲ್ಲಿ ನೆನೆಸ್ಕೊಳ್ತಕ್ಕಂಥ ಒಂದು ಸನ್ನಿವೇಶ ಅಥವಾ ಆ ವ್ಯಕ್ತಿ ಯಾರಿರ್ಬೋದು ನಿಮ್ಮ ಜೀವನದಲ್ಲಿ? ಒಬ್ಬರು ಟೀಚರ್ ಇದ್ದಾರೆ, ಫರ್ದೋಸ್ ಬೇಗಮ್ ಅಂತ, ನಮ್ಮ ಹೆಡ್ ಮಿಸ್ಟರ್ ಇತ್ತು. ಅವರು ನನ್ನ ಎವ್ರಿ ಸಿಂಗಲ್ ಪ್ರೈಸ್ ಸಿಕ್ಕಾಗೂ ಹೋಗಿ ತೋರಿಸಿದಾಗ ಅವರು, ನೀನು ಇಡೀ ಸ್ಕೂಲ್ ಹತ್ರ ನೀನು ಒಂದು ಸ್ಪೀಚ್ ಕೊಡು, ನಿನ್ನ ಎಕ್ಸ್ಪೀರಿಯನ್ಸ್ ಹೆಂಗಾಗಿತ್ತು ಅಂತ. ಸೊ ಎವ್ರಿ ಟೈಮ್ ಅದೇ ಥರ ಇಂಟ್ರೆಸ್ಟ್ ತೋರಿಸಿದ್ದಾರೆ ಅಂದರೆ ಫಾರ್ ಮೆನಿ ಇಯರ್ಸ್. ಇವಾಗ ಹೋಗಿ ಅವ್ರನ್ನ ಮೀಟ್ ಮಾಡಿದ್ದೆ, ಅವ್ರಿಗೆ ತುಂಬ ನೋಡಿ ಗ್ರ್ಯಾಜುಯೇಷನ್ ಆದಮೇಲೆ ನಾನು ಮೀಟ್ ಮಾಡೋಕ್ಕೆ ಬಂದಿದ್ದೆ, ನೀವೆಲ್ಲ ಬರ್ತೀರಾ ಅಂತ. ಅವ್ರು ಆ್ಯಕ್ಚುಲಿ ಬೇರೆ ಇನ್ನು ಟ್ಯೂಷನ್ ಕ್ಲಾಸಸ್ ತೊಗೋತಾ ಇದ್ದಾರೆ. ಸೊ ಅವರಿಗೆ ತುಂಬ ಖುಷಿ ಆಯಿತು. ಸೊ ನಿಮ್ಮ ಮನಸ್ಸಿಗೆ ಅದು ತುಂಬ ಖುಷಿ ಇರ್ತಕ್ಕಂಥ ಸನ್ನಿವೇಶ. ಸೊ ಅಂದರೆ ತುಂಬ ಇಂಟ್ರೆಸ್ಟ್ ತೋರಿಸಿದ್ದಾರೆ ನನ್ನ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಇದೆ. ನಾನು ತುಂಬ ಶೈ ಇದ್ದೆ ಮತ್ತು ಜಾಸ್ತಿ ಮಾತಾಡ್ತಿರಲಿಲ್ಲ. ಸೊ ಅದನ್ನು ಹೊರಗೆ ತರಿಸಿದ್ದು ಅವರು. ಈಗ ನಮ್ಮ ಈ ಕ್ಷೇತ್ರದ ಜೊತೆ, ನಮ್ಮ ಈ ಜೀವನದ ಜೊತೆ, ನಮ್ಮ ರಾಷ್ಟ್ರಕ್ಕೆ, ನಮ್ಮ ಇವತ್ತಿನ ಜನತೆಗೆ ಯಾವ ರೀತಿ ನನ್ನ ಕೈಲಾಗ್ತಕ್ಕಂಥ ಸಹಾಯ ಮಾಡ್ಬೋದು, ಏನಾದರೂ ಆ ಥರದಲ್ಲಿ ಏನಾರ ಹೆಜ್ಜೆ ನಮ್ಮ ದೇಶದ, ನಮ್ಮ ರಾಷ್ಟ್ರದ, ನಮ್ಮ ಜನತೆಗೆ ನನ್ನಿಂದ ಯಾವ ರೀತಿ ಒಂದು ಕೊಡುಗೆ ಕೊಡ್ಬೋದು? ನೀವು ಹೇಳಿದ್ರಿ ನಾನೊಂದು ಅಚೀವ್ಮೆಂಟ್ ಮಾಡಬೇಕು ಅಂತೇಳಿ. ಅದು ನಿಮ್ಮ ವೈಯಕ್ತಿಕವಾಗಿದ್ದರೂ ಅದು ರಾಷ್ಟ್ರದ ಒಂದು ಪ್ರತಿಮೆ, ಒಂದು ಹೆಮ್ಮೆಯನ್ನು ಪಡ್ತಕ್ಕಂಥ ಒಂದು ಕೆಲಸ ಅದು. ಹಾಗೆ ಬೇರೆ ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ನಿಮ್ಮನ್ನು ಯಾವ ರೀತಿ ಏನಾದರೂ ತೊಡಗಿಸ್ಕೊಂಡಿರ್ತಕ್ಕಂಥ ಸನ್ನಿವೇಶಗಳು ಅಥವಾ ಮುಂದೆ ಏನಾದ್ರು ಮಾಡೋ ಅಂಥ ಪ್ಲಾನ್ ಏನಾರು ಇದೆಯಾ ನಿಮಗೆ? ಇವಾಗ ಕೊರೋನಾ ಸಿಚುವೇಶನ್ ನೋಡಿದ್ರೆ ನಮಗೆ ಲಾಕ್ಡೌನ್ ಪೀರಿಯಡಲ್ಲಿ ಆಗಿರೋ ಲೈಕ್ ನಾವು ಬ್ಯೂಟಿ ಆಫ್ ದ ನೇಚರ್ ನೋಡಿದ್ವಿ. ಯಾರು ಹ್ಯೂಮನ್ಸ್ ಇಂಟರ್ಫಿಯರ್ ಮಾಡಿಲ್ಲ ಅಂದರೆ ಎಷ್ಟು ಚೆನ್ನಾಗಿದೆ ಅಂತ. ಸೊ ನನಗೆ ಒಂದು ಒಳಗಡೆ ಅನಿಸಿದ್ದು ಏನಂದರೆ, ನಾನು ಮಾಡ್ತಿರೋ ಬಿಲ್ಡಿಂಗ್ಸ್ ಆಗಲಿ ಅದರಲ್ಲಿ ನನಗೆ ಲ್ಯಾಂಡ್ಸ್ಕೇಪ್ಗೆ, ಟ್ರೀಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋಣ ಅಂತ ನನಗೆ ಅನಿಸ್ತು. ಇವಾಗ ಎಷ್ಟೊಂದು ಮರಗಳು ಬೀಳಿಸ್ತಾ ಇದ್ದಾರೆ ಬಿಲ್ಡಿಂಗ್ಸ್ ಕಟ್ಟೋಕ್ಕಿಂತ. ಸೊ ಅದರಲ್ಲಿ ಎಷ್ಟೊಂದು ಆಪರ್ಚುನಿಟೀಸ್ ಇರುತ್ತೆ. ಟ್ರೀಸ್ನ ಉಳಿಸ್ಕೊಂಡು ನಾವು ಬಿಲ್ಡಿಂಗ್ಸ್ನ ಕಟ್ಬೋದು. ಸೊ ಬಯೋಡೈವರ್ಸಿಟಿ ಇರಬೇಕು ಅಂತ. ಸೊ ವೈಲ್ಡ್ ಲೈಫ್ನ ನಾವು ಕಾಪಾಡಿಕೊಂಡು ನಮ್ಮ ಜೀವನನ ನಡೆಸೋಣ ಅಂತ ನನಗೆ ಥಾಟ್ ಬಂತು. ನನ್ನ ಅನುಭವದಲ್ಲಿ ಏನಾಗ್ತಾ ಇದೆ ಅಂದರೆ, ನಿಮ್ಮ ಎಕ್ಸ್ಪೋಜರ್ ಏನಿದೆ ಅದು ಸ್ವಲ್ಪ ಕಡಿಮೆ ಇದೆ ಅಂತ ಅನ್ಸುತ್ತೆ. ನಿಮಗೆ ಈ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಒಂದು ಪರಿಚಯ ಜನಗಳಿಗೆ ಆಗಬೇಕಾಗಿದೆ. ಇವತ್ತು ಕೆಲವೊಂದೇ ಪ್ರಶಸ್ತಿಗಳನ್ನ ಪಡೆದಿರ್ತಕ್ಕಂಥವ್ರು ವೈಯಕ್ತಿಕವಾಗಿರ್ತಕ್ಕಂಥ ಹಲವಾರು ಮ್ಯೂಸಿಯಂಗಳಲ್ಲಿ ಅಥವಾ ಬೇರೆ ಬೇರೆ ಚಿತ್ರಕಲಾ ಪರಿಷತ್ತುಗಳಲ್ಲಿ ಅಥವಾ ನಿಮ್ಮದೇ ಆಗಿರ್ತಕ್ಕಂಥ ಚಿತ್ರಗಳನ್ನ ಪ್ರದರ್ಶನ ಮಾಡಿ ಆ ಮೂಲಕ ಹಲವಾರು ಬೇರೆ ಬೇರೆ ಸಮಾಜ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಬೇರೆ ಬೇರೆ ಯುವಕರಿರ್ಬೋದು, ಇವಾಗಲೇ ನೀವೆಲ್ಲ ಒಂದು ಕಡೆ ನಿಮ್ಮ ಚಿತ್ರಪಟ ಯಾವುದೋ ಒಂದು ಏನು ಹರಾಜಾಗಿ ಅದನ್ನು ದುಡ್ಡನ್ನು ಬೇರೆ ಕಡೆ ಸೇವೆ ಸಲ್ಲಿಸ್ತು, ಅದು ಆ ರೀತಿಯಲ್ಲಿ ಇಲ್ಲಿ ನಮ್ಮಲ್ಲಿ ನೀವು ಸಮಾಜಕ್ಕೆ ಕೊಡುಗೆಯಾಗಿ ನೀಡುವುದರ ಜೊತೆಗೆ ನಿಮ್ಮ ವೈಯಕ್ತಿಕವಾಗಿ ಬೇರೆ ಬೇರೆ ಕಡೆಗಳೇ ಬೆಳೀತಕ್ಕಂಥ ಒಂದು ಅವಕಾಶ ಇನ್ನೂ ಇದೆ. ಇದಕ್ಕೆ ಸಮಾಜ ಇರ್ಬೋದು ಅಥವಾ ಮಾಧ್ಯಮಗಳಿರ್ಬೋದು, ಅದು ಪತ್ರಿಕಾ ಮಾಧ್ಯಮ ಅಥವಾ ನಮ್ಮ ಏನು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎರಡೂ ಸಹ ತುಂಬ ನಿಮ್ಮನ್ನು ಬಳಸ್ಕೊಳ್ಳಿ. ನಿಮ್ಮ ಆ ಒಂದು ಸಾಧನೆ ಎಲ್ಲರಿಗೂ ಸಹ ಸಿಕ್ಲಿ. ಮತ್ತೆ ಹಾಗೆ ಎಂಡಿಗೆ ಒಂದು ಗಿಫ್ಟ್ ಇದೆ, ಒಂದು ಚಿತ್ರ ಬಿಡಿಸಿ ತೋರಿಸ್ಬೇಕು. ಸೊ ಹಾಗೇನೆ
ಈ ರೀತಿಯಲ್ಲಿ ನಿಮ್ಮನ್ನ ಹೆಚ್ಚು ನಾನು ಹೇಳಿದೆ, ನೀವು ಅದ್ರಲ್ಲಿ ಎಲ್ಲೋ ಒಂದು ಕುಂಠಿತ